ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ಭೂಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃತ್ವಾ ಹನುಮದುದಿತಂ ಕೃತಮಸ್ಯ ಸರ್ವಂ ಪ್ರೀತಃ ಪ್ರಯಾಣಮಭಿರೋಚಯತೆ ಸ ರಾಮಃ ಆರುಹ್ಯ ವಾಯುಸುತಮಂಗದಗೇನ ಯುಕ್ತಃ ಸೌಮಿತ್ರಿಣಾ ಸರವಿಜಃ ಸಹ ಸೇನಯಾಗಾತ್. ಪ್ರಹಸ್ಯ ರಾಮೋ ಅಸ್ಯ ಹಯಾನ್ನಿಹತ್ಯ ಸೂತಂಚ ಕೃತ್ವಾ ತಿಲಶೋ ರಥಂ ಧ್ವಜಂ ಧನೂಂಷಿ ಖಡ್ಗಂ ಸಕಲಾಯುಧಾನಿ ಛತ್ರಂಚ ಸಂಛಿದ್ಯ ಚಕರ್ತಮೂಲಿಂ. ಕರ್ತವ್ಯಮೂಢಂ ತಮವೇಕ್ಷ ರಾಮಃ ಪುನರ್ಜಗಾದಾಶು ಗೃಹಂ ಪ್ರಯಾಹಿ ಸಮಸ್ತಭೋಗಾನನುಭೂಯ ಶೀಘ್ರಂ ಪ್ರತೋಷ್ಯ ಬಂಧೂನ್ ಪುನರೇಹಿ ಮರ್ತುಂ. ಇತೀರಿತೋ ಅವಾಗ್ವದನೋ ಯಯೌ ಗೃಹಿಂ ವಿಚಾರ್ಯ ಕಾರ್ಯಂ ಸಹ ಮಂತ್ರಿಭಿಃ ಸ್ವಕೈಃ ಹತಾವಶೇಷೈರಥ ಕುಂಭಕರ್ಣ ಪ್ರಬೋಧನಾಯಾಶು ಮತಿಂ ಚಕಾರ. ಸಶೈಲ ಶೃಂಗಾಸಿ ಪರಶ್ವಥ ಆಯುಧೈಃ ದಿಶಾಚರಾಣಾಂ ಅಯುತೈರನೇಕೈಃ ತಚ್ಛ್ವಾಸಯೋಗಾ ವೇಗಾಭಿಹತೈಃ ಕಥಂಚಿತ್ ಗತೈಃ ಸಮೀಪಂ ಕಥಮಪ್ಯಬೋಧಯತ್. ತಚ್ಛ್ವಾಸ ವೇಗ ಅಭಿಹತೈಃ ಕಥಂಚಿತ್ ಗತೈಃ ಸಮೀಪಂ ಕಥಮಪಿ ಅಬೋಧಯತ್ ಅಂತ ಹೇಗೋ ಅವನ್ನ ಎಬ್ಬಿಸಿದರು. ಶೈಲೋಪಮಾನಸ್ಯ ತು ಮಾಂಸರಾಶೀನ್ ವಿಧಾಯ ಭಕ್ಷ್ಯಾನ್ ಅಪಿ ಶೋಣಿತಃ ಹೃದಾನ್ ಸುತೃಪ್ತಮೇನಂ ಪರಮಾದರೇಣ ಸಮಾಹ್ವಯಾಮಾಸ ಸಭಾತಲಾಯ. ಶೈಲೋಪಮಾನಸ್ಯ ಶೈಲೋಪಮಾನ್ ಅಸ್ಯ ಬಿಡಿಸ್ಬೇಕು. ಶೈಲೋಪಮಾನ್ ಅಸ್ಯ ತು ಮಾಂಸರಾಶೀನ್ ವಿಧಾಯ ಭಕ್ಷ್ಯಾನ್ ಅಪಿ ಶೋಣಿತಃ ಹೃದಾನ್ ಸುತೃಪ್ತಂ ಏನಂ ಪರಮಾದರೇಣ ಸಮಾಹ್ವಯಾಮಾಸ ಸಭಾತಲಾಯ. ಅವನೆದ್ದ ತಕ್ಷಣ ಮೊದಲು ಮಾಡ್ತಿದ್ದ ಕೆಲಸ ಏನು? ತಿನ್ನೋದು ಮತ್ತೆ ಮಲಿಕೊಂಡ್ಬಿಡೋದು ಅಷ್ಟೇ. ಅಷ್ಟೇ ಕೆಲಸ. ಹೆಚ್ಚು ಕಡಿಮೆ ತುಂಬಾ ಜನದ್ದು ಅಷ್ಟೇ ಇರುತ್ತದೆ. ಅದು ಒಂದು ಸೇರಿಸ್ತಾರೆ ಅಷ್ಟೇ. ತಿನ್ನೋದಕ್ಕೋಸ್ಕರ ದುಡಿಯೋದಷ್ಟೇ. ತಿನ್ನೋದು ಬೈವರೆಗೂ ಊಟದ ಕೆಲಸ, ಊಟ ಮೇಲೆ ಶೈರ. ಪುರಂದರದಾಸರ ಮಾತದು. ಭಾಗವತಲ್ಲೇ ಹೇಳ್ತಾರದು. ನಿದ್ರೆಯ ಹ್ರಿಯತೆ ರಕ್ತಂ ಗವಾಯೇನ ನವಂ ವಯಃ ಅಂತ ಹೇಳಿ ಭಾಗವತದಲ್ಲಿ ಬಂದಿದೆ. ಶೈಲೋಪಮಾನ್ ಎಷ್ಟಷ್ಟು ಬೆಟ್ಟದಷ್ಟು. ಶೈಲೋಪಮಾನ್ ಬೆಟ್ಟದಷ್ಟು ಅದು ಮಾಂಸ ರಾಶಿ. ಬೆಟ್ಟದಷ್ಟು ಮಾಂಸ ರಾಶಿಗಳನ್ನ ವಿಧಾಯ ಭಕ್ಷ್ಯಾನಪಿ ತಯಾರು ಮಾಡಿದ್ರು. ಶೋಣಿತ ಹೃದಾನ್ ರಕ್ತದ ಮೊಡುಗಳು. ರಕ್ತದ ಮೊಡುಗಳು ದೊಡ್ಡ ದೇಹ ಒಂದು ಅಟ್ಟು ಕುಡಿದು ಬಿಡ್ತಾ ಇದ್ದ ಹಾಗೆ. ಸುತೃಪ್ತಮೇನಂ ಸ್ನಾನ ಇಲ್ಲ, ಯಾತ್ರದಿಲ್ಲ, ಎದ್ದ ಕುಡ್ದ ಬಿತ್ಕೊಂಡ್ಬಿಡ ಅಷ್ಟೇನೆ. ಸುತೃಪ್ತಮೇನಂ ಆರ್ಯ ಸಂತೋಷ ತೃಪ್ತನಾಗ್ತಾ ಇದ್ದ. ಏನಂ ಪರಮಾದರೇಣ ಅಂಥವನನ್ನ ಪರಮ ಆದರದಿಂದ ರಾವಣ ಸಭಾತಲಾಯ ಸಮಾಹ್ವಯಾಮಾಸ ಸಭೆಗೆ ಬರಬೇಕು ಅಂತ ಹೇಳಿ ಕಳಿಸಿದ. ಇಷ್ಟೆಲ್ಲ ಕಾಣಿಯವನಿಗೆ ವಿಚಾರ ಮಾಡಿ ಹೇಳಿ ಕಳಿಸಿದ. ಈ ಕುಂಭಕರ್ಣನ ಬಗ್ಗೆ ಒಂದು ಪ್ರಶ್ನೆ ಉತ್ತರ ಇತ್ತು. ಕುಂಭಕರ್ಣನ ಯಾಕೆ ಕೊಲ್ಲಬೇಕಾಗಿತ್ತು? ಸುಮ್ಮನೆ ಮಲಗಿದ್ದ ಹೇಳ್ತಿದ್ದ ಬಲಗ್ತಿದ್ದ ಅಷ್ಟೇ. ಆದ್ರಿಂದ ಅವನ್ನ ಯಾಕೆ ಹಾರ್ಮ್ಲೆಸ್ ಇದ್ದಾಗ ಯಾರನ್ನ ಅವನು ಹೋಗಿ ಕೊಂದೇ ಇಲ್ವಲ್ಲ, ಯುದ್ಧಕ್ಕೆ ಹೋಗಿಲ್ಲ, ಕೊಂದೂ ಇಲ್ಲ. ಆದ್ರಿಂದ ಅವನ್ನ ಯಾಕೆ ಕೊಲ್ಲಬೇಕ? ಸುಮ್ಮನೆ ಬಿದ್ಕೊಂಡಿರ್ತಿದ್ದ ಅಂತ ಕೇಳಿದ್ರೆ ಉತ್ತರ ಅಲ್ಲಿದೆ. ನಾನು ಹೇಳೋ ಹೊತ್ತಿಗೆ ಎಷ್ಟು ಮಾಂಸ ತಯಾರಾಗಿರ್ಬೇಕಾಗಿತ್ತು? ಅಷ್ಟು ಜನ ಕೊಂದಿರ್ಬೇಕಲ್ಲ. ಅವ್ರು ಎಷ್ಟು ಜನ ಸಾಯ್ತಾರ? ಬಲಗಿದ್ದು ಸಾಯಿಸೋರು. ಅರ್ಥ ಆಯ್ತಾ? ಅಷ್ಟು ರಕ್ತದ ಬಡು ಬರ್ಬೇಕಾದ್ರೆ ಎಷ್ಟು ಜನ ಕೊಂದಿರ್ಬೇಕು ಅವ್ರು. ಅಂದ್ರೆ ಮಲಕೊಂಡೇ ಕೊಲ್ತಾನೆ ಅಂತ ಅರ್ಥ. ಅದಕ್ಕೆ ಇನ್ನೊಂದು ಅರ್ಥ, ಯಾರು ಕೆಲಸ ಮಾಡದೆ ಬದುಕ್ತಾರೆ ಅವ್ರು ಇನ್ನೊಬ್ರು ಕೊಂದಾಗ್ಲೆಕ್ಕ. ಯಾತಕ್ಕೆ? ಅವ್ರು ಕಟ್ಟು ಜೀವನ ತಿಂತಾರಲ್ಲ, ತಪ್ಪಾಗಲ್ಲ. ಅದಕ್ಕೆ ಏನಾರು ಮಾಡಬೇಕು. ಕರ್ಮಣ್ಣೇ ವಾಧಿಕಾರ. ಬದುಕಿರೋರಿಗೆ ಏನ್ ಮಾಡಬೇಕು? ಹಿಂದಿನ ಕಾಲಕ್ಕೆ ಆಗಿತ್ತು. ಎಂಥ ಹಣ್ಣು ಬದುಕರು ಪ್ಯಾರಾಲಿಸಿಸ್ ಆಗಿದ್ರು ಏನಾರು ಮಾಡ್ತೇನೆ ಅಂತಿದ್ರು. ಪಾಪ ಏನಾರು ಮಾಡ್ತೇನೆ ಅಂತೇಳಿ ಏನಿದ್ದು ಏನೂ ಮಾಡೋದಿಲ್ಲ. ಎಲ್ಲ ಇದು ಉಪಚಾರ ಮಾಡಿಸ್ಕೊಂಡ್ರೆ ಭಾರಿ ಗೌರವ ಇದ್ದಾಗ್ಲೆಕ್ಕ. ಗೌರವ ಈ ಗೌರವ ಏನು ಕೆಲಸಕ್ಕೆ ಬರೋದಿಲ್ಲ. ಇದೆಲ್ಲ ಕೂಡ ಮತ್ತೆ ನಿಜವಾಗ್ಲೂ ಎಲ್ಲಿ ಗೌರವ ಬರ್ಬೇಕು? ಅದಕ್ಕೆ
ಯಾರೋ ಭಾರಿ ಬುದ್ಧಿವಂತ ಅಂತ ಕ್ಲಾಸಲ್ಲಿ ಫೇಲ್ ಅವನು ಭಾರಿ ಉಪಯೋಗ ಏನೋ ಇಲ್ಲಿ ಬುದ್ಧಿವಂತ ಅದೇನು ಉಪಯೋಗ ಇಲ್ಲ. ಎಲ್ಲಿ ಬುದ್ಧಿವಂತ ತೋರಿಸ್ಬೇಕಾಗಿತ್ತು ಅವನು ಅಲ್ಲಿ ತೋರಿಸ್ಬೇಕಾಗಿತ್ತು. ಯಾರೋ ಹೊಗಳಿದ್ರೆ ಏನೋ ಪ್ರಯೋಜನ ಇಲ್ಲ. ಇವನು ಫಸ್ಟ್ ಆಗ ಬಾಯಲ್ಲಿ ಎಷ್ಟು ಕೋಟಿ ಜನ ಹೇಳಿದ್ರು ಉಪಯೋಗ ಇಲ್ಲ. ಯಾರು ಹೇಳ್ಬೇಕಾದ್ರ ವ್ಯಾಲ್ಯೂಯರ್ಸ್ ಹೇಳ್ಬೇಕಾದ್ರೆ ಅಷ್ಟೇ. ಇನ್ನು ಅರ್ಥ ಮಾಡ ವ್ಯಾಲ್ಯೂಯರ್ಸ್ ಯಾರು ಗೊತ್ತೇ ಇಲ್ಲ ನಮಗೆ. ಯಾರು ಇವರೆಲ್ಲ ವ್ಯಾಲ್ಯೂಯರ್ಸ್ ಇದ್ದಾರೆ, ಧರ್ಮಾದಿಗಳೆಲ್ಲ ವ್ಯಾಲ್ಯೂಯರ್ಸ್ ಅವರು ಮೆಚ್ಚಬೇಕೆ ಹೊರತು ಯಾರೋ ಮೆಚ್ಚಿದ್ರೆ ಏನೂ ಉಪಯೋಗ ಇಲ್ಲ. ಅದಕ್ಕೆ ಜಗನ್ನಾಥದಾಸ ಬರೀತಾರೆ, ಬಂದು ಜನರು ತನಗೆ ವಂದಿಸಿದ ಕ್ಷಣ ಬಂದ ಭಾಗ್ಯವೇನು. ಜನ ನಮಸ್ಕಾರ ಮಾಡಿ ಏನು ಭಾಗ್ಯ ಬಂತೀವನಿಗೆ ಏನೂ ಇಲ್ಲ, ಯಾಕೆ ಪುಣ್ಯ ಹೋಯ್ತು ಅಷ್ಟೇ, ಇನ್ನೇ ಇಲ್ಲ. ಮುಗಿದ್ರೆ ಅದೂ ಇಲ್ಲ, ಇಲ್ಲ ಹೋದ್ರೆ ಅಂದ್ ಹಿಂದೆ ಮುಂದೆ ತನ್ನ ನಿಂದಿಸಿದ ಕ್ಷಣ ಕುಂದಾದದ್ದೇನೋ. ಯಾರೋ ಕೆಲಸಕ್ಕೆ ಬರೋದ್ರು ಬೈತಾರೆ. ಇವ್ ಫಸ್ಟ್ ಆಗಿ ಯಾರೋ ಪಕ್ಷದವ್ರು ಯಾರೋ ಬೈತಾರೋ ಒಬ್ರು ಅಯೋಗ್ಯನೇನು ಅಂತ. ಇವ್ ಫೇಲ್ ಆಗಿ ದಡ್ಡ ಕೇಳ್ಕೊಂಡು ನಕ್ಕು ಬಿಡ್ತಾರೆ. ಅದಕ್ಕೆ ನೀನ್ಯಾರು ವ್ಯಾಲ್ಯೂ ಮಾಡ್ಲಕ್ಕೆ ತನ್ನ ಗೊತ್ತ, ನಿನ್ನ ಮಾತಿಗೆ ಏನ್ ಬೆಲೆ ಇದೆ ಅದಕ್ಕೆ. ತಾನಲ್ಲಿ ರ್ಯಾಂಕ್ ತೊಗೊಳೋದು ಗೊತ್ತಿದೆ. ಇವನ್ ದಡ್ಡ ಇವನು ಬೈತಾ ಇದ್ದಾರೆ ಯಾರು ಪಕ್ಕದಲ್ಲಿ ಕೂತ್ಕೊಂಡು. ಇವನಾಗಿದೆ ಏನು ಕೇರ್ ಮಾಡಲ್ಲ ಆ ಬಗ್ಗೆ. ಅದಕ್ಕೆ ಇವ್ನು ಕಾಂಪಿಟೆಂಟ್ ಇಲ್ಲ. ಇವತ್ತು ಯಾರು ಹೊಡ್ತಾರೆ ಬರೋ ಕಾಂಪಿಟೆಂಟ್ ಅಲ್ಲ ಅವರು. ಅವ್ರ ಕೈಲಿ ಹೊಡ್ಸೇ ಇದ್ದೆ ಅವ್ರು. ಯಾರು ನಮ್ಮನ್ನ ಹೊಗಳಬೇಕೋ ಅವರು ಹೊಗಳ್ತಾ ಇಲ್ಲ ಅಂದ್ರೆ ಬೆಲೆ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ಎಷ್ಟು ಚೆನ್ನಾಗಿದೆ ಆ ಮಾತು. ಯಾರೋ ಮಾಡಿ XYZ ಕಡೆಯಿಂದ ಗೌರವ ಬಂದ್ರೂ ಉಪಯೋಗ ಇಲ್ಲ. ಬಸ್ದಲ್ಲಿ ಹೋದ್ರೆ ಯಾರು ಕಾಲು ತೊಡಿತಾರೆ, ಮರ್ಯಾದೆ ಹೋಯ್ತು ಅದರಿಂದ ಅವರಿಗೆ. ಅಂತ ಪ್ರಸಂಗ ಬಂದೇ ಬರುತ್ತಾಗ್ಲಿ. ಅದರಿಂದ ಇವ್ರು ಮರ್ಯಾದೆಯನ್ನು ಹೋಗ್ಲಿಲ್ಲ. ಆದ್ರೆ ಪನಿಷ್ಮೆಂಟ್ ಆಗಿ ತುಡಿತಾರೆ. ಎಷ್ಟು ಅಪರಾಧ ಆಗತ್ತ, ಕಾಲಿ ತುಡಿ ಅವ್ರನ್ನ ಅಂತ ಹೇಳಿ ದೊಡ್ಡ ಅಪರಾಧ ಅದು. ಇದು ಆಕಸ್ಮಿಕಾಯ್ತು, ಏನು ಸಮಸ್ಯೆ ಇಲ್ಲ ನಮಗೆಲ್ಲ. ಹೊರಗಿನ ಗೌರವಗಳಾಗ್ಲಿ ಇದಾಗ್ಲಿ ಯಾವ್ದಕ್ಕೆ ಲೆಕ್ಕಕ್ಕೆ ಬರೋದಿಲ್ಲ. ಆಧ್ಯಾತ್ಮಿಕ ಸಾಧನೆಗೆ ಉಪಯೋಗ ಇಲ್ಲ. ಅದಕ್ಕೆ ಯಾರು ಒಪ್ಬೇಕು? ಅದಕ್ಕೆ ಯಾವಾಗಲೂ ಕೂಡ ದೇವತೆ ನಮೋವಸ್ತಾತ್ವಿಕ ದೇವಾಹ ಗೊತ್ತಾ, ಎಷ್ಟು ಧಾರಾಕಾಲ ದೇವರು ಧ್ಯಾನ ಮಾಡ್ತಕ್ಕಂಥ ಅವರ ಕನ್ಸರ್ನ್ಡ್ ಪರ್ಸನ್ಸ್ ಅವರು. ತತ್ವಾಭಿಮಾನಿ ದೇವತೆಗಳು ಮೆಚ್ಚಬೇಕೆ ಹೊರತು ಕಂಡವ್ರ ಮೆಚ್ಚಿ ಏನೂ ಉಪಯೋಗ ಇಲ್ಲ. ಅದಕ್ಕೇನೆ ಇಲ್ಲಿ ಇವನು ಮಾಡಿದ್ದೇನೋ ಹೇಳೋದು ತಿನ್ನೋದು ಬರೋದು, ಹೇಳೋದು ತಿನ್ನೋದು ಅದು ಭಾರಿ ಇದು ಮಾಡ್ತಿರೋದು. ಎಂಥ ದುಷ್ಟರು ಇವರೆಲ್ಲ ಕೊಟ್ಟು ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ಯಾವ ಮಹತ್ವನೂ ಇಲ್ಲ. ಇನ್ನೊಬ್ಬರಿಗೆ ಭಾರವಾಗಿ ಎಂದೂ ಬದುಕಬಾರದು. ಅದನ್ನೇ ಶರಭಂಗರೆಲ್ಲ ಮಾಡಿದ್ರಲ್ಲ, ಶಬರಿ ಶರಭಂಗರ ಮಾಡಿದ ಕೆಲಸ. ಏನಾದ್ರು ಒಂದು ಚೂರು ಅಷ್ಟ ಭಕ್ಷ್ಯಾನಪಿ ಶೋಣಿತ ಹೃದಾನ್ ಮತ್ತೆ ಜೊತೆಗೆ ಮಾಂಸದ ಭಕ್ಷ್ಯಗಳು ಇವೆಲ್ಲ ಗೊತ್ತೇ ಇದೆ ಯಾವತ್ತಿನ ಕಾಲದ ಎಲ್ಲ. ಅದೇ ಮನೆ ಮನೆ ಬರೋ ಕಾಲ ಬಂದು ಹೋಗ್ಬಿಟ್ಟು ಈಗಾಗಲೇ ಗೊತ್ತಾಯ್ತಾ. ಎಲ್ಲ ವೆಜಿಟೇರಿಯನ್ಸ್ ಕಡಿಮೆ ಆಗ್ತಾ ಇದ್ದಾರೆ ಲೆಕ್ಕದಲ್ಲಿ. ಹೇಳಿದ ನಮ್ಮ ಕೊಲೀಗ್ಸ್ ಬ್ರಾಹ್ಮಣರು ಹೇಳ್ತಾ ಇರ್ತಾರೋ ಅವರೆಲ್ಲ ಕೂಡ, ನಮ್ಮ ಮಕ್ಕಳನ್ನ ಮನೇಲಿ ಮಾಂಸ ಹಾಕ್ತಿರ್ಬಾರ ಅಂತಾರೆ. ಏನ್ ಮಾಡೋಣ ನಾವೀಗ? ಕಾರಣ ಕೊಡ್ಲಕ್ಕೆ ನಮಗೆ ಉತ್ತರ ಕೊಡ್ಲಕ್ಕೆ ನಮಗೆ ಬರೋದಿಲ್ಲ. ಎಲ್ಲರೂ ತಿಂತಾರೆ, ನಿಂದೇನು ಮಹಾ ಕೊಡು ಅಂತ ಹೇಳ್ತಾರೆ. ಅವ್ರು ಯಾರು ಹೇಳಿದಾರೆ ಇವತ್ತೆಲ್ಲ ತಿನ್ನೋದಿಲ್ವಾಗಿದ್ರೆ ಈ ತರ ವಾದ ಶುರು ಮಾಡ್ತಾರೆ ಅಂತ ಹೇಳಿ. ಎಷ್ಟೋ ಜನ ಇವರೆಲ್ಲ ಬೇರೆಯವರೆಲ್ಲ ಪ್ಯೂರ್ ವೆಜಿಟೇರಿಯನ್ ಟ್ರೈನ್ ಮಾಡ್ತಾರೆ. ಅವರು ಪ್ಯೂರ್ ವೆಜಿಟೇರಿಯನ್ ಆಗಬೇಕು, ಇದು ಬೇಡ ಅಂತೇಳಿ. ಅದು ಎಷ್ಟು ವಿಕೃತ. ನಾವು ಬಹುಶಃ ಬ್ರಾಹ್ಮಣರಷ್ಟು ಯಾರು ಕೆಟ್ಟಿಲ್ಲ ಇನ್ನು ಹೇಳ್ಬೇಕಾದ್ರೆ. ಯಾಕಂದ್ರೆ ಉಳಿದವ್ರು ಕೆಡೋ ಚಾನ್ಸ್ ಇಲ್ಲ. ಯಾಕೆ ಏನ್ ಮಾಡಿದ್ರೆ ಪ್ಲಸ್ ಪಾಯಿಂಟ್ ಅವರಿಗೆ. ಒಳ್ಳೇದ್ ಮಾಡಿದ್ರೆ ಪ್ಲಸ್ ಪಾಯಿಂಟ್ ಅಷ್ಟೇ. ಇವ್ರು ಎಷ್ಟು ಒಳ್ಳೇದ್ ಮಾಡಿದ್ರೆ ಇರ್ಬೇಕಂತ ಹಾಗೆ ಇವನು ಬ್ರಾಹ್ಮಣದ ಭಾರಿ ಸರಿಯಾಗಿದ್ದಾರೆ, ಇರ್ಬೇಕು ಹಾಗಿರ್ಬೇಕು, ಇದ್ದಾರೆ ಅಷ್ಟೇ, ಏನು ದಾರಿ ಇಲ್ಲ ಅದಕ್ಕೆ. ಅದರಲ್ಲೂ ಸ್ಪೆಷಲ್ ಮಾಡಿದ್ರೆ ದೊಡ್ಡದು ಅಷ್ಟೇ ಹೊರತು ತಪ್ಪು ಮಾಡಿದ್ರೆ ಮಾತ್ರ ಭಾರಿ ದೊಡ್ಡ ಅಪಚಾರ ಇದು. ತಪ್ಪು ಮಾಡಿದ್ರೆ ಭಾರಿ ಅಪಚಾರ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ದೊಡ್ಡ ಮೆಸೇಜ್ ಇದೆ. ಭಕ್ಷ್ಯಾನಪಿ ಶೋಣಿತ ಹೃದಾನ್ ಆಚಾರ್ಯದಿಂದ ಅವನು ಎಷ್ಟು ನಾಶ ಮಾಡ್ತಿದ್ದ ಎಂಬುದನ್ನ ಬೆಟ್ಟದಷ್ಟು ಮಾಂಸರಾಶಿಗಳು, ಸರೋವರಗಳಷ್ಟು ರಕ್ತದ ಮಡು, ಎಷ್ಟು ಜನ ಸತ್ತಿರ್ಬೇಕು ಅಷ್ಟೊತ್ತಿಗೆ. ಇದು ಅರ್ಥ ಮಾಡ್ಕೊಂಡ್ರೆ ಅವ್ರು ಯಾವಾಗ ಇಡ್ತಾರೆ ಗೊತ್ತಿಲ್ಲ. ವಿಚಾರ ಮತ್ತೆ ಇಡ್ಬೇಕು ಅವರಿಗೆ, ಮತ್ತೆ ತಯಾರು ಮಾಡಿ ಇಡಬೇಕು. ಇಂಥ ರಾಕ್ಷಸ ಅವರು ಸುತೃಪ್ತ ಮೇನಮ್ಮ ಏನು ಹೌದು. ಯಾವಾಗ ಇಡ್ತಾರೋ ಗೊತ್ತಿಲ್ಲ. 6 ತಿಂಗಳು ಮಿನಿಮಮ್ 6 ತಿಂಗಳು ಬೇಕು ಅವನಿಗೆ. ಆಮೇಲೆ ಅವ್ರು ಯಾವಾಗ ಇಡ್ತಾರೋ ಗೊತ್ತಿಲ್ಲ. ಗೊತ್ತೇ ಅದಕ್ಕೆ ಮತ್ತೆ ರಕ್ತ ತಂದ ರಾಶಿ ತಯಾರಿಟ್ಟಿರ್ಬೇಕು ಅವನಿಗೆ. 12 ಗಂಟೆ ಬಿಟ್ಟು ಬೆಳಗ್ಗೆ 6 ಗಂಟೆ ತಯಾರು ಮಾಡಿರೋದಲ್ಲ ಆ ರೀತಿ. ಯಾವಾಗ ಹೇಳ್ತಾರೋ ಭಾವ ಅಂತ ಕೂರ್ಸಿರ್ಬೇಕು ಅವನು. ಯಾಕಂದ್ರೆ ಅವನು ಮುಂದೆ ಹೆಲ್ಪ್ ಆಗ್ಬೇಕು ಅವನಿಂದ. ಈ ಗುಂಡಾಗಳನ್ನ ಸಾಕ್ತಾರಲ್ಲ, ಈ ಕಾನ್ಸೆಪ್ಟ್ ಅದು ಗೊತ್ತಾಯ್ತಾ. ಗುಂಡಾಗಳನ್ನ ಪ್ರೊಟೆಕ್ಟ್ ಮಾಡೋದು ಬಂದಾಗ ಕೂಗ್ತಿರ್ಬೇಕು ಅವ್ರು. ಇದೇನು ರಾಕ್ಷಸ ಕೊಲ್ತಾರ ಅವರು? ಯಾರು ಕೊಲ್ಬೇಕು? ಅವರೆಲ್ಲ ಒಳ್ಳೆಯವ್ರನ್ನೇ ಕೊಲ್ಬೇಕು. ದುಷ್ಟ ಅಂತ ಕರೀತಾರೆ ಯಾವಾಗ? ಕೆಟ್ಟವ್ರಿಗೊಂದು ಪೊಲೀಸರು ದುಷ್ಟ ಅಂತ ಕರೀತಾರ ಅವ್ರನ್ನ. ಆಯ್ತಕ್ಕೆ ಕೆಟ್ಟವ್ರು ಹಿಡಿತಾರೆ, ಅಂದ್ರೆ ದುಷ್ಟ ಅಂತ ಕರೆಯೋದಿಲ್ಲ. ಅದ್ ಅವ್ನು ಕೊಲ್ತಿದ್ದಿದ್ದೆ ಅಂತವ್ರನ್ನ. ಎಷ್ಟು ಜನ ಸಾಯ್ತಾ ಇದ್ರು ಆಗಿನ ಕಾಲ. ಯೋಚನೆ ಮಾಡಿದ್ರೆ ಒಬ್ಬ ರಾಕ್ಷಸ ಆಗಿದ್ದ ಮೊದಕ್ಕೆ ಅವ್ನಿಗೆ ಅಷ್ಟೆಲ್ಲ ಬೇಕಾಗ್ತಿತ್ತಾರೆ, ಮುಂದೆ ಉತ್ತರ ಕೊಡ್ತಾರೆ. ಅಷ್ಟೆಲ್ಲ ತಿನ್ಬೇಕಾಗ್ತಿತ್ತು ಅವರು ಅಂದ್ರೆ ಅವನ್ನೆಲ್ಲ ಬಾಡಿ ಆಯಿಸ್ತಿತ್ತು ಅಂತ ಹೇಳ್ತಾರೆ. ಸುತೃಪ್ತಮೇನಂ ಪರಮಾದರೇಣ ಸಮಾಹ್ವಯಾಮಾಸ ಸಭಾತಲಾಯ ಉವಾಚ ಚೈನಂ ರಜನೀಚರೇಂದ್ರ ಪರಾಚಿತೋಸ್ಮ್ಯದ್ಯ ಹಿ ಜೀವತಿ ತ್ವಯಿ ರಣೇ ನರೇಣ ಇವ ಹಿ ರಾಮನಾಮ್ನಾ ಪುರುಷ್ವ ಮೇ ಪ್ರೀತಿ ಮಮುಂ ನಿಹತ್ಯ. ಉವಾಚ ಚ ಏನಂ ರಜನೀಚರೇಂದ್ರ ಪರಾಚಿತಃ ಅಸ್ಮಿ ಅದ್ಯ ಹಿ ಜೀವತಿ ತ್ವಯಿ ರಣೇ ನರೇಣೈವ ಹಿ ರಾಮನಾಮ್ನಾ.
ಕುರುಷ್ವ ಮೇ ಪ್ರೀತಿಂ ಅಮುಂ ನಿಹತ್ಯ ಅಂತ ಅಪೀಲ್ ಮಾಡ್ತಾನೆ. ಈಗ ಒಳ್ಳೆ ಮಾತಾಡೋ ತಮ್ಮನಾಗಿದ್ರು ಕೂಡ ಬಹಳ ಗೌರವದಿಂದ ಮಾತಾಡ್ತಾವ ಅವನ ಬಗ್ಗೆ. ಕೆಲಸ ಆಗ್ಬೇಕು ಅವನ ಬಗ್ಗೆ. ಈಗ ಅವನಿಂದಾನೇ ಕೆಲಸ ಆಗ್ಬೇಕಲ್ಲ. ಉವಾಚ ಚ ಏನಂ ರಜನೀಚರೇಂದ್ರ, ರಜನೀಚರ ನಿಶಾಚರರು ಅವರ ರಾಜ ರಾವಣ ಮಾತಾಡ್ತಾನೆ, ನಾನಿವತ್ತು ಪರಾಜಿತ ಅಸ್ಮಿ ಅದ್ಯ, ನಾನೀಗ ಸೋಲನ್ನು ಕಂಡಿದ್ದೇನೆ. ಅದು ಯಾರಿಗೆ ಅವಮಾನ? ನಿನಗೆ. ಯಾತಕ್ಕೆ? ಜೀವತಿ ತ್ವಯಿ, ನಿನ್ನಂತ ತಮ್ಮ ಬದುಕಿರಬೇಕಾದ್ರೆ ನಾನು ಸೋಲು ಕಂಡಿದ್ದೇನೆ ಅಂದ್ರೆ ಜವಾಬ್ದಾರಿ ಯಾರ್ದೀಗ? ನಿನ್ ಜವಾಬ್ದಾರಿ ಸರಿ ಮಾಡ್ಬೇಕಾದ. ಅದು ಯಾರಿಂದ ಸೋತಿದ್ದೇನೆ ಗೊತ್ತಾ? ರಣೇ ನರೇಣೈವಹಿ ರಾಮನಾಮ್ನ, ರಾಮ ಅಂತ ಒಬ್ಬ ಮನುಷ್ಯನನ್ನು ಸೋಲಿಸ್ಬಿಟ್ಟಿದ್ದಾನೆ. ಇಷ್ಟಾದ್ರೂ ಅವ್ರ ಬುದ್ಧಿ ಕೆಟ್ಟಿಲ್ಲ. ಎಷ್ಟು ಒಳ್ಳೇದು ಹಾಳಾಗಿಲ್ಲ, ಅವನು ಒಳ್ಳೆ ದಾರಿ ಬಂದಿಲ್ಲ ಅಂದ್ರೆ ಅಷ್ಟೆಲ್ಲ ಹನುಮಂತ ಮಾಡಿದ್ದಾನೆ. ಕಪೆ ಅಂತ ಮಾತಾಡಿಸ್ತಾನೆ. ಇಷ್ಟೆಲ್ಲ ಮಾತಾಡಿದಾಗ ಈ ಕಪಿ ಕೆಲಸ ಮಾಡುತ್ತೆ ಯಾವ್ದಾದ್ರು ಕೂಡ. ಆಗಲಾರು ಏನಂತ ಕೇಳಬೇಕು? ಏನಂತ ಕೇಳಬೇಕಿತ್ತು? ಯಾರು ನೀನು ಅಷ್ಟೇ ಕೇಳಿದ್ರೆ ಕಪೆ ಅಂತ ಮಾತಾಡಿಸ್ತಾರ. ಮತ್ತೆ ಇಷ್ಟೆಲ್ಲ ರಾಮಜರು ಹೊಡೆದು ಕಳಿಸಿದ್ದಾರೆ. ನರೇಣ ಇವ ಒಬ್ಬ ಮನುಷ್ಯನ ಸೋಲಿಸ್ಬಿಟ್ಟಿದ್ದಾರೆ. ಮನುಷ್ಯ ಅಂತ ಹೇಳ್ಬೇಕಾ ಈಗ? ಹಾಗೆ ತಾನೇನಾಗ್ತಾನೆ ಈಗ? ಇನ್ನು ಲೋಯೆಸ್ಟ್ ಹೋಗ್ಬಿಡ್ತಾನೆ. ಅಂಥವ್ರು ಸೋತಾಗ ಹಾಗಾಯ್ತು. ಆ ಸಾಮಾನ್ಯ ಮನುಷ್ಯ ಸೋತ್ರೆ ನಿನ್ ಮರ್ಯಾದೆ ಹೋಯ್ತೇನು? ಹಾಳಾಗೋದೆ ಅಲ್ಲ ನೀನೀಗ. ದೊಡ್ಡವರಿಗೆ ಸೋತ್ರೆ ದೊಡ್ಡ ಒಪ್ಕೊಂಡೆ ಅಲ್ಲ ದೊಡ್ಡವನು ಅಂತೇಳಿ. ದೊಡ್ಡವರಿಗೆ ಸೋತೆ ಅಂತ ಒಪ್ಕೊಂಡ್ರೆ ರಾಮ ದೊಡ್ಡವನು ಒಪ್ಕೊಂಡಾಗಾಯ್ತು. ಇಲ್ಲ ಸಣ್ಣವರಿಗೆ ಸೋತೆ ಅಂತ ಒಪ್ಕೊಂಡ್ರೆ ಇದಾಯ್ತು. ಈಗ ವೀಕ್ ಟೀಮಿಗೆ ಗೆದ್ರೆ ಅದು ಗೌರವನೇ ಅಲ್ಲ. ಸೋತ್ರತ್ತು ಭಾರಿ ಕೆಟ್ಟದು. ವೀಕ್ ಟೀಮಿಗೆ ಗೆದ್ರೂ ಗೌರವ ಇಲ್ಲ, ಸೋತ್ರ ಅಗೌರವ ಮಾತ್ರ ಭಾರಿ ಬರುತ್ತೆ. ಅಂದ್ರೆ ಎಷ್ಟು ತನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ರಾಮನಾಮ್ನ ಪುರುಷ್ವ ಮೇ ಪ್ರೀತಿ ಮಮುಮ್ನಿ ಹತ್ಯ. ಏನ್ ಮಾಡ್ಬೇಕು ಗೊತ್ತಾ ಈಗ? ಅಮುಮ್ನಿ ಹತ್ಯ. ಅಲ್ಲಿ ಭಾರಿ ರಿಕ್ವೆಸ್ಟ್ ಮಾಡಿದ್ದ ಸೀತಾಪರಣಕ್ಕೆ. ರಾಮನ ಸಂಹಾರ ಮಾಡಬೇಕು ಅಂತ ಹೇಳಿ ರಾಮನ ಕೊಂದುಬಿಡು ಅಂತ ಹೇಳ್ತಾನೆ. ಕೊಂದುಬಿಟ್ಟು ನನಗೆ ಭಾರಿ ಸಂತೋಷ ಉಂಟು ಮಾಡ. ಅಂದ್ರೆ ಎಷ್ಟು ಕೆಟ್ಟವನ್ನು ಉಳ್ಕೋಬೇಕು, ಭಾರಿ ಒಳ್ಳೆಯವರು. ದೇವರು ನಾಶ ಆಗ್ಬೇಕು. ಎಷ್ಟು ದುಷ್ಟ ಇದ್ದಾರೆ. ಮತ್ತೆ ಇನ್ಯಾರು ಹೇಳ್ತಿರೋದು? ರಾವಣ ಹೇಳ್ತಿರೋದು. ಈಗ ಒಳ್ಳೆಯವ್ರು ಯಾಕೆ ಹೇಳ್ತಾರ? ನೀವೇ ಯೋಚನೆ ಮಾಡಿ. ಒಳ್ಳೆಯವ್ರು ಹೇಳ್ತಾನೆ, ಕೆಟ್ಟವ್ ಹೇಳ್ತಾನೆ. ಇದನ್ನ ದೇವರು ಸಾರಿಗ್ರಾಮ ಬಿಸಾಕು ಅಂತ ಹೇಳಿದ್ರು. ಹೇಳೋರು ಯಾವ ಕ್ಯಾಲಿಬರ್ ಇರ್ಬೇಕು? ಈಗ ಅವನ್ ದುಷ್ಟ. ಒಳ್ಳೆಯವ್ರ ಮಾಡ್ತಾ ಇದ್ರೆ ಕುಡಿದಿರ್ಬೇಕು ಅಂತ ಅಷ್ಟೇ. ಆವೇಶ ಅರ್ಥ ಆಗದೆ ಹೋದ್ರು ಗೊತ್ತಾಗುತ್ತೆ. ಏನ್ ತಿಂದಿ ಅಂತ ಕೇಳ್ತಾರೆ, ಏನ್ ಕುಡ್ದಿ ಅಂತ ಕೇಳ್ತಾರಲ್ಲ ಹಾಗೆ. ಹೌದು, ಅದಕ್ಕೆ ನೀವೇ ಹೇಳಿ ಯಾವ ಜೀವ ಕಾಣ್ತಿರೋದು ಈಗ? ಹೇಳಿ ನೀವೇ, ಯಾವ ಒಳ್ಳೆ ಜೀವನೇ ಕೆಟ್ಟ ಜೀವನ? ಈಗ ಖಾರ ಇದ್ರೆ ಮೆಣಸಿನಕಾಯಿನೋ ಬೆಲ್ಲನ ಅದು? ಬೆಲ್ಲ ಖಾರ ಇರುತ್ತಾ? ಅಷ್ಟೇ. ದುಷ್ಟ ಆ ರೀತಿ ಮಾತಾಡ್ತಾನೆ. ಪ್ರೀತಿ ಮಮ್ಮು ನಿಹತ್ಯ ಇತೀರಿತ ಹತ್ವ ನಿಹತ್ಯ. ನಿತರಾಮ್ ಚೆನ್ನಾಗಿ ಕೊಂದು ಹಾಕ್ಬಿಡು. ಅದಕ್ಕೆ ಎರಡರ್ಥ. ಹನು ಹಿಂಸಾ ಅಗತ್ಯೋಹೋ, ಹಿಂಸೆ ಮಾಡು ಕೊಲ್ಲೋದು ಇನ್ನೊಂದು ಅರ್ಥ. ಕೊಂದು ಬಿಡು, ಹಿಂಸೆ ಮಾಡಿ ಕೊಲ್ಲಬೇಕು. ಶಿಕ್ಷೆ ಕೊಡ್ಬೇಕಾದ್ರೆ ಉಗ್ರ ಶಿಕ್ಷೆ ಅಂತ ಕೊಡ್ತಾರಲ್ಲ, ಆಚಾರ ಮಾಡು ಅಂತ ಕೇಳ್ಕೊತಾರೆ. ಇತೀರಿತ ಕಾರಣಮಪ್ಯಶೇಷಂ ಶ್ರುತ್ವಾ ಜಗರ್ಹಾಗ್ರಜಮೇವ ವೀರಃ ಅಮೋಘ ವೀರ್ಯೇಣ ಹಿ ರಾಘವೇಣ ತ್ವಯಾ ವಿರೋಧ ಚರಿತೋಪತಾದ್ಯ. ಇತಿ ಈರಿತಃ ಕಾರಣಂ ಅಪಿ ಅಶೇಷಂ ಶ್ರುತ್ವಾ ಜಗರ್ಹ ಅಗ್ರಜಂ ಏವ ವೀರಃ ಅಮೋಘ ವೀರ್ಯೇಣ ಹಿ ರಾಘವೇಣ ತ್ವಯಾ ವಿರೋಧ ಚರಿತಃ ಬತ ಅದ್ಯ. ಎಲ್ಲ ನೀರು ಗೊತ್ತಿಲ್ಲ ಅವರಿಗೆ. ಏನಾಯ್ತು ಹೇಳುತ್ತೆ ಎಲ್ಲ ಕೇಳ್ತಾರೆ. ಬದ್ಲಿಂದ ಕತೆ ಹೇಳ್ಬೇಕು ಅವ್ರಿಗೆ. ಅವನ ಬಾಯಲ್ಲಿ ರಾಮಾಯಣ ಹೇಳಿಸ್ಬೇಕೀಗ. ರಾವಣನ ಬಾಯಲ್ಲಿ ರಾಮಾಯಣ. ನಾನು ಏನ್ ಮಾಡಿದೆ ತಾವೇ ಹೇಳ್ಕೋಬೇಕೀಗ. ಹನುಮಂತ ತಾನು ಮಾಡಿದ ಸುಂದರಕಾಂಡದ ಕತೆ ತಾನೇ ವರ್ಣನೆ ಮಾಡ್ತಾರೆ ಯೋಗ್ಯರಿಗೆ. ರಾವಣ ತಾನು ಸೀತಾವಳ ತಾನೇ ಹೇಳ್ಕೊತಾನೆ. ಮತ್ತೆ ಈಗೆಲ್ಲ ಮಾಡಿಬಿಟ್ಟೆ ಅಂತ ಹೇಳ್ಕೊತಾನೆ. ಹೇಳ್ಕೊಂಡು ಎಲ್ಲ ಕೇಳ್ಕೊಂಡ. ಅವನಿಗೆ ಸಿಟ್ಟು ಬಂತು. ಅವನಿಗೆ ಜಗರ್ಹ ಅಗ್ರಜಮೇವ ವೀರಃ ಬೈದ. ಏನ್ ಇಂಥ ಕೆಲಸ ಮಾಡ್ತಾರೆ ಅಂತ ಬೈದ್ಬಿಟ್ಟು ಅವನನ್ನ. ಯಾರನ್ನ? ರಾವಣನ ಅಣ್ಣ. ಜಗರ್ಹ ಅಗ್ರಜಮೇವ ವೀರಃ. ಅಣ್ಣ ಆದ್ರೂ ತ್ವರಾಗಿಲ್ಲ, ಬೈದ್ ಹಾಕ್ಬಿಡ್ತಾನ ಅವನು. ಈಗ ಹೇಳಿ ಯಾರು ಮಾತಾಡ್ತಾರೆ? ಈಗ ಒಳ್ಳೆಯವ್ರು ಮಾತಾಡ. ಜೀವದ್ವೈವೇಶ ಇದ್ದಾಗ ಯಾರು ಮಾತಾಡ್ತಾರೆ ಗೊತ್ತಾಗತ್ತೆ. ಎಂತ ಕೆಲಸ ಮಾಡ್ತಾರ? ಅಮೋಘ ವೀರ್ಯೇಣ ಹಿ ರಾಘವೇಣ. ಹಾಗೆಲ್ಲ ಹೇಳ್ತೀಯಲ್ಲ, ರಾಮ ಸಾಮಾನ್ಯ ಅಲ್ಲ ಅಂತ ಆಯ್ತಲ್ಲ, ಅಮೋಘ ವೀರ್ಯ ಅಂತ ಆಯ್ತಲ್ಲ ಅಂತ ವಿರೋಧ ಮಾಡ್ತಾರ. ತ್ವಯಾ ವಿರೋಧ ಚರಿತೋಪತಾದ್ಯ. ಬಹಳ ತಪ್ಪು ಮಾಡಿದ್ದೀನಿ ನೀನೀಗ. ಆದ್ರಿಂದ ಎಂದು ಕೂಡ ಹೀಗೆ ಮಾಡಬಾರದು ಅಂತ ಹೇಳ್ತಾನೆ. ದೊಡ್ಡ ಉಪದೇಶನೂ ಕೊಡ್ತಾನ ಅವನೀಗ. ಪ್ರಶಸ್ಯತೇನೋ ಬಲಿಭಿರ್ವಿರೋಧ ಕಥಂಚಿದೇಶೋ ಅತಿ ಬಲೋ ಮತೋ ಮಮ ಇತೀರಿತೋ ರಾವಣ ಆಹ ದುರ್ನಯೋಪಿ ಅಹಂ ತ್ವಯಾ ಅವ್ಯೋಹಿ ಕಿಮನ್ಯಥಾ ತ್ವಯಾ. ಪ್ರಶಸ್ಯತೆ ನೋ ಬಲಿಭಿಃ ವಿರೋಧ. ಅನ್ಮಾತ್ ಕೊಟೇಶನ್ ಸುಭಾಷಿತ ಇದು. ಪ್ರಶಸ್ಯತೇನೋ ಬಲಿಭಿಃ ವಿರೋಧ ಕಥಂಚಿತ್ ಏಷಃ ಅತಿಬಲಃ ಮತೋ ಮಮ ಅತಿಬಲಃ ಮತಃ ಮಮ ಇತಿ ಈರಿತಃ ರಾವಣಃ ಆಹ ದುರ್ನಯಃ ಅಪಿ ಅಹಂ
ತ್ವಯಾ ಅವ್ಯಹ ಹಿ ಕಿಂ ಅನ್ಯಥಾ ತ್ವಯಾ. ಕುಂಭಕರ್ಣನ ಮಾತಿನ ಸಾರಸ್ಯ ನೋಡಿ. ಇನ್ನು ಮುಗುದಿಲ್ಲ ಅವನ ಮಾತಿ. ಪ್ರಶಸ್ಯತೇನೋ ಬಲಿಭಿರ್ವಿರೋಧ ಕಥಂಚಿತ್. ಬಲಿಷ್ಠರೊಂದಿಗೆ ಎಂದೂ ಸಹ ವಿರೋಧ ಮಾಡ್ಕೋಬಾರದು, ಪ್ರಬಲರೊಂದಿಗೆ ದ್ವೇಷ ಮಾಡ್ಕೋಬಾರದು. ಅದು ಏನ್ ಮಾಡ್ತಾರೆ ದ್ವೇಷ ಮಾಡ್ಕೊಂಡ್ರೆ ಇವನೇ ನಾಶವಾಗ್ತಾರೆ. ಗೊತ್ತಾಯ್ತಾ? ಬಡವನ ಕೋಪ ದವಡೆಯ ಬೋಲ ಅಂತ ಒಂದು ಮಾತಿದೆ. ಅವನಿಗೇನು ಬೆಲೆ ಇಲ್ಲ ಅದರಿಂದ. ಅದು ನಷ್ಟ ಇವನಿಗೆ ಹೊರತು ಅವ್ರಿಗಿಲ್ಲ. ಈ ಕಲ್ಲಿಗೆ ತಲೆ ಹಾಯಿಸಿದ್ರೆ ಏನಾಗುತ್ತೆ? ಈಗ ತಲೆ ಹೊಡೆಯುತ್ತೆ. ಕಲ್ಲೇನಾಗುತ್ತೆ? ಪ್ರಬಲ. ಅಂದ್ರೆ ಯಾವುದು ಗಟ್ಟಿನೋ ಅಂತ ಅರ್ಥ. ಯಾವುದು ಗಟ್ಟಿನೋ. ಜ್ಞಾನದಲ್ಲಿ ದೊಡ್ಡವರಾದರೂ ಪ್ರಬಲ, ಬಲದಲ್ಲಿ ದೊಡ್ಡವರಾದರೂ ಪ್ರಬಲ. ಅವ್ರ ಜೊತೆಗೆ ಎಂದೂ ಏನ್ ಮಾಡಬಾರದು? ವಿರೋಧ ಕಟ್ಟಿಕೊಳ್ಳಬಾರದು. ಸಾಮಾನ್ಯ ನಿಯಮ. ವಿರೋಧ ಕಟ್ಕೋಬಾರದು. ಏನ್ ಮಾಡ್ಬೇಕು? ವಿರೋಧ ಹೊಡೆದಾಕ್ಬಿಡ್ತಾವ. ಏನ್ ಮಾಡ್ಬೇಕು? ಅದಕ್ಕೇನ್ ಮಾಡ್ಬೇಕು? ಅದೇ ಸ್ವಾರಸ್ಯ ಇರೋದು. ತುಂಬಾ ಅರ್ಥ ಇದೆ. ಅದು ವಿರೋಧ ಕಟ್ಕೋಬಾರ್ದು ಅಂದ್ರೆ ವಿರೋಧ ಬಂದರೂ ತೋರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಉಪಾಯ ಕಾಯ್ತಿರ್ಬೇಕು. ಪ್ರಸಂಗ ಬಂದಾಗ ಕಾಯ್ದೇನ್ ಮಾಡ್ಬೇಕು? ದೊಡ್ಡ ಹೆಲ್ಪ್ ತೊಗೊಂಡು ಗಟ್ಟಿ ಆಗ್ಬೇಕು ಫಸ್ಟ್, ಆಮೇಲೆ ಹೊಡೆಯೋಕ್ಕಿಂತ ಮುಂಚೆ ಏನ್ ಮಾಡ್ತಾನೆ? ತನ್ನ ಸೇಫ್ಟಿ ನೋಡ್ಕೋತಾನೆ ಫಸ್ಟ್, ಆಮೇಲೆ ಹೊಡಿಬೇಕು. ಇಲ್ಲದ್ರೆ ಏನಾಗುತ್ತೆ? ಅದಕ್ಕೇನು ವಿರೋಧ ಕಟ್ಕೋಬಾರ್ದು ಅಂದ್ರೆ ತಪ್ಪನ್ನು ಸಹಿಸ್ಕೋಬೇಕು ಅಂತ ಅರ್ಥ ಅಲ್ಲ. ತಪ್ಪನ್ನು ಸಹಿಸ್ಕೋಬೇಕಲ್ಲ. ವಿರೋಧ ಮಾಡು. ಅದು ಈ ರೀತಿ ಮಾಡಿ ಎಕ್ಸ್ಪ್ಲಿಸಿಟ್ ಮಾಡಿದ್ರೆ ಪಂಜಿತ ಆಗುತ್ತೆ. ಹಾಗೆಲ್ಲ ಮಾಡಿಕೊಡುದು. ಮತ್ತೆ ಚಿಕ್ಕವ್ರ ಮೇಲೆ ಎಷ್ಟೋ ಸರಿ ಇರ್ತಾನೆ ಪಾಪ. ಚಿಕ್ಕವನು ತಪ್ಪು ಮಾಡಿರೋದಿಲ್ಲ. ಇವನು ಪ್ರಬಲ. ಬಾಯಿ ಬಂದ ಬೈತಾನೆ, ಸ್ವಲ್ಪ ಏನೋ ಮಾಡ್ತಾನೆ, ಏನೂ ಮಾಡಾಗಿಲ್ಲ. ಮಾಡಕ್ಕೋರು ಏನಾಗತ್ತೆ? ಇನ್ನೂ ಹೆಚ್ಚು ಶಿಕ್ಷೆ ಕೊಡ್ತಾನೆ. ಅದಕ್ಕೇನ್ ಮಾಡ್ಬೇಕಾಗ? ಒಬ್ಬೆ ಮಾಡ್ದ ಏನೋ ಮಾಡಿ, ಬೇರೆ ದಾರಿ ಇಲ್ಲ. ಇದು ವಿರೋಧ ಕಟ್ಟಿಕೊಳ್ಬಾರ್ದು. ವಿರೋಧ ಉಂಟಾಗೋ ಸಮಸ್ಯೆ ಬಂದರೂ ಕೂಡ ವಿರೋಧ ತೋರಿಸ್ಕೊಳ್ಳೋದು ಜಾಣತನ. ಯೋಗ ಕರ್ಮಸ ಕೌಶಲ. ಗೊತ್ತಾಯ್ತಾ? ಪ್ರಸಂಗ ಬಂದಾಗ ದೊಡ್ಡವರ ಸಹಾಯ ತಗೊಂಡು ಭೀಷಣ ಮೊದಲೇನ್ ಮಾಡ್ದ? ಹೊಂದ್ಕೊಂಡಿದ್ದ. ರಾಮನ ಹನುಮಂತನ ಪರಾಕ್ರಮ ಗೊತ್ತಾದ್ಮೇಲೆ ಶಿಫ್ಟ್ ಆಗ್ಬಿಟ್ಟ ಆ ಕಡೆ. ಆ ಥರ ಮಾಡಬೇಕು ಹೊರತು ಅವಸರ ಪಟ್ಟು ವಿರೋಧ ಕಟ್ಕೊಂಡು ಏನಾಗತ್ತೆ? ಅವನೇನ ತೊಂದರೆ ಆಗುತ್ತೆ. ಮಾಡ್ಕೋಬಾರ್ದು. ಈ ತಪ್ಪು ಮಾಡಿದ್ದೀನಿ ಈಗ. ಈ ಮೂಲಕ ಏನು ಒಪ್ಕೊಂಡಾಗಾಯ್ತು? ಈಗ ರಾಮ ತನ್ನ ಅನುಯಾಯಿಗಳೆಲ್ಲ ಬಲಿಭೀಗಿ, ಭಾರಿ ಬಲಿಷ್ಠರು ಅಂತ ಒಪ್ಕೊಂಡ. ಯಾರನ್ನ? ಹೌದು, ಅದೇ ತಪ್ಪದು. ಆಡಿನ ಮೇಲೆ ತಿಳ್ಕೋಬಾರ್ದಾಗಿತ್ತು. ಕುಂಭಕರ್ಣನಿಗೆ ಏನಾಯ್ತು? ಅವನಿಗೆ ಇಬ್ಬರಲ್ಲೂ ದೈವಾವೇಶ ಇಬ್ಬರದು ಇದೆ. ಆದ್ರೆ ಕುಂಭಕರ್ಣದ ಏನಾಯ್ತು? ಈಗ ದೇವಾವೇಶ ಜಾಸ್ತಿ ಆಯ್ತು, ಅವನು ಕಡಿಮೆ ಆಗಿತ್ತು. ಮೊದಲು ಜಾಸ್ತಿ ಆಗಿತ್ತು, ಕಡಿಮೆ ಆಯ್ತು. ಏರುಪೇರು ಆಗುತ್ತಲ್ಲ ಹಾಗೆ. ಆವೇಶ ಇದ್ದಾಗ ಅವನು ಕುಡುಕ ಯಾವಾಗ ಏನ್ ಮಾತಾಡ್ತಾನೆ ಗೊತ್ತಾಗಲ್ಲ ಅಂತಾರಲ್ಲ ಹಾಗೆ. ಎಷ್ಟು ಹೇಳ್ತಾರೆ, ಸಾಯಂಕಾಲ ಮೀಟ್ ಮಾಡ್ಬೇಡ್ರಿ ಅವ್ರು, ನಮ್ಗೆ ಈ ಲೋಕದಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಇರ್ತಾರೆ. ಅಂದ್ರೆ ಅದು ಸ್ವಭಾವ ಆಗಿರುತ್ತೆ. ಇವನು ಇಂಥ ಜನ ಇವನು. ಇತೀರಿತಃ ರಾವಣ ಆಹಾ ದುರ್ನಯೋಪಿಹಂ. ಈ ರಾವಣಿಗೆ ಉತ್ತರ ಕೊಡೋದು ಭಾರಿ ಕಷ್ಟ ಆಯ್ತು. ಹೇಗೆ ಸಮರ್ಥನೆ ಮಾಡ್ಕೋಬೇಕು ಅವನು? ತಮ್ಮನೆ ಬೈದಾಯ್ತು. ಈಗ ತಪ್ಪು ಮಾಡಿದ್ದೇನೆ ಅಂತ ಹೇಳಿಬಿಟ್ಟ ಈಗಾಗ್ಲೇನೆ. ಅಂತಹ ಬಲಿಷ್ಠ ವಿರೋಧ ಯಾಕೆ ಕಟ್ಕೊಂಡು ಅಂತ ಹೇಳಿದ್ರೆ ಅಪಹರಣ ಮಾಡ್ತಾರ? ಬಂದ ಸಾಕಷ್ಟು. ಹಾಗೆ ಏನ್ ಮಾಡ್ದ? ಸಮರ್ಥನೆ ಮಾಡ್ಕೊಳ್ಳಿಲ್ಲ. ನೋಡಿ ಬುದ್ಧಿವಂತಿಕೆ ಮಾಡ್ತಾನೆ. ಮಾತಾಡಲಿಕ್ಕೆ ಟೈಮ್ ಇಲ್ಲ. ಕನಿಷ್ಠ ಸ್ವಾರ್ಥ ಕೊಡ್ಲಕ್ಕೆ ಬರೋದಿಲ್ಲ. ಜಗಳ ಆಗಬಾರದು. ಒಂಥರ ಬೇರೆ ರೀತಿ ಮಾತಾಡ್ತಾರೆ. ಇತೀರಿತಃ ರಾವಣ ಆಹಾ. ಈ ಹೇಳಲ್ಪಟ್ಟ ರಾವಣ ಹೇಳಿದ, ದುರ್ನಯ ಅಪಿ ಅಹಂ. ನಾನು ತಪ್ಪು ಮಾಡಿದ್ರು ಕೂಡ, ನಯ ದುರ್ನಯ ಅನ್ಯಾಯ, ಅನ್ಯಾಯ ಮಾಡಿದ್ರು ಕೂಡ ಅದಿರಲೇ ವಿಷಯ. ಆಮೇಲೆ ಈಗ ಬೇಡ. ಈಗ ಮೊದ್ಲೇನ್ ಮಾಡ್ಕೋಬೇಡ, ಸಮಸ್ಯೆ ಪರಿಹಾರ ಮಾಡ್ಕೋಬೇಕು. ಬಿದ್ದನ್ ಯಾಕೆ ಬಿದ್ದಿ ಬೇಡ? ರಕ್ತ ಹೋಗ್ತಾ ಇದ್ರು, ರಕ್ತ ನಿಲ್ಲಿಸ್ಬೇಕು. ಫಸ್ಟ್ ಏನ್ ಮಾಡ್ಬೇಕು? ಬಿದ್ದ ಕಾರಣಕ್ಕೆ ಎಷ್ಟೋ ಸರಿ ತಾಗೋದು ಹಾಗೇನೆ. ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ ಕೆಲವು ಕಡೆಗೆ ಡೀಟೇಲ್ಸ್ ಕೇಳ್ತಕ್ಕೋ ಸತ್ತೋಗ್ಬಿಟ್ಟಿರ್ತಾರೆ. ಅಷ್ಟೊತ್ತಿಗೆ ಅವರು ತಕ್ಷಣ ಇಟ್ಟುಕೊಟ್ಟಿದ್ರೆ ಏನಾಗ್ತಿತ್ತಾಗ? ಬದುಕ್ತಾ ಇರ್ತಾರೆ. ಕಾಮನ್ ಸೆನ್ಸ್ ಬೇಕು. ಅದಕ್ಕೆ ರಾವಣ ಬುದ್ಧಿವಂತಿಕೆ ಮಾಡಿದ. ಆ ವಿಷಯ ಮಾತಾಡೋದು ಬೇಡ. ಈಗ ನಾನು ತಪ್ಪು ಮಾಡಿ ಇಟ್ಕೊಂಡ್ಬಿಡೋಣ. ಈಗಾಗಲೇ ತ್ವಯಾ ಅವ್ಯಹ. ಅವ್ಯಹ ಅಂದ್ರೆ ಏನು? ರಕ್ಷ್ಯ, ಅವರಕ್ಷಣೆ. ನಾನು ರಕ್ಷಿಸ್ಬೇಕು ನೀನು. ಯಾಕೆ? ನಮ್ಮವನು ನೀನು, ನನ್ನ ತಮ್ಮ. ಗೊತ್ತಾಯ್ತಾ? ಇಷ್ಟೆಷ್ಟು ಕಾಪಾಡಿದ್ದೇನೆ ನಾನು. ಕೂತಲ್ಲೇ ಊಟ ವ್ಯವಸ್ಥೆ ಮಾಡಿದ್ದಿಲ್ಲೇನು? ದುಡಿಯೋದ್ರೆ ಮಾಡ್ತಾರಲ್ಲ ಹಂಗು. ಹಂಗಿದ್ರೆ ಬೆಳೆದಿದ್ಯಾ ನೀನೀಗ? ಇಷ್ಟು ಊಟ ಯಾರು ಹಾಕ್ತಾ ಇದ್ರು? ಅವ್ಯೋಹಿ ಕಿಮನ್ಯಥಾತ್ವ. ಎಲ್ಲ ಇಟ್ಕೊಂಡು ಏನ್ ಮಾಡ್ಬೇಕು ನಾನು? ಇಂಥ ಪ್ರಸಂಗದಲ್ಲಿ ನೀನು ರಕ್ಷಣೆ ಕೊಡದೆ ಹೋದ್ರೆ ನಿನ್ನಿಂದ ಏನು ಉಪಯೋಗ ಆದಾಗಾಯ್ತು? ನೀ ತಮ್ಮ ಅನಿಸ್ಕೊಂಡು ಇಷ್ಟೇನಪ್ಪ ಪ್ರಯೋಜನ? ತಪ್ಪು ಮಾಡಿದ್ರು ಕೂಡ ನೀನು ಕಾಪಾಡೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಚರಂತಿ ರಾಜಾನ ಭೂತಾಕ್ರಮಂ ಕ್ವಚಿತ್ ತ್ವಯೋಪಮಾನ್ ಬಂಧು ಜನಾನ್ ಬಲಾಧಿಕಾನ್ ಸಮೀಕ್ಷ ಹಿ ಇತ್ತಂ ಗದಿತೋಗ್ರಜೇನ ಸಕುಂಭಕರ್ಣ ಪ್ರಯಯೌ ರಣಾಯ. ಚರಂತಿ ರಾಜಾನಃ ಉತ ಅಕ್ರಮಂ ಕ್ವಚಿತ್ ತ್ವಯಾ ಉಪಮಾನ್ ಬಂಧುಜನಾನ್ ಬಲಾಧಿಕಾನ್ ಸಮೀಕ್ಷ ಹಿ ಇತ್ತಂ ಗದಿತಃ ಅಗ್ರಜೇನ ಸಹ ಕುಂಭಕರ್ಣಃ ಪ್ರಯಯೌ ರಣಾಯ. ಹೇಳೋದು ಹೇಗೆ ಹೇಳ್ತಾನೆ? ಅಪಾಲಜಿಟಿಗೆ ಮಾತಾಡ್ತಾನೆ ಈಗ. ಚರಂತಿ ರಾಜಾನಃ ಉತ ಅಕ್ರಮಂ ಕ್ವಚಿತ್. ರಾಜರು ಕೆಲವೊಮ್ಮೆ ತಪ್ಪು ಮಾಡ್ತಾರೆ. ಸೊ ಆ ಮಟ್ಟಿಗೆ ತನ್ನ ಇನ್ನೂ ಸತ್ ಕನ್ಫರ್ಮ್ ಮಾಡ್ಕೊಂಡ. ತಪ್ಪು ಮಾಡಿದ್ರು ಒಂದೆಡೆ ತಪ್ಪು ಮಾಡ್ತಾರೆ.
ಯಾಕೆ ತಪ್ಪು ಮಾಡ್ತಾರೆ ಗೊತ್ತಾ? ತ್ವಯೋಪಮಾನ್ ಬಂಧು ಜನಾನ್ ಬಲಾಧಿಕಾನ್ ಸಮೀಕ್ಷ. ನಿನ್ನಂಥ ಬಂಧುಗಳಿದ್ದೀರಿ, ಭಾರಿ ಪ್ರಬಲರಿದ್ದೀರಿ, ಸಮಯ ಬಂದಾಗ ಕಾಪಾಡ್ತೀರಿ ಅಂತ ಮಾಡ್ತಾರೆ. ನಿನ್ ಮೇಲೆ ನಂಬಿ ಮಾಡಿದೆ ಅಂತ ಅರ್ಥ. ನಿಮ್ಮ ನಂಬಿಕೊಂಡು ಸಾಲ ಮಾಡಿ ಯಾರಂದೆ, ನಿನ್ನ ನಂಬಿಕೊಂಡು ಸಾಲ ಮಾಡಿದೆ ಈಗ ದೊಡ್ಡ ತೀರಿಸ್ರಿ ಅಂದ್ರೆ ಹೇಗೋ ಹಾಗೆ ನಂಬಿಕೊಂಡು ಮಾಡಿದ್ದೇನೆ. ಯಾಕೆ ಬಲಾಧಿಕಾನ್, ಭಾರಿ ನನಗಿಂತ ಭಾರಿ ನೋಡಿ, ಬಲಾಧಿಕಾನ್ ಭಾರಿ ಬಲಾಢ್ಯ ಅಂತ ಒಂದರ್ಥ, ನನಗಿಂತ ಬಲಾಢ್ಯ ಅಂತ ಇನ್ನೊಂದು ಅರ್ಥ. ಹೊಗಳಬೇಕಾದ್ರೆ ಕೆಲಸ ಆಗ್ಬೇಕಲ್ಲ, ಕೆಲಸ ಆಗದಾಗ ಎಲ್ಲ ಟ್ಯಾಕ್ಟಿಕ್ಸ್ ತೋರಿಸ್ತಾರೆ. ಬಲಾಧಿಕಾನ್ ಸಮೀಕ್ಷೆ ಹಿ ಇತ್ತಂ ಸಹಿತ ಅಗ್ರಜೇನ. ನಿಮ್ಮಂತ ಆಗ ಈ ರೀತಿ ಹೇಳಿದಾಗ ಏನಾಯ್ತು? ಗತಿತಃ ಹೇಳಲ್ಪಟ್ಟಂತ ಅವನು ಸಹ ಕುಂಭಕರ್ಣ ಪ್ರೇಯೌ ರಣಾಯ ಯುದ್ಧಕ್ಕೆ ಹೊರಟ. ಅವನು ನನ್ನ ನಂಬ್ಕೊಂಡು ಮಾಡಿದ ಸರಿಯಾಗಿದ್ರೆ ಅಂದ್ರೆ ಮನುಷ್ಯ ಹೇಗೆ ಈಡಾಗ್ತಾನೆ ಅಂದ್ರೆ ಆ ರೀತಿ ಪ್ರಶಂಸೆ ಮಾಡಿದಾಗ ಏನಾಗ್ಬಿಡ್ತಾರೆ? ಈಡಾಗ್ಬಿಡ್ತಾರೆ. ಅದಕ್ಕೆ ಎಂದು ಕೂಡ ಹೊಗಳಿಕೆ ಮೋಸ ಹೋಗಬಾರದು. ಕೆಲವೊಮ್ಮೆ ಹೊಗಳಿಕೆಯಲ್ಲಿ ಸ್ವಾರ್ಥ ಇರುತ್ತೆ. ಭಾರಿ ಹೊಗಳ್ತಾರೆ, ಏನೋ ಕೇಳಕ್ ಬಂದಿದ್ದಾರೆ ಅಂತ ಅರ್ಥ. ಗೊತ್ತಾಯ್ತಾ? ಅದನ್ನು ಹುಷಾರಾಗಿ ಅರ್ಥ ಮಾಡ್ಕೋಬೇಕು. ಒಳ್ಳೆ ರೀತಿ ಹೊಗಳೋರು ಇರಬಹುದು, ಅದು ಎಲ್ಲರೂ ಹಾಗಿರೋದಿಲ್ಲ. ಆದ್ರಿಂದ ಇವ್ರು ಹೇಗೆ ಹೇಳ್ತಾರೆ ಗೊತ್ತಿರೋದಿಲ್ಲ, ಹುಷಾರಾಗಿರ್ಬೇಕು. ಹಾಗಿದ್ರೆ ಹೋಗ್ತೀನಿ ಅಂತ ಹೊರಟ್ಬಿಟ್ಟ. ಈಗೇನಾಯ್ತು? ಈಗ ಮತ್ತೆ ಬಂದ ಅನುಸರ. ಗೊತ್ತಾಯ್ತು? ಹಠ ಮಾಡ್ಲಿ. ವಿಭೀಷಣ ಏನ್ ಮಾಡ್ದ? ಅವೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದ. ಇವನೇನ್ ಮಾಡ್ದ? ಒಪ್ಕೊಂಡ್ರು. ಅದಕ್ಕೆ ಈಗ ವಿಜಯ ಅಸುರ ಹಿರಣ್ಯಾಕ್ಷನ ವೇಷ ಬಂತು. ಹಿರಣ್ಯಾಕ್ಷ ಹೇಗೆ ಚೇಂಜ್ ಆಗ್ತಾ ಇದೆ ಅಲ್ಲಲ್ಲೇ ಒಳ್ಳೆ ಮಾತಾಡಿದಾಗ. ಇದಿಷ್ಟು ನಡೆಯುತ್ತೆ. ಜೀವದ್ವಯ ವೇಷ ಇದ್ದವ್ರು ಇಂಥ ಮಾತಾಡ್ತಾರೆ ಅಂತ ಅರ್ಥ. ಕಿಮನ್ಯಥಾತ್ವಯ ಚರಂತಿ ರಾಜಾನ ಭೂತಾಕ್ರಮಂ ಕ್ವಚಿತ್ ತ್ವಯೋಪಮಾನ್ ಬಂಧುಜನಾನ್ ಬಲಾಧಿಕಾನ್ ಸಮೀಕ್ಷ ಹಿ ಇತ್ತಂ ಗದಿತಃ ಅಗ್ರಜೇನ ಕುಂಭಕರ್ಣ ಪ್ರೇಯೋ ರಣಾಯ. ಯುದ್ಧಕ್ಕೋಸ್ಕರ ಪ್ರೇಯೋ ಅದು ಪೂರ್ಣ ಮನಸ್ಸಿನಿಂದ ಹೊರಟ, ಅರೆ ಮನಸ್ಸಿನಿಂದ ಹೋಗ್ಲಿಲ್ಲ. ಹೊಡಿತಾಯ್ತ ಹಾಗೆ ಸ್ವಭಾವ, ದೈತ್ಯ ಸ್ವಭಾವ ಆದ್ದರಿಂದ ಹಾಗೆ ಹೊರಟ. ಇಲ್ಲಿ ಸ್ವಾರಸ್ಯ ಇದೆ. ಕುಂಭಕರ್ಣ ಈ ರೀತಿ ಮಾತಾಡಿದ, ಅದಕ್ಕೆ ಒಂದು ದೈತ್ಯಾವೇಶ ಇತ್ತು. ದೇವ ಒಳ್ಳೆ ಮಾತಾಡಿದಾಗ ವಿಜಯನಾವೇಶ, ಕೆಟ್ಟ ಮಾತಾಡಿದಾಗ ಹಿರಣ್ಯಾಕ್ಷ ಅಂತ ಅನ್ಕೊಂಡು ಒಂದು ಕಥೆ ಇದೆ. ಇನ್ನ ಉದ್ದೇಶಪೂರ್ವಕ ಅವನು ದುಷ್ಟನೇ, ಮಾತಾಡ್ಬೇಕಾದ್ರೂ ದುಷ್ಟನೇ. ಅಣ್ಣನ ಬೈದ, ಕೊಟ್ಬಿಡು ಅಂತ ಹೇಳಿದ, ಯುದ್ಧ ಮಾಡಬೇಕು ಹೇಳಿದ. ಇವೆಲ್ಲ ಕೂಡ ಆವೇಶ ಬೇಕಿಲ್ಲ. ಕುತಂತ್ರ. ಏನ್ ಕುತಂತ್ರ ಗೊತ್ತಾ? ಈ ರೀತಿ ನನ್ನ ಮಾತು ಕೇಳಿಕೊಂಡು ರಾವಣ ಸೀತೆಯಲ್ಲಿ ಒಪ್ಪಿಸ್ಬಿಟ್ರೆ ಯುದ್ಧ ನಿಂತು ಹೋಗುತ್ತೆ. ಮತ್ತೆ ಮಲ್ಕೋಬಹುದು ನಾನು. ಅರ್ಥ ಆಯ್ತಾ ಈಗ? ಮತ್ತೆ ಆರಾಮ್ ಮಲ್ಕೋಬಹುದು. ಇದು ಸ್ವಾರ್ಥ ಇದು ಅಂತ ಅರ್ಥ ಆಯ್ತಾ ಈಗ? ಎಷ್ಟು ಐಡಿಯಾ ಇದೆ ಅಂತ ಕೇಳಿದ್ರೆ ಅದು ನಿಜವಾಗ್ಲೂ ಒಪ್ಕೊಂಡಿದ್ದಲ್ಲ. ಅದು ತನ್ನ ಹಿತ ನೋಡ್ಕೊಂಡು ಅವನೀಗ ಈ ರೀತಿ ನಡ್ಕೊಂಡ್ಬಿಟ್ರೆ ಮತ್ತೆ ಚಿಂತೆ ಮಲ್ಕೋ. ಇಲ್ಲ, ರಿಸ್ಕ್ ಇದೆ, ಯುದ್ಧಕ್ಕೆ ಹೋಗಲ್ಲ. ಯಾಕೆ ಈಗ ತಪ್ಪಿಸ್ಕೊಂಡ್ಬಿಟ್ರೆ ಕುತಂತ್ರ ಇವೆಲ್ಲ ಕೂಡ. ಪಂಚತಂತ್ರದಲ್ಲಿ ಬರುತ್ತಲ್ಲ, ಆ ನರಿ ಇವೆಲ್ಲ ಮಾತಾಡುತ್ತೆ. ಅವೆಲ್ಲ ಬರೀ ಒಳ್ಳೊಳ್ಳೆ ಕೊಟೇಶನ್ಸೇ ಕೊಡೋದು. ಎಲ್ಲ ಯಾಕೆ? ಸ್ವಾರ್ಥಕ್ಕೋಸ್ಕರವಾಗಿ ಶಾಸ್ತ್ರ. ಡೆವಿಲ್ ಕೋಟಿಂಗ್ ಸ್ಕ್ರಿಪ್ಚರ್ ಅಂತ ಹೇಳೋದಿಲ್ಲ. ಯಾತಕ್ಕೆ ಸ್ಕ್ರಿಪ್ಚರ್ ಕೋಟ್ ಮಾಡುತ್ತೆ ಡೆವಿಲ್? ತನ್ನ ಸ್ವಾರ್ಥ ಸಾಧನೆಗೋಸ್ಕರ. ಕಳ್ಳ ಹೇಳ್ತಾರೆ ಎಲ್ಲ ಕಳ್ಳರ ಮೀಟಿಂಗು. ಯಾರು ಮೋಸ ಮಾಡಬಾರ್ದು ನನಗೆ, ತಾನು ಮಾಡ್ತಿರೋದೇ ಮೋಸ. ಅದು ಹೇಳಿ ಧೀರಿ ಏನು ಮೋಸ ಮಾಡಿದ್ರೆ ಒದ್ದಾಕ್ಬಿಡ್ತೀನಿ ನಿಮ್ಮನ್ನ, ನೀನು ಹಚ್ಕೊಳ್ಳೋ ಕೆಲಸ ಮಾಡ್ತೀಯ ಅಂತ ಆಯ್ತಾ ಇಲ್ಲ? ಈಗ ಅವರಲ್ಲಿ ಏನಿದೆ? ಒಂದು ತಮ್ಮದೇ ಒಂದು ನ್ಯಾಯ, ಅವ್ರದೇ ಒಂದು ವ್ಯವಸ್ಥೆ, ನ್ಯಾಯ ಇದೆ. ಅವ್ರದೇ ಒಂದು ಕೋಡ್ ಆಫ್ ಕಾಂಡಕ್ಟ್ ಮಾಡಿಕೊಂಡಿರ್ತಾರೆ. ಕದ್ದಿದ್ದು ಇಷ್ಟು % ಕೊಡಬೇಕು, ಇಷ್ಟೇತ್ ಕೆಲಸ ಮಾಡಬೇಕು, ಯಾರು ಗುಟ್ಟು ಬಿಟ್ಕೊಡಕ್ಕೆ ಒಂದಾಗ್ಬಿಡ್ತೇವೆ, ಎಲ್ಲ ಕರಾರುಗಳಿರುತ್ತೆ. ಅವೆಲ್ಲ ಕೂಡ ಅಂದ್ರೆ ನ್ಯಾಯ ಮಾಡ್ತಿರೋದು ಅನ್ಯಾಯ, ಅದರಲ್ಲಿ ನ್ಯಾಯದ ವ್ಯವಸ್ಥೆ. ಅಷ್ಟಗಳು ನಮ್ಮಲ್ಲೂ ಕೂಡ ಹಾಗಿರ್ತಾರೆ. ತುಂಬಾ ಯಾರು ಅರ್ಜೆಂಟ್ ಎಲ್ಲ ಸಿನಿಮಾಕ್ಕೆ ಹೋಗ್ಬೇಕಾಗಿರುತ್ತೆ. ಅವರು ಯಾರು ಆಚಾರ ಬರ್ತಾರೆ, ಹೇಳ್ತಾರೆ ಹೇಗೆಲ್ಲ ಮಾಡಬಾರ್ದು, ದೇವ್ರದ್ದು ಹಾಗೆ ಹೇಳಿ. ಹೌದು, ಭಾರಿ ದೊಡ್ಡವರು, ಭಾಳ ಬೇಗ ಹೋಗ್ಬಿಟ್ರೆ ಅಲ್ಲಿ ಹೋಗ್ಬೇಕ ಅಂತ ಹೇಳಿ ವಾದಿಸಿದ್ರೆ ಬೆಳೀತಾ ಹೋಗುತ್ತೆ. ಮತ್ತೆ ಶೋ ಶುರುವಾಗ್ಬಿಡುತ್ತೆ. ಅಷ್ಟೊಳಗೆ ನೀವು ಹೇಳಿದ್ ಭಾರಿ ಒಳ್ಳೆ ಕೆಲಸ, ಇನ್ಮೇಲೆ ಹಾಗೆ ಮಾಡೋದೇ ಇಲ್ಲ, ಇವತ್ತೇ ನಿರ್ವಾಹ ಎಲ್ಲ ಮಾಡ್ಕೊಂಡ್ಬಿಟ್ಟಿದೆ, ಯಾರ್ದೋ ಮಾತು ಕೇಳಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಕಳಿಸಿಬಿಟ್ರೆ ಫಾಸ್ಟಾಗಿ ಹೋಗ್ಬೋದು. ಒಪ್ಪೋಟಿಲ್ಲ ಆಕ್ಚುಲಿ ಅವರು ಏನ್ ಮಾಡ್ತಾರೆ, ಮಾತಾಡೋದಕ್ಕೆ ಟೈಮ್ ಹೋಗುತ್ತೆ. ಈ ತಂತ್ರ ತುಂಬಾ ಜನ ಇವತ್ತು ಎಲ್ಲರೂ ಮಾಡೋ ತಂತ್ರಗಳಿವೆಲ್ಲ ಕೂಡ. ತಮಗೆ ಬೇಡವಾದ ವಿಚಾರ ಕೂಡ ಒಪ್ಪಿದ ಹಾಗೆ ಮಾಡೋದಕ್ಕೆ ಕಾರಣ ಬೇರೆ ಉದ್ದೇಶ ಇಟ್ಕೊಂಡಿರ್ತಾರೆ. ಆ ದೃಷ್ಟಿಯಿಂದ ಕಡಿಯನಾಗ ಹಸರಾವೇಶ ಇದ್ರೂ ಸರಿ, ದೇವಾವೇಶ ಬಂದರೂ ಸರಿ, ಅವನು ಹೆಸರನ್ನೇ ಅವನು ತನ್ನ ಸ್ವಾರ್ಥಕ್ಕೆ ಮಾತಾಡಿದ. ರಾಡು ಒಪ್ಕೊಂಡಿದ್ದು ಕೂಡ ಈಗ ಸ್ವಾರ್ಥಕ್ಕೇನೆ. ಒಳಗೆ ಜೈನಾವೇಶ ಇತ್ತು, ಒಪ್ಕೊಂಡ ಅಂಬೋದು ಪಾಯಿಂಟ್, ಸ್ವಲ್ಪ ಪಾಯಿಂಟ್. ಬಟ್ ಅವನು ಸ್ವಾರ್ಥಕ್ಕೋಸ್ಕರ ಮಾಡೋದು ಇನ್ನೊಂದು ಕುತಂತ್ರ. ಚರಂತಿ ರಾಜಾನಭೂತಾಕ್ರಮಂ ಕ್ವಚಿತ್ ತ್ವಯೋಪಮಾನ್ ಬಂಧು ಜನಾನ್ ಬಲಾಧಿಕಾನ್ ಸಮೀಕ್ಷ್ಯ ಹಿತ್ತಂ ಹಿ ಇತ್ತಂ ಗದಿತೋಗ್ರಜೇನ ಸ ಕುಂಭಕರ್ಣಃ ಪ್ರೇಯೌರಣಾಯ ಪ್ರಕಾರಮಾರಂಘ್ಯ ಚ ಪಂಚಯೋಜನಂ ಯದಾ ಜಯೌ ಶೂಲವರಾಯುಧೋರಣಂ ಕಪಿ ಪ್ರವೀರ ಅಖಿಲಾಃ ಪ್ರದುದ್ರುವುಃ ಭಯಾದತೀತ್ಯೈವ ಚ ಸೇತುಮಾಶು ಪ್ರಾಕಾರಮುಲ್ಲಂಘ್ಯ ಚ ಪಂಚಯೋಜನಂ. ಎಷ್ಟಿತ್ತು ಪ್ರಾಕಾರ? ಅದು
5 ಯೋಜನೆ ಎತ್ತರ ಇತ್ತು. ಅದನ್ನೇನ್ ಮಾಡ್ದ? ದಾಟಿದ. 5 ಯೋಜನೆ ಅಂದ್ರೆ ಈಗ ಹೊಸಲು ದಾಟ್ದ ಅಷ್ಟೇ. ಅವ್ರು 5 ಯೋಜನೆ ಆದ್ರೆ ಎಷ್ಟಾಗುತ್ತೆ ಗೊತ್ತಾ? 5 ಯೋಜನೆ ಅಂದ್ರೆ 50 ಕಿಲೋಮೀಟರ್. 50 ಅಂದ್ರೆ ಅಷ್ಟು ಪ್ರೊಟೆಕ್ಷನ್ ಹಾಕೊಂಡಿದ್ದೆ ಅವನು. ಚೀನಾ ಗೋಡಿ ಅಂತಿಲ್ಲ ಇವತ್ತ. ಚೈನಾ ವಾಲ್ ಬಹಳ ಪ್ರಸಿದ್ಧ ಅದು, ಚೈನಾ ವಾಲ್ ಅಂತೇಳಿ. 1500 ಕಿಲೋಮೀಟರ್ ಉದ್ದ ಇದೆ ಅಂತ ವಾಲ್ ಕಟ್ಟಿದ್ದಾರೆ ಆಗಿನ ಕಾಲಕ್ಕೆ. ಅಂದ್ರೆ ಎಷ್ಟು ತಂತ್ರ ಇದೆಲ್ಲ ನೀವು ತಪ್ಪಾಗುತ್ತೆ ಇವ್ರ ವಾದಗಳೆಲ್ಲ. ಈಗ 2000 ವರ್ಷ ಜನಕ್ಕೆ ಏನು ಗೊತ್ತೇ ಇದ್ದಿಲ್ಲ, ಇಲ್ಲ ಸುಳ್ಳು ಕಥೆಗಳವೆಲ್ಲ ಕೂಡ. ಅದು ಇವತ್ತು ಕಟ್ಟಿದ್ದಲ್ಲ, ಅದು ಅಷ್ಟು ಪ್ರಾಚೀನ. ಅದು ಅಂದಮೇಲೆ ಹಿಂದಿನ ಜನಕ್ಕೆ ಗೊತ್ತಿಲ್ಲ ಅಂದ್ರೆ ತಪ್ಪದು, ಗೊತ್ತಿದ್ದಿಲ್ಲ ಅಂತೇಳಿ. ಕುತುಬ್ ಮಿನಾರ್ ಇದೆ ಇವತ್ತು, ಆ ಇದರದ ಸ್ಟೀಲ್ದು ತುಕ್ಕಿಡಿದ ನಾಶ ಆಗೇ ಇಲ್ಲ ಅದು. ಆ ರೀತಿ ಕಟ್ಲಕ್ಕೆ ಇವರಿಗೆ ಬರೋದು, ಇವತ್ತು ಮಾಡ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಇತ್ತು ಅದು, ಗೊತ್ತಾಯ್ತಾ? ಇದು ಕೂಡ ಅಂಥದ್ದೇನೆ. ಆದ್ರಿಂದ ಅಂತ ವ್ಯವಸ್ಥೆ ಮಾಡಿಕೊಂಡಿದ್ದ ತನ್ನ ಸೇಫ್ಟಿಗೋಸ್ಕರನೇ. ಅದನ್ನ ಹೊಸ್ತಲ್ ಕಾಲಿ ಹೀಗೆ ದಾಟಿದಂಥವ್ರು ಪ್ರಾಕಾರ ಮಾಲಂಗ್ಯತೆ, ಕಾಲಿಟ್ಟು ಆ ಕಡೆ ಹೊರಟುಬಿಟ್ಟ. ಆದ್ರೆ ಅವ್ರಿಗೆ ಬಾಗಿಲಿಗೆಲ್ಲ ಉಪಯೋಗ ಇಲ್ಲ, ಅವರಿಗೆಲ್ಲ ಕೂಡ ಪೂರ್ತಿ ಓಡಾಡ್ತಾ ಇದ್ದ. ಯಥಾ ಯಯೌ ಶೂಲವರಾಯುಧೋರಣಂ, ಕೈಲಿ ಶೂಲ ಇಟ್ಕೊಂಡ. ಅದು 5 ಯೋಜನ ಎತ್ತರದ ಪ್ರಾಕಾರ, ಕೈಲಿ ಶೂಲ, ವರ ಆಯುಧ. ವರ ಆಯುಧ ಮತ್ತೆ ಎರಡರ್ಥ, ಶ್ರೇಷ್ಠವಾದ ಆಯುಧ ಒಂದರ್ಥ, ವರದಿಂದ ಕೂಡಿದ ಆಯುಧ ಅಂತ ಇನ್ನೊಂದು ಅರ್ಥ. ಅದಕ್ಕೂ ವರ, ಕರ್ಣನ ಶಕ್ತಿ ಆಯುಧಕ್ಕೆ ವರ ಇತ್ತಲ್ಲ, ಆ ಥರ. ಕಪಿಪ್ರವೀರಾಹ ಅಖಿಲಾಹ ಪ್ರದುದ್ರುವು ಭಯಾದತೀತ್ಯೈವ ಚ ಸೇತುಮಾಶು. ಕಪಿಗಳಿಗೆಲ್ಲ ಒಂದು ಸ್ಟೇಜ್ ಭಾರಿ ಖುಷಿಯಾಗಿಬಿಟ್ಟಿತ್ತಾಗ ಪಾಪ. ಯಾಕೆ ಎಂತೆಂಥವ್ರು ಹೋಗ್ಬಿಟ್ರು, ಅತಿಕಾಯ ಹೋಗ್ಬಿಟ್ಟ, ಎರಡ ಹೋಗ್ಬಿಟ್ರು. ಈಗಾಗಲೇ ರಾವಣ ಕೂಡ ಬಂದು ಒಂದೇ ಪೆಟ್ಟು ತಿಂದು ಹೋಗ್ಬಿಟ್ಟ. ಇನ್ನೇನು ಯುದ್ಧ ಮುಗಿಯೋದು ಅರ್ಕೊಂಡಿದ್ರು ಪಾಪ. ಬಂದು ನೋಡಿದ್ರು, ಅವ್ರ ಹೈಟ್ ನೋಡೇ ಗಾಬರಿ ಆಗ್ಬಿಡುತ್ತೆ ಅವ್ರಿಗೆ. ಅಯ್ಯೋ ಎಷ್ಟು ದೊಡ್ಡ ಓಡ್ಲಕ್ಕೆ ಶುರು ಮಾಡಿದಂತೆ. ಎಷ್ಟು ಗೊತ್ತಾ? ಸೇತುವೆ ದಾಟಿ ವಾಪಸ್ ಹೋಗ್ಬೇಕು. ಸೇತುವೆ ಇತ್ತಲ್ಲ, ಅಂದ್ರೆ 100 ಯೋಜನೆ ಓಡೋಗಿದ್ದಾರೆ. ಅದು ಎಷ್ಟು ಭಯ ಆಗಿರ್ಬೇಕು ಅವ್ರಿಗೆ. ಕುಂಭಕರ್ಣ ಯಾರವರೆಲ್ಲ ಸಾಮಾನ್ಯರಲ್ಲ, ದೇವತೆಗಳು ಎಷ್ಟೋ ಜನ ಅದರಲ್ಲಿ. ಸಣ್ಣ ಪುಟ್ಟ ದೊಡ್ಡ ದೊಡ್ಡ ದೇವತೆಗಳು ಇದ್ದಾರೆ, ಸಣ್ಣ ಪುಟ್ಟ ದೇವತೆಗಳು ಓಡೋಗ್ಬಿಟ್ಟಿದ್ದಾರೆ. ಅಷ್ಟು ಪೊಲೀಸರೇ ಓಡೋರು ಅಂತ ಹೇಳೋದಿಲ್ಲ. ಆ ಟೈಪ್ ಗುಂಡಗಳನ್ನ ಕಂಡ್ರೆ ಪೊಲೀಸ್ ಹೆದರಿಬಿಟ್ರು. ಯಾಕೆ ಅವನು ಆ ತರ ಇದ್ದ. ಕುಂಭಕರ್ಣನ ಸೈಜ್ ನೋಡಿ ಅಷ್ಟು ಗಾಬರಿ ಆಯ್ತಾರೆ. ಪ್ರದುಧ್ರುವ ಅಂದ್ರೆ ಗೊತ್ತಾ, ಭಾರಿ ಜೋರಾಗಿ ಓಡ್ತಾ ಇದ್ರು, ಸ್ವಲ್ಪ ಅಲ್ಲ. ಪ್ರಕರ್ಷೇಣ ದುಧ್ರುವು, ಅಷ್ಟು ಜೋರಾಗಿ ಓಡಿದ್ರಂತೆ. ಅವನ ಅಪಿಯರೆನ್ಸೇ ಆಗಿತ್ತು. ಭಯಾದ್ ಅತೀತ್ಯೈವ ಚ ಸೇತುಮಾಶು, ಬೇಗ ಓಡಿದ್ರು, ಜೋರಾಗಿ ಓಡಿದ್ರು, ಸೇತುವೆ ದಾಟಿ ಓಡಿದ್ರು ಅಂತ ಹೇಳಿದಾಗ ಅಖಿಲಾಹ ಅಂತ ಹೇಳಿದ್ರಿಂದ ಸೈನ್ಯಕ್ಕೆ ಸೇರಿದ್ದ ಕಪಿಗಳ ಅವಸ್ಥೆ ಹಾಗಾಯ್ತು. ಶತಬಲಿ ಪನಸಾಖ್ಯೌ ತತ್ರ ವಶ್ವಂಶಭೂತೌ ಪವನಗಣ ವರಾಂಶೌ ಶ್ವೇತ ಸಂಪಾತಿನೌ ಚ ನಿವೃತ್ತಿ ತನುಮಥೋಗ್ರಂ ದುರ್ಮುಖಂ ಕೇಸರೀತಿ ಪ್ರವರಮಥ ಮರುತ್ಸು ಪ್ರಾಶ್ಯಮೇತಾನ್ ಮುಖೇ ಸಹ. ಈಗ ಓಡಿದ ಗುಂಪು ಒಂದ್ ಕಡೆಗೆ, ಉಳಿದ ಗುಂಪಿನಲ್ಲಿ ಯಾರ್ಯಾರಿದ್ರು? ಶತಬಲಿ ಪನಸಾಖ್ಯೌ ತತ್ರ ವಸ್ವಂಶಭೂತೌ ಪವನಗಣ ವರಾಂಶೌ ಶ್ವೇತ ಸಂಪಾತಿನೌ ಚ ನಿವೃತ್ತಿ ತನುಂ ಅಥೋಗ್ರಂ ನಿವೃತ್ತಿ ತನುಂ ಅಥ ಉಗ್ರಂ ದುರ್ಮುಖಂ ಕೇಸರಿ ಇತಿ ಪ್ರವರಂ ಅಥ ಮರುತ್ಸು ಪ್ರಾಶ್ಯತ್ ಏತಾನ್ ಮುಖೇ ಸಹ. ಇಷ್ಟು ಜನ ಬಾಯಲ್ಲಿ ಹಾಕೊಂಡ್ಬಿಟ್ಟವ್ರು ಕುಂಭಕರ್ಣ. ಇಂತಿನ ದೊಡ್ಡವ್ರ ನಡುವೆ ಬಾಯಲ್ಲಿ ಹಾಕತಾ ಇದ್ದಾನೆ. ಹಾಗೇನೆ ಯಾರ್ಯಾರವರು? ಶತಬಲಿ ಪನಸ ಅಂತಿಬ್ರು. ಶತಬಲಿ ಅಂತ ಒಬ್ಬ, ಪನಸ ಅಂತ ಒಬ್ಬ. ಅವರಿಬ್ರು ಯಾರು? ವಸ್ವಂಶಭೂತವು, 8 ವಸುಗಳಲ್ಲಿ ಒಬ್ಬ ವಸು ಏನಾಗಿ ಹುಟ್ಟಿದ್ದಾರೆ ಮಹಾಭಾರತ ಕಾಲಕ್ಕೆ? ಭೀಷ್ಮರು. ಇನ್ನು ಉಳಿದ ಯೋಸಗಳಲ್ಲಿ ಇದರಲ್ಲಿ ಇಬ್ಬರು ವಸುಗಳ ಅವತಾರ ಇವರಿಬ್ರು ಕೂಡ. ಪವನಗಣ ವರಾಂಶವು ಶ್ವೇತ ಸಂಪಾತಿ ನೌಚ. ಇನ್ನು ಇಬ್ರು, ಶ್ವೇತ ಅಂತ ಒಬ್ಬ, ಸಂಪಾತಿ ಅಂತ ಒಬ್ಬ. ಈ ಸಂಪಾತಿ ಪಕ್ಷಿ ಸಂಪಾತಿ ಅಲ್ಲ, ಕಪಿ ಸಂಪಾತಿ, ಗೊತ್ತಾಯ್ತಾ? ಅವರಿಬ್ರು ಕೂಡ ಯಾರವರು? ಪವನಗಣ ವರಾಂಶವು, ಮರುದ್ಗಣದಲ್ಲಿ ಸೇರಿದವರು ಇಬ್ರು. ಇವರು ವಸುಗಳು, ಅವರಿಬ್ಬರು ಮರುದ್ಗಣದವರು. ನಿವೃತ್ತಿ ತನುಂ ಅಥ ಉಗ್ರಂ ದುರ್ಮುಖಂ. ದುರ್ಮುಖ ಅಂತ ಒಬ್ಬ ಕಪಿ, ಆತ್ಯಾರೋ? ನಿವೃತ್ತಿ ಅವತಾರ. ನಿವೃತ್ತಿ ಮಹಾಭಾರತ ಕಾಲಕ್ಕೆ ಏನಾಗ್ತಾನೆ? ಘಟೋತ್ಕಚ. ಅಂದ್ರೆ ಇಲ್ಲಿ ರೋಲ್ ಇದೆ, ಅಲ್ಲೂ ರೋಲ್ ಇದೆ. ನಿವೃತ್ತಿ ತನುಂ ಅಥೋಗ್ರಂ ದುರ್ಮುಖಂ ಕೇಸರೀತಿ. ಇಲ್ಲಿ ಕಪಿ, ಅಲ್ಲಿ ರಾಕ್ಷಸ. ಮೂಲತಃ ಯಾರಾತ? ನಿವೃತ್ತಿ ದೇವತೆ, ದಿಕ್ಪಾಲಕ. ನಿವೃತ್ತಿ ತನುಂ ಅಂದ್ರೆ ನಿವೃತ್ತಿಯ ಶರೀರ ಅಂತ. ನಿವೃತ್ತಿ ಶರೀರದ ನಿವೃತ್ತಿ ರೂಪ ಅಂತ ಅರ್ಥ. ನಿವೃತ್ತಿ ರೂಪದ ಮೂಲ ರೂಪದಂತ ದೇವತೆ ಅಲ್ಲ ಮಗ ಅಂತ ಅರ್ಥ ಅಲ್ಲ. ತನು ಅಷ್ಟೇ, ತನುಜ ಅಂತ ಕರೆದಿಲ್ಲ. ನಿವೃತ್ತಿ ತನುಂ ಅಥ ಉಗ್ರಂ ದುರ್ಮುಖಂ ಕೇಸರೀತಿ, ಸ್ವರೂಪ ಅಂತ ಅಷ್ಟೇ ಅರ್ಥ. ಕೇಸರಿ ಇತಿ ಪ್ರವರಮಥ. ಇನ್ನೊಬ್ಬ ಕೇಸರಿ ಯಾರು? ಹನುಮಂತನ ತಂದೆ ಆಯ್ತ ಕೇಸರಿ ಅಂಜನ, ತಂದೆ ತಾಯಿಗಳು. ಆತ ಮರುತ್ಸು ಪ್ರವರಂ, ಒಬ್ಬ ಆತನು ಮರುತ್ತಿನ ಅವತಾರ. ಅಲ್ಲಿ ನಾರಾಯಣ ಪಂಡಿತಾಚಾರ್ಯ ಬರಬೇಕಾದ್ರೆ ಧ್ರುವ ಅಂತ ಒಬ್ಬ ಮರುತ್ತಿದ್ದಾನೆ. 49 ಮರುತ್ತಗಳಲ್ಲಿ ಧ್ರುವ ಅಂತ ಒಬ್ಬ. ಈ ಧ್ರುವರಾಜ ಬೇರೆ, ಈತ ಬೇರೆ. ಆ ಧ್ರುವನ ಅವತಾರವೇ ಯಾರೋ? ಕೇಸರಿ.
ಮರುತ್ಸು ಪ್ರಾಶ್ಚದೇತಾನ್ಮುಖಿ ತಗೊಂಡು ಬಾಯಿಲಾಗ ಹೀಗೆ ಅದೇ ಬಾಯಲ್ಲಿ ಇಟ್ಕೋಬೇಕು, ಹೀಗೆ ಎಸ್ಕೊಂಡ್ರೆ ಸಾಕು ಹೋಗ್ಬಿಡ್ತಾ ಇದ್ರು, ಅಷ್ಟು ದೊಡ್ಡ ಬಾಯಿ ಅವನು ಪ್ರಪೋರ್ಷನೇಟ್ ಆಗಿ. ಮುಖೇ ಸಹ ಬಾಯಲ್ಲಿ ಹಾಕೊಂಡ. ರಜನಿಚರ ವರೋಸೌ ಕುಂಭಕರ್ಣ ಪ್ರತಾಪಿ ಕುಮುದಮಪಿ ಜಯಂತಂ ಪಾಣಿನಾ ಸಂಪಿಪೇಶ ನಲಮಥ ಚ ರಜಾ ಗಜಾದೀನ್ ಪಂಚ ನೀಲಂ ಸತಾರಂ ಗಿರಿವರ ಗಿರಿವರ ತರುಹಸ್ತಾನ್ ಮುಷ್ಟಿನಾ ಅಪಾತಯಚ್ಚ. ರಜನಿಚರ ವರಹ ಅಸೌ ಕುಂಭಕರ್ಣ ಪ್ರತಾಪಿ ಕುಮುದಂ ಅಪಿ ಜಯಂತಂ ಪಾಣಿನಾ ಸಂಪಿಪೇಶ ನಲಂ ಅಥ ಚ ಗಜಾದೀನ್ ಪಂಚ ನೀಲಂ ಸತಾರಂ ಗಿರಿವರ ತರುಹಸ್ತಾನ್ ಮುಷ್ಟಿನಾ ಅಪಾತಯತ್ ಚ. ಇವರನ್ನ ಬಾಯಲ್ಲಿ ಹಾಕೊಂಡ. ಇನ್ನು ಕೆದರಿದ್ದಾರೆ. ಅಸೌ ರಜನಿಚರ ವರಹ ಕುಂಭಕರ್ಣ ರಜನಿಚರ ವರಹ ನಿಶಾಚರ ವರಹ ರಾಕ್ಷಸ ಶ್ರೇಷ್ಠ ಅವನು ಪ್ರತಾಪಿ ಪ್ರತಾಪಿ ಭಾರಿ ಪ್ರತಾಪ ಹೊಡಿದವನು. ಕುಮುದಮಪಿ ಜಯಂತಂ ಜಯಂತ ಇಂದ್ರಪುತ್ರ, ಆತನ ಕತೆ ಬಂದಿದೆ, ಜಯಂತ ವಾಯಿಸಿದ ಕತೆ. ಆತ ಇಲ್ಲಿ ಹುಟ್ಟಿ ಬಂದಿದ್ದ, ಕಪಿಯಾಗಿ ಹುಟ್ಟಿ ಬಂದಿದ್ದೆ. ಹೆಸರೇನು? ಕುಮುದ ಅಂತ ಹೆಸರು. ಕುಮುದಮಪಿ ಜಯಂತಂ ಪಾಣಿನಾ ಸಂಪಿಪೇಶ, ಕೈಲಿ ಹೊಸಗಿದ ಹಾಕಿಬಿಡ್ತಾನೆ, ನೊಣಗಿಣ ಎಂದಾಗ ತರಿಸಿಬಿಡ್ತಾನೆ ಆ ಕಡೆಗೆ. ನಲಮ್ಮಥ ಚ ನಲ ಯಾರಾತ? ಸೇವತೆ ಕಟ್ಟಿದವನು. ಯಾರ ಅವತಾರ? ವಿಶ್ವಕರ್ಮನ ಅವತಾರ. ಆತನನ್ನ ಏನ್ ಮಾಡದ? ಎಲ್ಲರನ್ನು ಕೂಡ ಹೊಡೆದೊಡೆದು ಮುಷ್ಟಿನ ಅಪಾತ ಮುಷ್ಟಿನ ಹೊಡೆದು ಬಿಡಿಸ್ತಾ ಇದ್ದಾನೆ. ಗಜಾದೀನ್ ಗಜಾದಿ 5 ಜನ ಹಿಂದೆ ಬಂದಿತ್ತು. ಯಾರವರೆಲ್ಲ? ಗಂಧಮಾದನ ಇವರೆಲ್ಲ ಕೂಡ ಹಿಂದೆ ಬಂದಿತ್ತು. ಅದೆಲ್ಲ ಕೂಡ ಯಾರವರೆಲ್ಲ ಕೂಡ ಪ್ರಾಣಾಪಾನಾದಿ ಮರುತ್ತುಗಳು ಅವರನ್ನೆಲ್ಲ ಕೂಡ, ಮತ್ತು ಸತಾರಂ ನೀಲ ಸೇನಾಧಿಪತಿ, ತಾರ ಅಂಗದನ ಸೋದರ ಮಾವ, ಅವರೆಲ್ಲರನ್ನೂ ಕೂಡ ಯುದ್ಧಕ್ಕೆ ಬಂದ್ರು ಇವನ ಮೇಲೆ. ಗಿರಿವರ ತರುಹಸ್ತಾನ್ ಗಿರಿವರ ತರುಹಸ್ತಾನ್ ಗಿರಿಹಸ್ತಾನ್ ವರ ಮುಂದಿರತಕ್ಕಂಥದ್ದೇನು ತರು ವರತರು ಹಸ್ತಾನ್ ಅಥವಾ ಗಿರಿವರ ಅಥವಾ ವರತರು ಎರಡು ಮಾಡಬಹುದು. ಗಿರಿವರ ಹಸ್ತಾನ್ ವರತರು ಹಸ್ತಾನ್ ಅಂದ್ರೆ ದೊಡ್ಡ ದೊಡ್ಡ ಬೆಟ್ಟ ಇಟ್ಕೊಂಡು ಬಂದ್ರು. ನೋಡಿ ಮ್ಯಾಚ್ ಹೊಡಿಬೇಕಲ್ಲ, ತಕ್ಕಂತೆ ಮ್ಯಾಚಿಂಗ್ ಬಂದ್ರು. ಇನ್ನೇ ಕೆಲವರು ದೊಡ್ಡ ಮರ ತಗೊಂಡು ಬಂದ್ರು. ದೊಡ್ಡ ಮರ ಹಿಡ್ಕೊಂಡು ಕೆಲವರು, ದೊಡ್ಡ ಬೆಟ್ಟ ಹಿಡ್ಕೊಂಡು ಕೆಲವರು ಇವನ್ನ ಯುದ್ಧಕ್ಕೆ ಬಂದ್ರು. ಅವನೇನ್ ಮಾಡದ? ಹೀಗಂದ ಎಲ್ಲ ದಬ ದಬ ಬಿದ್ದು ಹೋಗ್ಬಿಟ್ರು. ಅವನು ಹೇಗಂತ ಕೈ ಬೀಸಿರಿ ಗಾಳಿಗೂ ಬಿದ್ದು ಹೋಗ್ತೇವೆ ಅಂತಹ ಸಮರ್ಥ ಅವನು. ಅದಕ್ಕೆ ಅವನೇನಂತ ಕರೆದ್ರು? ಪ್ರತಾಪಿ ಅಂತ ಕರೆದ್ರು. ಪ್ರತಾಪಿಗೆ ಇನ್ನೊಂದು ಅರ್ಥ ಏನು? ತಾಪ ಹುಟ್ಟಿಸುವವನು, ಶತ್ರುಗಳಿಗೆ ತಾಪ ಹುಟ್ಟಿಸುವವನು, ಪ್ರಕರ್ಷೇಣ ತಾಪವನ್ನು ಉಂಟು ಮಾಡುವವನು. ಅಂತಹ ಕುಂಭಕರ್ಣ, ಕುಮುದ, ನಲ, ಗಜಾದಿ 5 ಜನ, ನೀಲ, ತಾರ ಇವರನ್ನೆಲ್ಲ ಕೂಡ ಮುಷ್ಟಿನ ಅಪಾತ ಹೆಚ್ಚು ಹೊಡಿಲಕ್ಕೆ ಹೋದ್ರೆ ಚಾನ್ಸೇ ಕೊಡ್ಲಿಲ್ಲ ಅವನು, ಮೊದಲೇ ಹೊಡೆದಾಕಿಬಿಟ್ಟ. ಅಥಾಂಗದಶ್ಚ ಜಾಂಬವಾನಿನಾತ್ಮಜಶ್ಚ ವಾನರೈಹಿ ಇವರೆಲ್ಲ ಓಡದೆ ಉಳ್ಕೊಂಡವ್ರು. ಇವರೆಲ್ಲ ಸೈನಿಕರು ಓಡೋಗ್ಬಿಟ್ಟಿದ್ರು. ನಿಜಘ್ನಿರೇ ನಿಶಾಚರಂ ಸವೃಷ್ಟ ಶೈಲ ಸಾನುಭಿ ಅಥ ಅಂಗದ ಜಾಂಬವಾನ್ ಇನಾತ್ಮಜ ಚ ವಾನರೈಹಿ ನಿಜಘ್ನಿರೇ ನಿಶಾಚರಂ ಸವೃಷ್ಟ ಶೈಲ ಸಾನುಭಿ. ಸ್ವಲ್ಪ ಅವರಿಗೆ ದೊಡ್ಡವರು ಇವರೆಲ್ಲ. ಅಂಗದ ಯುವರಾಜ, ಜಾಂಬವಾನ್ ಅತಿ ವೃದ್ಧ, ಆಮೇಲೆ ಇನಾತ್ಮಜ. ಯಾರು ಇನಾತ್ಮಜ ಅಂದ್ರೆ ಯಾರು? ಇನ ಅಂದ್ರೆ ಸೂರ್ಯ, ಇನ ಅಂದ್ರೆ ಸೂರ್ಯ, ಸೂರ್ಯಾತ್ಮಜ ಅಂದ್ರೆ ಯಾರು? ಸುಗ್ರೀವ. ಈತ ರಾಜ ಮಹಾರಾಜ. ಅವರೆಲ್ಲ ಕೂಡ ವಾನರೈಹಿ ಉಳಿದ ವಾನರ ಸೇರ್ಕೊಂಡ್ಬಿಟ್ಟು ನಿಜಘ್ನಿರೇ ನಿಶಾಚರಂ ಆ ರಾಷ್ಟ್ರನನ್ನ ಕುಂಭಕರ್ಣನನ್ನ ಸವೃಕ್ಷ ಶೈಲ ಸಾನುಭಿ ವೃಕ್ಷಗಳು, ಬೆಟ್ಟಗಳು, ಶೈಲ ಸಾನು ಬೆಟ್ಟಗಳ ಶಿಖರಗಳು ಅವುಗಳಿಂದ ಹೊಡಿತಾ ಇದ್ದಾರೆ. ಆದರೆ ಅವನು ಲೆಕ್ಕನೇ ಇಲ್ಲ, ಹೊಡಿಲಿ ಬಿಡಿಲಿ ಏನು ಲೆಕ್ಕ ಇಲ್ಲ. ವಿಚೂರ್ಣಿತಾಶ್ಚ ರಾಕ್ಷಸಾಹ ತನೋ ನಿಶಾಚರಾಶ್ಯತೆ ಬಭೂವ ಕಾಚನ ವ್ಯಥ ನ ಚಾಸ್ಯ ಬಾಹುಶಾಲಿನಃ. ವಿಚೂರ್ಣಿತಾಶ್ಚ ಅಲ್ಲಿ ಹೀಗಿರ್ಬೇಕು. ಅಲ್ಲ ಬಂದೆ ಅದೇ ಹೇಳಿದ್ದು. ವಿಚೂರ್ಣಿತಾಶ್ಚ ಅದರಲ್ಲ ಹಾಗೆ ಇದೆಯಾ? ಅಲ್ಲ, ಆ ಪುಸ್ತಕ ಕೊಟ್ಟಿರೋದು ಒಂದು ನಿಮಿಷ. ಅಲ್ಲ, ಆಕ್ಚುಲಿ ಹೇಗಿರ್ಬೇಕದು? ವಿಚೂರ್ಣಿತ ರಾಕ್ಷಸ ಇದ್ರೂ ಸರಿ ಹೋಗುತ್ತೆ. ಇಲ್ಲಿ ಹೋದ್ರೆ ರಾಕ್ಷಸಾಹ
ತನೌ ನಿಶಾಚರಸ್ಯತೆ ಬಭೂವ ಕಾಚನ ವ್ಯಥ. ಆದ್ರೆ ಎಂಥವನು ಅಂತ ಕೇಳಿದ್ರೆ ಅವ್ರ ಯುದ್ಧದಲ್ಲಿ ರಾಕ್ಷಸರ ದೇಹವನ್ನು ಎತ್ತಿ ಹಾಕಿದ್ರು ಕೂಡ ಅವರು ಪುಡಿ ಪುಡಿ ಆಗ್ತಾ ಇದ್ರು. ಇವು ಹಾಕಿದ್ವೆಲ್ಲ ಪುಡಿ ಪುಡಿ. ಅವನ್ನ ತಿರುಗಿ ಹೊಡಿಬೇಕಾಗಿಲ್ಲ. ಎಷ್ಟು ಗಟ್ಟಿ ಇದ್ದ ಅಂದ್ರೆ ಹಾಕಿದ ಬೆಟ್ಟ ಪಟ್ ಅಂತ ಹೊಡೆದೋಗ್ತಾ ಇತ್ತು. ನೆನ್ಪು ಮಾಡ್ಕೋಬೇಕು. ಆಖಣಾಶ್ವ ಸಮ ವಾಯುದೇವರು ಯಾವತ್ತಾನೆ ಎಂತೆಂಥ ದೈತ್ಯರ ಮೈ ಮೇಲೆ ಬಿದ್ದರೂ ಕೂಡ ದೊಡ್ಡ ಬಂಡೆ ಮೇಲೆ ಮೊಂಡೆಂಟುಗಳು ಬಿದ್ದಾಗ ಆಗ್ತಾ ಇತ್ತು ಅಂತ. ಇವನು ಹೇಗಿದ್ದಾನೆ ಅಂತ ಕೇಳಿದ್ರೆ ಇನ್ನೇ ಬಿಟ್ಟ ಬೆಟ್ಟಗಳು ಪುಡಿ ಪುಡಿ ಆಗ್ತಾ ಇತ್ತು. ಏನು ಆಕಣಾಶ್ವ ಸಮನ ಅಂತ ಕೇಳಿದ್ರೆ ಅಲ್ಲ, ಇದು ವರ. ಇದು ಅವ್ರದ್ದೇನೋ ನ್ಯಾಚುರಲ್ ವರ. ಉದಾಹರಣೆಗೆ ಏನಾಗಿದೆ, ಅದು ಒಂದು ಬಟ್ಟೆನೆ ಮೇಲೆ ಕವರಿಂಗ್ ಹಾಕಿದ್ದಾರೆ, ಸ್ಟೀಲ್ ಕವರಿಂಗ್ ಹಾಕಿದ್ದಾರೆ, ಅದಕ್ಕೆ ಹೊಡಿತಾ ಇಲ್ಲ. ಹೊಡಿಬೇಕು, ಬ್ರೇಕಬಲ್ ಕೆಲಸ ಮಾಡ್ತಾರೆ, ಬ್ರೇಕ್ ಆಗಬಾರ್ದು. ಏನ್ ಮಾಡ್ಬಿಡ್ತಾರೆ, ಮೇಲೆ ಫಸ್ಟ್ ಪ್ರೊಟೆಕ್ಷನ್ ಕೊಡ್ತಾರೆ. ಇವತ್ತು ಹಂಪಿ ಎಷ್ಟೋ ಕಡೆಗೆ ಏನ್ ಮಾಡಿದಾರೆ ಗೊತ್ತಾ, ರಾಡ್ಸ್ ಹಾಕಿದ್ದಾರೆ. ಹಳೆ ಕಂಬ ಬಿದ್ದು, ಕೆಲವು ಕಂಬ ಬಿದ್ದೋಗ್ಬಿಟ್ಟಿದೆ, ಉಳಿದು ಬಿದ್ದೋಗ್ಬಾರ ಅಂತ ಏನ್ ಮಾಡ್ತಾರೆ, ಅದಕ್ಕೆ ರಾಡ್ ಫಿಕ್ಸ್ ಮಾಡಿ ಅದು ಪ್ರಿಂಟ್ ಮಾಡ್ತಾರೆ. ಈಗ ಯಾಕೆ ಬಿಡೋದಿಲ್ಲ ಅಂದ್ರೆ ಕಂಬದ ಶಕ್ತಿ ಅಲ್ಲ, ಯಾವ್ದ್ರ ಶಕ್ತಿ ಅದು, ರಾಡ್ ಶಕ್ತಿ. ವರದ ಬಲದಿಂದ ಅವನು ಹಾಕಿದ್ದೇ ಹೊರತು ನ್ಯಾಚುರಲಿ ಅಲ್ಲ. ಇವ್ರು ಹೇಗಿದ್ದಾರೆ, ಬ್ರಹ್ಮದೇವರೇನು ಹಿಂದೆ ವಾಯುದೇವರಾಗಿದ್ದವರು, ಅವ್ರ್ಯಾರು ಆಕಾಶವ. ಅವ್ರು ಹೊರ ತಗೊಂಡಿದ್ದಕ್ಕೆ ಏನಾಯ್ತು, ಇವನು ಹಾಗಿದ್ದಾಗಿದ್ದಾನೆ ಅಷ್ಟೇ. ವರಬಲದಿಂದ ಆಗಿದ್ದೇ ಹೊರತು ಇದಲ್ಲ, ಸಹಜವಾಗಿಲ್ಲ. ಇದು ಮರ್ತು ಬಿಟ್ರೆ ವಾಯುದೇವರಾಗಿಬಿಡ್ತಾನೆ ಆಗನವ, ಅಥವಾ ರಾಕ್ಷಸ ಒಬ್ಬ ವಾಯುದೇವರು ಈಕ್ವಲ್ ಆಗ್ತಾನೆ. ಹಾಗೆ ತಿಳ್ಕೋಬಾರದು. ರಾಕ್ಷಸ ಸ್ತನೌ ನಿಶಾಚರಸ್ಯ ತೇ, ಅವನ ದೇಹದ ಮೇಲೆ ನಿಶಾಚರಸ್ಯ ತನೌ, ಅವಿಷ್ಟು ಕೂಡ ಹಾಳೆ. ಇನ್ನೊಂದು ಅರ್ಥ ಅದಕ್ಕೆ, ರಾಕ್ಷಸ ವಿಚೀರ್ಣಿತಾ. ಅವ್ರು ರಾಕ್ಷಸರು ಸಾಯ್ತಾ ಇದ್ರು, ಸತ್ಸತ್ ಬಿಡ್ತಾ ಇದ್ರು, ಈ ಬಂಡೆಗಳು ಸತ್ಸತ್ ಬಿಡ್ತಾ ಇದ್ರು. ಅಂದ್ರೆ ಅರ್ಥ ಏನು, ಒಗದಾಗ ಕೆಲವು ಬಂಡೆಗಳು ರಾಕ್ಷಸರ ಮೇಲೆ ಬಿಡ್ತಾ ಇದ್ರು, ಆ ರಾಕ್ಷಸರು ಸತ್ತು ಹೋಗ್ತಾ ಇದ್ರು. ರಾಕ್ಷಸ ವಿಚೂರ್ಣಿತಾ ಮತ್ತು ಇವಿಷ್ಟು ಕೂಡ ವಿಚೂರ್ಣಿತಾ. ಅವ್ರು ಹಾಕಿದ ಶಿಲಾದಿಗಳು ಪುಡಿ ಪುಡಿ ಆಗ್ತಾ ಇದ್ವು, ಇಷ್ಟು ಗಟ್ಟಿಯಾಗಿದ್ದ. ಬಾಹುಶಾಲಿ ಅಂದ್ರೇನು, ಬಾಹುಬಲ ಸಂಪನ್ನರು ಅಂತ. ಅದು ಆ ಕಡೆ ಅವ್ರು ಪ್ರಿಂಟ್ ಮಾಡ್ಬೇಕಾದ್ರೆ ಹಾಗೆ ಮಾಡ್ತಾರೆ. ಅವ್ರು ಮಾಡ್ಬೇಕಾದ್ರೆ ಸಾಮಾನ್ಯ ಬರೆಯೋ ಪದ್ಧತಿಯಲ್ಲಿ ಮಂಗಳ ಮಂಗಲ ಎರಡು ಹೇಳ್ಬೋದು. ಮಂಗಲ ಮಂಗಲ. ವೈದಿಕ ಸಾಹಿತ್ಯದಲ್ಲಿ ಲಕಾರ ಜಾಸ್ತಿ ಬರುತ್ತೆ. ಅಗ್ನಿ ಈಡೇ ಪುರೋಹಿತಂ, ಈಡೇ ಈಡೇ, ಆ ರೀತಿ ಬರೋ ಹಾಗೆ. ಅದು ಕ್ಲಾಸಿಕಲ್ ನಲ್ಲಿ ಎರಡೂ ಇವೆ. ಕೆಲವು ಕಡೆಗೆ ಳಾ ಬರುತ್ತೆ, ಕೆಲವು ಕಡೆ ಬರೋದಿಲ್ಲ. ಸಾಮಾನ್ಯ ವೈದಿಕ ಸಾಹಿತ್ಯದಲ್ಲಿ ಹೆಚ್ಚಾಗಿ ಳಾ ಬರುತ್ತೆ. ಇಲ್ಲಿ ಅದೇ ಹೇಳಿದ್ದು, ಬಾಹುಶಾಲಿ ಬಾಹುಶಾಲಿ ಎರಡು ಕೂಡ ಚೇಂಜ್ ಆಗ. ಇದೆಲ್ಲ ಅಂತ ಬರೆಯೋದ್ರಲ್ಲಿರೋ ವ್ಯತ್ಯಾಸಗಳೇ ಹೊರತು ಕ್ಲಾಸಿಕಲ್ದಲ್ಲಿ ಸಾಮಾನ್ಯ ಲಾನೇ ಬರೋದು. ಹಾಗೆ ಬಂದ್ರೆ ತಪ್ಪೇನಲ್ಲ, ಎರಡು ಸರಿ. ಪಾಠಾಂತರ ಅಂತೀವಲ್ಲ ಹಾಗೆ. ಹೌದು. ವಿಚೂರ್ಣಿತಾಹ ಪರ್ವತಾಹ ರಾಕ್ಷಸಾಹ. ಗೊತ್ತಾಯ್ತಾ, ರಾಕ್ಷಸರು ಚೂರ್ಣಿತರಾದ್ರು, ಪರ್ವತಗಳು ಚೂರ್ಣಿತರಾದ್ರು. ಇವ್ರು ಎಷ್ಟ ಪರ್ವತಗಳಿಂದ ರಾಕ್ಷಸರು ವಿಚೂರ್ಣಿತರು, ಪರ್ವತಗಳು ವಿಚೂರ್ಣಿತರು. ಅಂದ್ರೆ ಕುಂಭಕರ್ಣ ಫಾಲೋಯರ್ಸ್ ಬಂದಿದ್ದಲ್ಲ ಹಿಂದೆ, ಆ ರಾಕ್ಷಸರು ಪುಡಿ ಪುಡಿ ಆದ್ರು, ಇವರು ಸತ್ತು, ಬಂಡೆಗಳು ಪುಡಿ ಆದ್ರು. ಅಸ್ಯ ಬಾಹುಶಾಲಿನಃ ಅಂದ್ರೆ ಇವನಿಗೆ ಅವನು ಕೊಂದಿದ್ದ ಉದ್ದೇಶ ಇದ್ದು ಇವನ್ ಮೇಲೆ ಹೊಡೆದ್ರು, ಸತ್ತಿದ್ ಯಾರೋ ರಾಕ್ಷಸರು. ಅರ್ಥ ಆಯ್ತಾ ಈಗ? ಇವನು ಕೊಲ್ಲಕ್ಕೆ ಅಂತ ಹೊಡೆದ್ರೆ ಯಾರೋ ಸಾಯ್ತಿದ್ರೆ ಹೊರತು ಅವನು ಸಾಯ್ಲಿಲ್ಲ. ಅಲ್ಲಿ ಪಾಯಿಂಟ್ ಇರೋದು. ಅವಾಗ ಏನಾಯ್ತು, ಕೆಲಸ ಆಗ್ಲಿಲ್ಲ. ನಾವು ಪ್ರತಿ ಯಾರಿಗೋ ಮುಟ್ಟಿದ್ರೆ ಉಪಯೋಗ, ಯಾರಿಗೆ ಮುಟ್ಟಬೇಕಲ್ಲ ಲೆಟರ್ ಬರೆದಿದ್ದು, ಸಾಮಾನ್ಯ ಬಿಟ್ಟು ಯಾರಿಗೋ ಬುಟ್ಟೆ ಅಂತ ಡೆಲಿವರಿ ಅಂತ ಆಚಾರ್ಯಕ್ಕೆ ಡೆಲಿವರಿ ಆಗಿ ಉಪಯೋಗ, ಕನ್ಸರ್ನ್ ಪರ್ಸನ್ ಡೆಲಿವರ್ ಆಗ್ಬೋದು. ಅವ್ರ ಉದ್ದೇಶ ರಾಕ್ಷಸರು ಕೊಲ್ಲೋದಾಗಿರಲಿಲ್ಲ, ಇವ್ರನ್ನ ಕೊಲ್ಲೋದಾಗಿತ್ತು. ಇವನೇನು ಆಗ್ಲಿಲ್ಲ, ಅವರು ಸಾಯ್ತಿದ್ರು ಅಷ್ಟೇ. ಅಥಾ ಪರಂ ಮಹಾಚಲಂ ಪ್ರಗೃಹ್ಯ ಭಾಸ್ಕರಾತ್ಮಜ ಮುಮೋಚ ರಾಕ್ಷಸೇ ಅಥ ತಂ ಪ್ರಗೃಹ್ಯತಂ ಜಘಾನಸಃ. ಅಥ ಅಪರಂ ಮಹಾಚಲಂ ಪ್ರಗೃಹ್ಯ ಭಾಸ್ಕರಾತ್ಮಜ ಮುಮೋಚ ರಾಕ್ಷಸೇ ಅಥ ತಂ ಪ್ರಗೃಹ್ಯ ತಂ ಜಘಾನಸಃ. ಆಗೊಂದು ಪ್ರಸಂಗ ನಡೆಯಿತು. ಅಥ ಅಪರಂ ಮಹಾಚಲಂ ಭಾಸ್ಕರಾತ್ಮಜ, ಭಾಸ್ಕರನ ಮಗ ಯಾರೋ ಸುಗ್ರೀವ. ಆತೇನ್ ಮಾಡಿದ, ಮಹಾಚಲಂ ದೊಡ್ಡ ಪರ್ವತ ತಗೊಂಡ, ಪುಡಿ ಆಗ್ಬಾರ್ದು ದೊಡ್ಡ ಪರ್ವತ ತಗೊಂಡ, ಹಿಡಿದು ಮುಮೋಚ ರಾಕ್ಷಸೆ ಇವನ್ ಮೇಲೆ ಬೆಸ್ದ. ಅಥ ತಂ ಪ್ರಗೃಹ್ಯ ತಂ ಜಘಾನಸ. ಅವನೇನ್ ಮಾಡ್ದ, ಕ್ಯಾಚ್ ಹಿಡ್ದದ್ರ. ಕ್ಯಾಚ್ ಹಿಡಿದು ಅವ್ರಿಗೆ ಮೇಲೆ ಹೋಗದ, ಯಾರ ಮೇಲೆ, ಸುಗ್ರೀವ ಮೇಲೆ ಎಸ್ತ. ಅಂದ್ರೆ ಇವ್ರು ಏನ್ ಮಾಡಕ್ ಕೋರಿ ಏನಾಗ್ತಾ ಇದೆ, ಇವರಿಗೆ ಉಲ್ಟಾ ಹೊಡಿತಾ ಇದೆ. ಕುಂಭಕರ್ಣನ ಪರಾಕ್ರಮ ನೋಡ್ಬೇಕು. ಇದಕ್ಕೆ ಬ್ರಹ್ಮದೇವರ ಒಂದು ಕಾರಣ. ಇನ್ನೊಂದು ವರ ಏನೋ, ದೇವರೇ ಕೊಟ್ಬಿಟ್ಟಿದ್ದಾರೆ. ನಾನೇ ಕೊಲ್ತೀನಿ ಅಂತ ಹೇಳಿದ್ರಿಂದ ಉಳಿದವರಿಗೆ ಅವ್ನು ಸಾಯ್ಲಿಕ್ಕೆ ಸಾಧ್ಯ ಇಲ್ಲ ಆಗಿದ್ದಾನೆ. ಪ್ರಗೃಹ್ಯತಂ ಜಘಾನಸ. ಈ ರೋಗಗಳು ಕೆಲವಿರುತ್ತೆ, ಎಲ್ಲದಕ್ಕೆಲ್ಲ ವಾಸಿ ಆಗೋದಿಲ್ಲ. ಅದು ಸಂಪರ್ಕ ಕರೆಕ್ಟ್ ಮೆಡಿಸಿನ್ ಇದ್ರೆ ಮಾತ್ರ ವಾಸಿ ಆಗೋದು. ಅದಕ್ಕಿಂತ ಪವರ್ಫುಲ್ ಇರಬಹುದು, ಬಟ್ ಅದಕ್ಕೆ ಮೆಡಿಸಿನ್ ಅಲ್ಲ. ಈ ಇಲಿಯ ಔಷಧಿ ಜಿರಳೆಗಳು ಸಾಯಲ್ಲ, ಗೊತ್ತಾಯ್ತಾ, ಇದಕ್ಕೆ ಅವು ಸಾಯಲ್ಲ. ಎಲ್ಲ ಕ್ರಿಮಿಗಳಿಗೆ ಒಂದೇ ಇದು ಕೊಟ್ಟರೆ ಉಪಯೋಗ ಬರೋದಿಲ್ಲ. ಕೆಲವೊಂದು ಫುಡ್ ಮಾಡ್ಕೊಂಡ್ಬಿಡುತ್ತೆ, ಅದನ್ನೇ ಪರ್ಟಿಕ್ಯುಲರ್ ಔಷಧಿ ಕೊಟ್ಟರೆ ಮಾತ್ರ ಸಾಯೋದು. ಅಂದ್ರೆ ಸಣ್ಣ ಪ್ರಾಣಿ ಆಕ್ಚುಲಿ ಇಲಿಯ ವಿಲಿಪಾಷಾಣ ಇದೇ ಮೇಲೆ ಓಡಾಡ್ಕೊಂಡು ಹೋಗ್ಬಿಡುತ್ತೆ ಆ ಕಡೆ ಆರಾಮಾಗಿ.
ಅಂದ್ರೆ ದೇವರ ವಿಚಿತ್ರ ಸೃಷ್ಟಿ ಅದು. ಅವು ವಿಷಗಳಲ್ಲೂ ತಾರತಮ್ಯ ಇದೆ, ವಿಷಗಳಲ್ಲೂ ತಾರತಮ್ಯ ಇದೆ, ರೋಗಗಳಲ್ಲಿ ತಾರತಮ್ಯ ಇದೆ. ಎಲ್ಲ ಹಾಗೆ ಇವು ಸಣ್ಣ ರೋಗ ಯಾವುದೋ ಇದೆ, ದೊಡ್ಡ ಮೆಡಿಸಿನ್ ಕೊಟ್ಟರೆ ಹೊರ ಕೆಲಸ ಸತ್ತೋಗ್ತಾನೆ ಹೊರತು ಕೊಟ್ಟಿದ್ದು ರೋಗವಾಸಿ ಆಗ್ಲಿಕ್ಕೆ, ಆಗಿದ್ದೇನೋ ರೋಗಿನೇ ಹೋಗ್ಬಿಡ್ತಾನೆ. ಆ ಥರ ಆಗುತ್ತೆ. ಅದಕ್ಕೇನೆ ಯಾಕೆ ಮೆಡಿಕಲ್ ಸೈನ್ಸ್ಗೆ ಅಂತ ಕರೀತಾರೆ? ರೋಗ ಔಷಧಿ, ರೋಗ ಔಷಧಿ. ಯುದ್ಧಗಳಲ್ಲಿ ಅಸ್ತ್ರ ಪ್ರತ್ಯಸ್ತ್ರ, ಅಸ್ತ್ರ ಪ್ರತ್ಯಸ್ತ್ರ. ಗೊತ್ತಾಯ್ತಾ? ಯಾವ ಅಸ್ತ್ರ ಬಿಟ್ಟಿದ್ದ ನೋಡ್ಕೊಂಡು ಏನ್ ಮಾಡ್ಬೇಕು ಇವರು? ತಕ್ಕಂತ ಪ್ರತ್ಯಸ್ತ್ರ ಬಿಟ್ರೆ ಸೇಫ್. ಇಲ್ಲದವ್ರು ಏನಾಗುತ್ತೆ, ಇವರು ಸೋಲ್ಬೇಕಾಗತ್ತೆ. ಇವನ್ ಎಲ್ಲಾ ರೀತಿಯಲ್ಲೂ ವಾಪಸ್ ಬಂದಾಗಾಯ್ತು. ತದಾ ಪಪಾತ ಸೂರ್ಯಜಸ್ತತಾಡಚ ಅಂಗದಂ ಮೃಷ ಸಜಾಂಬವಂತಮಾಶುತೌ ನಿಪೇತತುಸ್ತಲಾಹತೌ. ತದಾ ಪಪಾತ ಸೂರ್ಯಜ, ಬಿಟ್ಟೆ ಕೆಳಗಡೆಗೆ. ತತಾಡಚ ಅಂಗದ ಮೃಷ, ಇನ್ನು ಸಿಟ್ಟು ಬಂತು ಯಾರಿಗೆ, ನನ್ನ ಹೊಡೆದು ಬಿಟ್ನಲ್ಲ ಅಂತೇಳಿ ಕುಂಭಕರ್ಣನಿಗೆ. ಅಂಗದನ್ ಹೊಡೆದ, ಅವನ ರಾಜ ಯುವರಾಜ ಆಯ್ತಾ. ಅದೇನಾಯ್ತು? ಜಾಂಬವಂತಂ, ಜಾಂಬವಂತ ಜೊತೆಗಿದ್ದ. ಯಾರ ಜೊತೆಗೆ? ಅಂಗದ ಜಾಂಬವಂತ ಇಬ್ರು ಕೂಡ ಸುಗ್ರೀವನ ಜೊತೆಗಿದ್ರು. ಗೊತ್ತಾಯ್ತಾ? ಸುಗ್ರೀವ ಹೊಡೆದಿದ್ದ ಕ್ಯಾಚ್ ಅವನಿಗೆ ಹೊಡೆದ, ಅವನು ಬಿದ್ದ. ಇವರಿಬ್ರು ಇದ್ರಲ್ಲ, ಇವರಿಬ್ರು ಜೊತೆಗಿದ್ರಲ್ಲ, ಅವರಿಬ್ರು ಕೂಡ ಹೊಡೆದ. ತಲಾಹತವ್, ಅಂಗೈಯಿಂದ ಹೊಡೆದ. ಅವರಿಬ್ರು ದಪ್ಪ ಅಂತ ಬಿದ್ದರು ಕೆಳಗೆ. ಸೂರ್ಯ ಸುಗ್ರೀವ ಬೆಟ್ಟದ ಪೆಟ್ಟಿಗೆ ಬಿದ್ದ, ಇವರಿಬ್ಬರು ಕೂಡ ಅವನ ಅಂಗೈ ಪೆಟ್ಟಿಗೆ ಬಿದ್ದರು. ತಲಾಹತವ್. ಆದ್ರೆ ಇದೆಲ್ಲ ನೋಡ್ತೀರಿ. ಮತ್ತೆ ಹನುಮಂತ ಮಾಡಿದ ಪರಾಕ್ರಮ ಏನಾಗುತ್ತೆ? ಇದು ರಾಕ್ಷಸರಿದೆ, ಏನೇನೋ ಇದೆ. ಹನುಮಂತ ಏನಿಲ್ಲ, ದೊಡ್ಡ ದೇಹ ಏನು ಅಷ್ಟರಲ್ಲೇನೆ ಮಾಡ್ತಿರೋದು. ಒಂದು ಹನುಮಂತ ಮಾಡ್ತಾ ಸಹಜವಾಗಿ ಮಾಡ್ತಿದ್ದಾನೆ ಹೊರತು ಹೊರಬರದ ಪ್ರಶ್ನೆ ಇಲ್ಲ. ದೇವರ ಪರಮಾನುಗ್ರಹ ಇತ್ತ ಹೊರತು ಏನೊಂದಲ್ಲ. ಇದು ಮತ್ತೆ ನ್ಯಾಚುರಲ್ ಸ್ಟ್ರೆಂತ್ ಅದು. ಇಲ್ಲಿರೋದೇನೆಲ್ಲ ಮಾಡ್ತಿರೋದು ಹನುಮಂತನಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ. ಇದು ಸುಂದರಕಾಂಡದ ಬಂದಿದೇನೂ ಅಲ್ಲ. ಗೊತ್ತಾಯ್ತಾ? ಒಂಟಿ ಹನುಮಂತ ನೆನಪಿರ್ಬೇಕು. ಒಂಟಿ ಹನುಮಂತ ಮೇಲೆ ಕವಚ ಇಲ್ಲ, ಯಾತ್ರದೂ ಇಲ್ಲ. ಇಷ್ಟು ಜನ ಅಟ್ಯಾಕ್ ಮಾಡಿದ್ರೆ ಎಲ್ಲ ಪಟ 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 ಹೊಡೆದ. ಅವ್ರಿಗೆ ವರ ಇದೆ ಉಳಿದವರಿಗೆ. ಗೊತ್ತಾಯ್ತಾ? ಈ ಕಪಿಗಳಿಗೆ ಬೇರೆ ವರಗಳಿಲ್ಲ, ಬೇರೆ ವರಗಳಿಲ್ಲ. ಸ್ವರೂಪತ ಬ್ರಹ್ಮದೇವ್ರ ವರಕ್ಕೆ ಸೋಲ್ತಾ ಇದ್ದಾರೆ ಅಷ್ಟೇ. ಕಂಪೇರ್ ಮಾಡ್ತಿರ್ಬೇಕು. ಎಲ್ದ ಹೋದ್ರೆ ಕುಂಭಕರ್ಣ ಏನಾಗ್ಬಿಡ್ತಾನೆ ಈಗ? ಇನ್ನೊಬ್ಬ ಹನುಮಂತ ತಿಳ್ಕೊಳಕ್ ಹೋಗ್ಬಾರದು, ಅದಕ್ಕೆ ಸಂಬಂಧನೇ ಇಲ್ಲ. ತಲಾಹತವ್. ಯಾರು? ಯಾರು? ಯಮದೇವರನ್ನೇ ಹೊಡಿತಾನೆ, ಮೃತ್ಯುನೇ ಗೆಲ್ತಾರೆ. ಅಥ ಪ್ರಗೃಹ್ಯ ಭಾಸ್ಕರಿಂ ಯಯೌ ಸ ರಾಕ್ಷಸೌ ಬಲಿ, ರಾಕ್ಷಸೋ ಬಲಿ ಜಗಾಮಚಾನು ಮಾರುತಿ ಸುಸೂಕ್ಷ್ಮಮಕ್ಷಿಕೋಪಮಃ. ಆಗೊಂದು ಪ್ರಸಂಗ ನಡೀತು. ಆಗ ಬುದ್ಧಿವಂತಿಕೆ ಮಾಡಿದ ಕುಂಭಕರ್ಣ. ಬಿದ್ದಿದ್ದ ಸುಗ್ರೀವ, ಅವನು ಹಿಡ್ದ, ಎತ್ಕೊಂಡು ವಾಪಸ್ ಹೊರಟ. ಏನಾಯ್ತು ಈಗ? ರಾಜನ್ನೇ ಕಿಡ್ನಾಪ್ ಮಾಡಿದ್ರೆ ಇನ್ನು ಯುದ್ಧ ನಿಂತಾಗ ಲೆಕ್ಕ. ಹೊತ್ತಾನೆ ಇವೆಲ್ಲ ಇವ್ರ ಕಲ್ಡರ್ ಟ್ಯಾಕ್ಟಿಕ್ಸ್. ಇದು ಹಿಡ್ಕೊಳ್ಳೋದು ಬರ್ತಾನೆ. ವೀರಪ್ಪನ್ ಟ್ಯಾಕ್ಟಿಕ್ಸ್ ಸಿಗ್ತಲ್ಲ, ಕೀ ಪರ್ಸನ್ ಇಟ್ಕೊಂಡ್ಬಿಟ್ರೆ ಅವಾಗ ಉಳಿದವ್ರು ಗವರ್ಮೆಂಟ್ ಸರೆಂಡರ್ ಆಗ್ಬೇಕಾಗುತ್ತೆ. ಅಥ ಪ್ರಗೃಹ್ಯ ಭಾಸ್ಕರಿಂ ಯಯೌ ಸ ರಾಕ್ಷಸೋ ಬಲಿ, ಬಲಿಷ್ಠನಾದವನು ಭಾಸ್ಕರಿ, ಭಾಸ್ಕರನ ಮಗ ಭಾಸ್ಕರಿ. ಅಂದ್ರೆ ಯಾರು? ಸುಗ್ರೀವ. ಆತನನ್ನು ಹಿಡ್ಕೊಂಡು ಜಗಾಮ ಹೊರಟ. ಈ ಯಾರು ಪ್ರೊಟೆಕ್ಟ್ ಮಾಡ್ಬೇಕಾತನ್ನ? ಗೊತ್ತಾಯ್ತಾ? ಯಾರು ಪಡಿ ಎಲ್ಲ ಎಲ್ಲ ಕಥೆ ಯಾರು ಇಲ್ಲ ಈಗ ಅದ್ರೊಳಗೆ. ಎಲ್ಲ ಬಿತ್ತೋಗ್ಬಿಟ್ಟೆ, ಉಳಿದವರೆಲ್ಲ ಬಿತ್ತೋಗ್ಬಿಟ್ಟಿದ್ದಾರೆ. ರಾಮ ಲಕ್ಷ್ಮಣ 3 ಜನ ಮಾತ್ರ ಇರೋದಷ್ಟೇ. ಅದು ಅಷ್ಟು ಪೆಟ್ಟು ಹಾಕಿದ್ದಾರೆ ಅವನಿಗೆ. ಹಾಗೇನಾಯ್ತು? ಜಗಾಮಚ ಅನು ಮಾರುತಿ, ಜಗಾಮಚ ಅನು ಮಾರುತಿ. ಹನುಮಂತ ಅನು ಜಗಾಮ, ಅನು ಮುಂದಿದೆ, ಜಗಾಮ ಹೀಕದೆ. ಇದು ವೈದಿಕ ಸಾಹಿತ್ಯದಲ್ಲಿ ಹಾಕೋದನ್ನ. ಒಂದ್ ಕಡೆಗೆ ಉಪಸರ್ಗ, ಒಂದ್ ಕಡೆಗೆ ಕ್ರಿಯಾಪದ. ಈ ರೀತಿ ಕ್ಲಾಸಿಕಲ್ ಉಪಯೋಗಿಸಬಾರದು, ವೇದಗಳಲ್ಲಿ ಉಪಯೋಗಿಸ್ತಾರೆ. ಆಚಾರ್ಯ ಏನ್ ಮಾಡ್ತಾರೆ? ವೇದ ಮಂತ್ರಗಳದ್ದೇ ಪದಗಳು ಉಪಯೋಗಿಸ್ತಾ ಬರ್ತಾರೆ. ಅರ್ಥ ಏನದಕ್ಕೆ? ವೈದಿಕ ವೇದ ಸಮಾನವಾದ ಕೃತಿ ಇದು ಅಂತ ಅರ್ಥ. ವೇದ ಸಮಾನವಾದ ಕೃತಿ, ಅದಕ್ಕೆ ಅಲೋಡ್, ಬೇರೆಯವ್ರಿಗೆ ಅಲೋಡ್ ಅಲ್ಲದು. ಜಗಾಮಚಾನು ಮಾರುತಿ ಅನುಜಗಾಮ ಮಾರುತಿ ಸುಸೂಕ್ಷ್ಮಮಕ್ಷಿಕೋಪಮಃ. ಹೇಗೆ ಹೋಗ್ತಾ ಗೊತ್ತ ಹನುಮಂತ? ಈಗ ಲಂಕಾ ಪ್ರವೇಶ ಮಾಡಿದಾಗ ಎಂಥ ಬಿಡಾಲ ಸಮಿತ, ಒಂದು ಬೆಕ್ಕಿನಷ್ಟು ಸಣ್ಣ ರೂಪ. ಈಗ ಮಕ್ಷಿಕ, ಸೂಕ್ಷ್ಮ ಮಕ್ಷಿಕ, ಸುಸೂಕ್ಷ್ಮ ಮಕ್ಷಿಕೋಪಮಃ. ನೆನ್ಪಿಟ್ಕೊಳ್ಳಿ, ಸುಸೂಕ್ಷ್ಮ ಮಕ್ಷಿಕೋಪಮ ಅಂದ್ರೆ ಏನು? ಮಕ್ಷಿಕ ಅಂದ್ರೆ ನೊಣ, ಸಣ್ಣ ನೊಣ, ಭಾರಿ ಸೂಕ್ಷ್ಮ ಮಳ್ಳಿ, ಸೊಳ್ಳೆಗಿಂತ ಸೂಕ್ಷ್ಮ ಇರಬೇಕು, ಅಷ್ಟು ರೂಪ ತಗೊಂಡಿದ್ದಾರೆ. ಗೊತ್ತಾಯ್ತಾ? ಅದೇನಿದು? ಯೋಗ. ಅಣಿಮ ಮಹಿಮ. ದೊಡ್ಡ ರೂಪ ತಗೊಂಡ್ರೆ ಮಹಿಮ, ಸಣ್ಣ ರೂಪ ತಗೊಂಡ್ರೆ ಅಣಿಮ, ಅಣಿಯರು ಅವು ತಗೊಂಡ್ರು. ಎಷ್ಟು ಯೋಗ ಇದೆ ಹನುಮಂತನ ಶಕ್ತಿ. ಇದೆಲ್ಲ ಇವರಿಗೆಲ್ಲ ಅದಿಲ್ಲ. ಎದ್ದು ಬಿದ್ರೆ ಬಿದ್ದ, ಎದ್ದ ಅಷ್ಟೇ ಹೊರತು ಅವರಿಗೆ ಇದು ಮಾಡಕ್ ಬರೋದಿಲ್ಲ. ಸುರಸೇನೆ ಬಾಯಿ ತೆಗೆದು ಮುಚ್ಚಲಕ್ಕೆ ಬರಲಿಲ್ಲ, ಅದು ತಷ್ಟ ಮುಚ್ಚಿ ಬಾಯಿಂದ ಹೊರಗೆ ಬಂದು ಹೊರಟೋಗಿತ್ತಾಗಲೇ. ಅದು ಫಾಸ್ಟ್ ಕೆಲವು ಕೆಲಸನ ಮಾಡಬೇಕು, ಮಾಡ್ಲಕ್ಕೆ ಬರೋದಿಲ್ಲ. ಮಾಡ್ಲಕ್ಕೆ ಬರುತ್ತೆ, ಫಾಸ್ಟಾಗಿ ಮಾಡ್ಲಕ್ಕೆ ಬರೋದಿಲ್ಲ. ಇಲ್ಲಿ ಫಾಸ್ಟಾಗಿ ಮಾಡಿ ಸುಸೂಕ್ಷ್ಮ ಮಕ್ಷಿಕೋಪಮಃ. ಆಮೇಲೆ ಏನಾಯ್ತು? ಏನು ಸರಿಯಾಗಿ ಮಾಡಬೇಕು. ಇಲ್ಲದ್ರೆ ಮತ್ತೆ ಫಾಸ್ಟಾಗಿ ಅಡಿಗೆ ಮಾಡಿದ ಯಾವುದು ಎಲ್ಲ ಬೆಂದೇ ಇಲ್ಲ, ಯಾವುದು ಕೂಡ ಅದಲ್ಲ. ಎದುರಿತಾರೆ, ಫಾಸ್ಟಾಗಿ ಅಡಿಗೆ ಮಾಡ್ತಾರೆ. ಕೆಲವರು
ಅವತ್ತು ಯಾವ್ದೋ ಹೇಳಿದಲ್ಲ, ಬದ್ರಿಗೆ ಹತ್ರಕ್ಕೆ ಹೋದಾಗ ಸಾಯಂಕಾಲ 6ಕ್ಕೆ ಹೋಗಿದ್ರೆ, ಹರಿದಾರಕ್ಕೆ ವಾಪಸ್ ಬಂದಿದೆ ಬದ್ರಿಯಿಂದ. ರಾತ್ರಿ 11ಕ್ಕೆ ಒಂದು ಉಪ್ಪಿಟ್ಟು ಮಾಡಕ್ಕೆ 5 ತಾಸು ತಗೊಂಡಿದ್ದಾರೆ ಅವರು ಅನುಭವ. ಎಲ್ಲ ಮಲಿಬಿಟ್ಟಿದ್ರು ಅಷ್ಟೊತ್ತಿ, ಯಾರೇ ಎದ್ದೇ ಇರಲಿಲ್ಲ, ಎಲ್ಲ ಚೆಲ್ಲಿದ್ದಾಯ್ತು ಅಷ್ಟೇ. ಅಂದ್ರೆ ಅಂಥ ಇಷ್ಟು ಮಾಡ್ಲಿಕ್ಕೆ ಯಾವ ಅಡಿಗೆ ಇರ್ಬೇಕಾದ. ಇನ್ನೊಂದ್ಸರಿ ಒಂದ್ ಕಡೆ ಹೋಗಿದ್ವಿ, ಅಲ್ಲೇನು ಗೊತ್ತಾ, ಇಲ್ಲಿಂದ ನಾವು ಮಧುರಾದಿಂದ ಬರೋಡಕ್ಕೆ ಹೋಗಿ ಗೊತ್ತಾಯ್ತಾ, ಅಲ್ಲಿ 1 ಗಂಟೆ ಟ್ರೈನ್ ಹೋಗುತ್ತೆ, 4 ಗಂಟೆಗೆ ಇನ್ನೊಂದು ಟ್ರೈನ್ ಇದೆ ಅಹಮದಾಬಾದ್ಗೆ ಹೋಗ್ಬೇಕು. ಅಲ್ಲಿಂದ ಆ 3 ತಾಸಿನಲ್ಲಿ ಸಾಮಾನು ಇಳಿಸ್ಕೊಂಡು ಅಡಿಗೆ ಮಾಡಿ ನೈವೇದ್ಯ ಎಲ್ಲ ಊಟ ಮಾಡಿ ಹೋಗು. ಅವ್ನು ನೋಡಿದ್ರೆ ಆಶ್ಚರ್ಯ, 3 ತಾಸಲ್ಲಿ ಅಷ್ಟು ಜನ, 100 ಜನಕ್ಕೆ 250 ಜನಕ್ಕೆ ಅಡಿಗೆ ಮಾಡಿದ್ದಾರೆ. ಅದು ಸಾಮಾನು ಇಳಿಸ್ಕೊಂಡು ಮತ್ತೆ ಹೊರಗೆ ಮಾಡ್ಬೇಕಲ್ಲ, ಮನೇಲಿ ಮಾಡ್ಬೇಕಲ್ಲ. ಇದು ಫಾಸ್ಟ್. ಅದು ಉಪ್ಪಿಟ್ಟು ಮಾಡಕ್ಕೆ 5 ತಾಸಲ್ಲಿ, ಇದಕ್ಕೆ ಯಾರು ತಿನ್ನಲೂ ಇಲ್ಲ. ಇದು ಕೆಲವು ಕೈ ಹಾಗಿರುತ್ತೆ, ಅದು ಶೀಘ್ರ ಮಾಡೋ ಆಶು ಕಾರ್ಯಗಳು ಅಂತಿರ್ತಾರೆ, ಶಾರ್ಟ್ ಹ್ಯಾಂಡ್ ಇರುತ್ತಲ್ಲ ಆ ಟೈಪ್, ಟಕ ಮಾಡಿ ಹಾಕ್ಬಿಡ್ತಾರೆ. ಇವ್ನು ಹೇಳೋಷ್ಟು ಆಗುತ್ತೆ, ಬರೆದ್ಬಿಟ್ಟಿರ್ತಾರೆ ಆಗ್ಲೇನೆ. ತಲಾಹತವು ಅದೆಲ್ಲ ಯೋಗ. ರಾಕ್ಷಸೋ ಬಲಿ ಜಗಾಮಚಾನು ಮಾರುತಿ ಸುಸೂಕ್ಷ್ಮ ಮಕ್ಷಿಕೋಪಮಃ. ಸೂಕ್ಷ್ಮ ಸುಸೂಕ್ಷ್ಮ ಅಂತ ಮಕ್ಷಿಕದಷ್ಟು ಮಕ್ಷಿಕ ಆಗಿಲ್ಲ, ಮಕ್ಷಿಕೆ ಆಗಿಲ್ಲ, ಗೊತ್ತಾಯ್ತಾ. ನೊಣ ಆಗಿಬಿಡ್ಬಹುದು, ಕಪಿ ರೂಪ ಅಷ್ಟು ಚಿಕ್ಕ ತಗೋಬೇಕು. ಇದು ಚಾಲೆಂಜ್, ಇದು ಗೊತ್ತಾಯ್ತಾ. ಸೊಳ್ಳೆ ಗಿಳ್ಳೆ ಆಗೋದು ದೊಡ್ಡದಲ್ಲ, ಸೊಳ್ಳೆ ರೂಪ ತಗೊಂಡ್ರೆ ಬೇರೆ, ಸೊಳ್ಳೆ ಎಷ್ಟು ಚಿಕ್ಕ ಹತ್ರ ತಗೋಬೇಕು. ಆ ರೀತಿ ಅವನು ಕುಂಭಕರ್ಣ ಕಣ್ಣಿಗೆ ಕಾಣಬಾರದು, ಅವನು ಸಾಮಾನ್ಯ ಅಲ್ಲ, ಸೂಕ್ಷ್ಮ. ಅವನು ಕೂಡ ಅವನ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ ರೂಪ ತಗೋಬೇಕು. ಸುಸೂಕ್ಷ್ಮ ಮಕ್ಷಿಕೋಪಮಃ ಯತೈನಮೇಷ ಬಾಧತೆ ತದಾ ವಿಮೋಚಯಾಮ್ಯಹಂ ಯದಿ ಸ್ಮ ಶಕ್ಯತೆ ಸ್ಯತು ಸ್ವಮೋಚನಾಯ ತದ್ವರಂ. ಯದಾ ಏನಂ ವೇಷ ಬಾಧತೆ. ಯಾವ ಹನುಮಂತ ಹೋಗಿದ್ದ ಯಾತಕ್ಕೆ, ಯಾಕೆ ಈಗಲೇ ಹೊಡಿಲಿಲ್ಲ ಅಂತ ಕೇಳಿದ್ರೆ, ಎಷ್ಟು ವಿಚಾರ ಹನುಮಂತನ ಯೋಚನೆ ಮಾಡಿ. ಈಗ ನಾನು ಬಿಡಿಸ್ಬಿಟ್ರೆ ಏನಾಗುತ್ತೆ, ಈಗ ಸುಗ್ರೀವನಿಗೆ ಸ್ವಲ್ಪ ಅವಮಾನ ಆಗತ್ತೆ. ನಾನೇನು ಬಿಡಿಸ್ಕೊತಿದ್ದೆ, ಯಾಕೆ ಅವಸರ ಮಾಡಿದೆ ಅಂತ ಕೇಳ್ಬೋದು. ಕುಸ್ತಿ ಆಡ್ಬೇಕಾ ಮಧ್ಯೆ ಹೋಗಿ ಬಿಡಿಸ್ಬಿಟ್ರೆ ಪಜಿತ ಆಗತ್ತೆ, ಗೊತ್ತಾಯ್ತಾ. ಬಿಡಿಸ್ಬಾರ್ದು ಹಾಗೆಲ್ಲ. ಏನ್ ಮಾಡ್ಬೇಕಾಗ ಚಾನ್ಸ್ ಇನ್ನೇನು ಆಗಲ್ಲ ಅಂತ ಗೊತ್ತಾದಾಗ ಎತ್ಕೊಂಡು ಹೋಗ್ಬೇಕು, ಇಲ್ದವರ ತಪ್ಪಾಗತ್ತೆ. ಆ ಸುಗ್ರೀವ ಅವನ ರಾಜ, ಅವನು ಪಾಪ ಅವಮಾನ ಆಗಬಾರದು. ಆದರೆ ರಿಸ್ಕ್ ಇದೆ, ಆದ್ದರಿಂದ ಹೋಗ್ಬೇಕು, ಹಿಂದೆ ಹೋಗಿ ಕಾಪಾಡಬೇಕು. ನಿಜವಾದ ಸಮಸ್ಯೆ ಬಂದಾಗ ಹೊಡಿಬೇಕು. ಅವ ಇಲ್ದೆ ಹೋದ್ರೆ ಬೇಕಿಲ್ಲ, ಅವನ ಗೌರವ ಉಳಿಸ್ಬೇಕು. ಇದು ಜಾಣತನ. ಇದು ಯಾವುದೋ ಇನ್ನೊಬ್ಬರ ಗೌರವ ಅಷ್ಟೇ, ನಮಗೆ ಗೌರವ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಉಳಿದವ್ರು ಏನ್ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಅವ್ರ ಗೌರವಕ್ಕೆ ಡ್ಯೂ ರೆಸ್ಪೆಕ್ಟ್ ಅಂತ ಹೇಳೋದಿಲ್ಲ, ಅವ್ರಿಗೆ ಕೊಡಬೇಕು. ಇದೆಲ್ಲ ತುಂಬಾ ಯೋಚನೆ ಮಾಡಬೇಕಿದೆಲ್ಲ ಕೂಡ. ಇದನ್ನೆಲ್ಲ ಹನುಮಂತದಿಂದ ಕಲಿಬೇಕಾದ ಪಾಠಗಳು. ಅದಕ್ಕೆ ಹನುಮತ್ ಸ್ಮರಣಾದ್ಭವೇ. ಸ್ಮರಣ ಅಂದ್ರೆ ಹನುಮಂತ ಅಂದ್ರಲ್ಲ, ಏನಿರಬೇಕು, ಈ ಕೆತೆ ನೆನಪು ಮಾಡಿಕೊಂಡು ಸ್ಮರಣೆ ಮಾಡಬೇಕು. ಇದು ಗ್ರೇಟ್ ಅಂತ ಅನಿಸುತ್ತ. ಆ ರೀತಿ ನಡ್ಕೋಬೇಕು ನಾವು. ಯದೈನಮೇಷ ಬಾಧತೆ ತಥಾ ವಿಮೋಚಯಾಮ್ಯಹಂ ಯದಿ ಸ್ಮ ಶಕ್ಯತೆ ಅಸ್ಯತು ಸ್ವಮೋಚನಾಯ ತದ್ವರಂ. ಇವನು ಬಾಧತೆ, ಯಾವ ಬಾಧೆ ಪಡಿಸ್ತಾನೆ ಸುಗ್ರೀವನನ್ನ, ಆಗ ಬಿಡುಗಡೆ ಮಾಡ್ತೇನೆ. ಯದಿ ಸ್ಮ ಶಕ್ಯತೆ, ಎಲ್ಲಿವರೆಗೂ ಇವನು ಸಮರ್ಥನಾಗಿರ್ತಾನೆ ಅಲ್ಲಿವರೆಗೂ ನಾನು ಏನ್ ಮಾಡೋದಿಲ್ಲ, ನಾನು ಅವನೇ ಬಿಡಿಸ್ಕೊಳ್ಳೋದಾದ್ರೆ ನಂಬರ್ 1, ಅನಿವಾರ್ಯ ಬಂದ ಮಾತ್ರ ಬಿಡಿಸ್ತೇನೆ ಅಂತ ಆ ರೀತಿ ಹೊರಡ್ತಾನೆ. ಇಲ್ಲಿ ಒಂದು ಸಮಸ್ಯೆ ಇದೆ. ಯದಾ ಯದಿ ಅಂತ 2 ಪದ ಇದೆ. ಸುಮ್ಮನೆ ಓದ್ದವರಿಗೆ ಹನುಮಂತರ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ. ಏನಂತ, ಇವನು ಬಾಧಿಸೋದಾದ್ರೆ ಬಿಡಿಸ್ತೇನೆ, ಬಾಧಿಸದೆ ಹೋದ್ರೆ ಬಿಡಿಸೋದಿಲ್ಲ. ಅಂದ್ರೆ ಹನುಮಂತನಿಗೆ ಏನು ಗೊತ್ತಿಲ್ಲ ಅಂತ ಆಯ್ತು. ಈಗ ಡೆಫಿನೆಟ್ ವಿಷಯ ಗೊತ್ತಿಲ್ಲ ಅಂತ ಅರ್ಥ. ಹೊತ್ತಾನೆ ಡೆಫಿನೆಟ್ ಗೊತ್ತಿಲ್ಲ. ಇದೊಂದು ಏನಾಯ್ತು, ಇದು ರುಜುಗಳಿಗೆ ಏನೋ ದೋಷ. ಆಲೋಚನೆ ಸರ್ವ ವಿಷಯಂ ರುಜೋಗಿ ಜ್ಞಾನಂ ಈಶ್ವರಾದನ್ಯತ್ರ ಅಂತ ಹೇಳ್ಬಿಟ್ಟಿದ್ದಾರೆ. ಮತ್ತೆ ನಮ್ಗೆ ಗೊತ್ತಿಲ್ಲ ಅಂತ ಆಯ್ತಲ್ಲ ಅಂತ ಪ್ರಶ್ನೆ ಬರಬಹುದಾಗ. ಆ ಸಂಸ್ಕೃತ ಬಂದ್ರೆ ಸಮಸ್ಯೆ ಇಲ್ಲ. ಯದಿ ಶಬ್ದಕ್ಕೆ 2 ಅರ್ಥ ಇದೆ, ಗೊತ್ತಾಯ್ತಾ. ಏನರ್ಥ ಗೊತ್ತಾ, ಒಂದು ವೇಳೆ ಅಂತ ಇನ್ನೊಂದು ಅರ್ಥ, ನಿಶ್ಚಿತವಾಗಿ ಅಂತ ಇನ್ನೊಂದು ಅರ್ಥ. ಅಂದ್ರೆ ಇದು ಈ ರೀತಿ ಅರ್ಥ, ಯದಿ ಆದ್ರೆ ಗಿದ್ರೆ ಅಲ್ಲ. ಎಲ್ಲಿವರೆಗೂ ಕೂಡ ಇವನು ಬಾಧೆ ಮಾಡೋದಿಲ್ಲ ಅಲ್ಲಿವರೆಗೂ ನಾನು ಅವನ್ನ ಬಿಡಿಸೋದಿಲ್ಲ, ಆಮೇಲೆ ಬಿಡಿಸ್ತೇನೆ. ಅಂದ್ರೆ ಅದೊಂದು ಟೈಮ್ ಇದೆ, ಇದೊಂದು ಟೈಮ್ ಇದೆ, 2 ಗೊತ್ತು ನನಗೀಗ. ಅವ್ನು ಬಾಧೆ ಮಾಡ್ಲಿಕ್ಕೆ ಹೋಗೋ ಟೈಮ್ ಇದೆ, ಗೊತ್ತಾಯ್ತಾ. ಈಗ ಸುಮ್ಮನೆ ಇರೋ ಟೈಮು ಇದೆ, ಆಗ ನಾನೇನು ಮಾಡೋದಿಲ್ಲ. ಹೊರತು ರೇಗಿ ಇಲ್ಲ, ಈಗ ರೇಗಿ ಇಲ್ಲ. ಅಷ್ಟೊತ್ತಿ ಬರೀ ಇಷ್ಟೊತ್ತಿಗೆ ಇರ್ತೀನಿ, ಡೌಟ್ ಇಲ್ಲ. ಆಗ ಗೊತ್ತಾ, ಬಂದ್ರೆ ಇರ್ತೀನಿ, ಆ ತರ ಇಲ್ಲ. ಅಷ್ಟೊತ್ತಿ ಬರೀ ಅಷ್ಟೊತ್ತಿಗೆ ಕೊಡ್ತೇನೆ ಅಂದ್ರೆ ಡೌಟ್ ಇಲ್ಲ. ಅದರೊಳಗೆ ನಿಶ್ಚಯಾರ್ಥ ಯದಿ ಉಪಯೋಗಿಸಿದ್ದಾರೆ. ಆದ್ರಿಂದ ಏನಾಯ್ತು, ಹನುಮಂತನಿಗೆ ಏನಿಲ್ಲ, ಈಗ ಸಂಶಯ ಗಿಂಶ ಯಾವುದೂ ಇಲ್ಲ. ಇದೆಲ್ಲ ತಿಳ್ಕೊಳ್ಳೋದವ್ರು ಏನಾಗೋದಿಲ್ಲ, ಶಾಸ್ತ್ರ ಆಗೋದಿಲ್ಲ. ಆಗ ಹನುಮಂತನ ಮಹತ್ವ ಏನಾಯ್ತು, ಅಲ್ಲಿಗೆ ಕಡಿಮೆ ಆಯ್ತು. ಪೂರ್ಣ ಪ್ರಜ್ಞೆ ಅಂತ ಆಗಲಿಲ್ಲ. ಸರಿಯಾಗಿ ಉಪಯೋಗಿಸ್ಬೇಕು. ಆಚಾರ್ಯರ ಪದಗಳಿಗೆ ಇದೆಲ್ಲ ವ್ಯಾಖ್ಯಾನ ಯಾತಕ್ಕೆ ಬೇಕು ಅಂದ್ರೆ ಇಂಥವೆಲ್ಲ ಜೋಡಿಸ್ತಾರೆ. ಅವ್ರು ಕರೆಕ್ಟಾಗಿ ಜೋಡಿಸಿಬಿಟ್ಟು ಅರ್ಥ ಬರೀತಾರೆ. ಆಚಾರ್ಯ ಬೇರೆ ಕಡೆ ಭಾಗವತ ಅಂತ ಅರ್ಥ ಆಚಾರ ಮಾಡಿರ್ತಾರೆ, ಅದನ್ನೆಲ್ಲಿ ಉಪಯೋಗಿಸ್ತಾರೆ. ಆ ರೀತಿ ಮಾಡ್ಲಿ ಅಂತಾನೆ ಆಚಾರ್ಯ ಬರೆದಿರೋದು ಹಾಗೆ. ಯದಿ ಸ್ಮ ಶಕ್ಯತೆ ಸ್ಯತು ಸ್ವಯೋಚನಾಯ ತದ್ವರಂ ಇತಿ ವ್ರಜತ್ತನುಸ್ಮತಂ ಮರುತ್ಸುತೆ ನಿಶಾಚರಃ ಪುರಂ ವಿವೇಶ ಚರ್ಚಿತಃ ಸ್ವಬಂಧುಭಿಃ ಸಮಸ್ತಶಃ.
ಇತಿ ವ್ರಜತಿ ಅನು ಸ್ಮಾತಂ ಅನು ಮತ್ತೆ ಅನುರಜತಿ ತಂ ಮರುತ್ಸುತೆ ವಿಚಾಚರ. ಹನುಮಂತ ಈ ರೀತಿಯಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ವಾಪಸ್ ಹಿಂದೆ ಹೋಗ್ತಿರ್ಬೇಕಾದ್ರೆ ಪುರಂ ವಿವೇಶಚ ಅರ್ಚಿತ ಪಟ್ಟ ಪ್ರವೇಶ ಮಾಡಿದ, ಪುರ ಪ್ರವೇಶ ಮಾಡಿದ. ಈ ಮ್ಯಾಚ್ ವಿನ್ನರ್ ಬಂದ ಅವನಿಗೆ ಏನ್ ಸನ್ಮಾನ ಅವನಿಗೆ ಗೊತ್ತಾಯ್ತಾ. ಪುರಂ ವಿವೇಶಚ ಅರ್ಚಿತ ಸ್ವಬಂಧುಭಿ ಸಮಸ್ತಶಃ, ತನ್ನ ಬಂಧುಗಳ ಸಮೇತವಾಗಿ ದೊಡ್ಡ ಸನ್ಮಾನ ಸಮಾರಂಭ ಇಟ್ಕೊಂಡ್ಬಿಟ್ಟ ರಾವಣ. ಗೊತ್ತಾಯ್ತಾ, ವಿಜೇತ ಗೆದ್ದು ಬಂದ್ಬಿಟ್ಟಿದ್ದಾರೆ ಅಂತ ದೊಡ್ಡ ಸಂಭ್ರಮ. ಸಮಸ್ತಶಃ, ಈಗ ಈವರೆಗೆ ಇಷ್ಟು ಕೆಲಸ ಯಾರು ಮಾಡಿದ್ದಿಲ್ಲ ಇವರಿಗೂ ಕೂಡ. ಇಂಥ ಕೆಲಸ ಮಾಡಿದ್ದರಿಂದ ಹುಚ್ಚಾಪಟ್ಟಿ ಖುಷಿಯಾಗಿಬಿಟ್ಟು ಸನ್ಮಾನ ಮಾಡಿದ. ತನ್ನ ಕೈಲೂ ಆಗಿದ್ದಿಲ್ಲ ಈ ಮಾಡ್ಲಿಕ್ಕೆ, ತನ್ನ ಕೈಲೂ ಆಗಿದ್ದಿಲ್ಲಲ್ಲ, ಮಾಡಿದ. ಏನೇನ್ ಮಾಡಿದಾಗ ತುಹಿನ ಸಲೀಲ ಮಾಲ್ಯೈಹಿ ಸರ್ವತೋ ಅಭಿಪ್ರವೃಷ್ಟೇ ರಜನಿಚರ ವರೇ ಅಸ್ಮಿನ್ ತೇನ ಸಿಕ್ತಃ ಕಪೀಶಃ ವಿಗತ ಸಕಲ ಯುದ್ಧ ಗ್ಲಾನಿ ರಾವಂಚಯಿತ್ವಾ ರಜನಿಚರ ವರಂ ತಂ ತಸ್ಯ ನಾಸಾಂ ದದಂಶ. ಏನಾಯ್ತು ನೋಡಿ ಸ್ವಾರಸ್ಯ. ಅವ್ರು ಮಾಡಿದ್ದು ಸನ್ಮಾನ, ಇವನೇ ಒಂದು ಎಮ್ಮೆ ಬಯ್ಯೆ ಸನ್ಮಾನಿಗೆ. ಅದು ಏನ್ ಮಾಡಿ ಅರ್ಥ ಆಗಲ್ಲ ಅವನಿಗೆ. ಆದರೆ ತುಹಿನ ಸಲೀಲ ಮಾಲ್ಯೈಹಿ, ತುಹಿನ ಅಂದ್ರೆ ತಣ್ಣಗಿರತಕ್ಕಂತಹ, ಸಲೀಲ ಅಂದ್ರೆ ತಣ್ಣೀರು, ಪನ್ನೀರು ಹಾಕಿರೋ ಅವನ ಮೇಲೆ ಸ್ವಾಗತ ಮಾಡೋಕ್ಕೋಸ್ಕರ. ಸ್ವಾಗತ ಮಾಡೋಕೊಂಡು ಮಾಡ್ತಾರಲ್ಲ ಪನ್ನೀರು, ಅದಿರೋದೆಲ್ಲ ಸುಳ್ಳು ಅಂತಿರ್ತಾರೆ ಅಷ್ಟೇ ಕೆಲವು ಸಲ. ತುಹಿನ ಸಲೀಲ ಮಾಲ್ಯೈಹಿ, ಅದ್ರ ಮಾಲೆ ಹಾಕಿದ್ರು. ಅದ್ರಲ್ಲೂ ಏನಿದೆ, ಒಳ್ಳೆ ಸುವಾಸನೆ ಮಾಲೆಗಳು ಎಲ್ಲ ಹಾಕಿಬಿಟ್ಟು ಅವನ ಮೇಲೆ ಅಭಿಷೇಕ ಮಾಡಿದ್ರು. ಪಾಪ ಅಭಿಪ್ರವೃಷ್ಟೇ, ಪುಷ್ಪವೃಷ್ಟಿ ಬರ್ತಾ ಇದ್ದಾರೆ ಒಟ್ಟಿನ ಮೇಲೆ. ಇವ್ರಿಗೆ ಏನು ಉಪಯೋಗ ಆಗಲಿಲ್ಲ, ಸುಗ್ರೀವ್ ಭಾರಿ ಉಪಯೋಗ ಆಯ್ತು. ಯಾತಕ್ಕೆ, ಕೈಲಿ ಹಿಡ್ಕೊಂಡಿದ್ನಲ್ಲ ಅವನ ಮೇಲೆ ಬೀಳಕ್ ಶುರು ಆಯ್ತು, ಎದ್ದು ಬಿಟ್ಟ. ಸುಗ್ರೀವ ಎಚ್ಚರ ಆಯ್ತು. ಅಂದರೆ ನಮಗನಿಸುತ್ತಾಗ ಶತ್ರುಗಳು ಮಾಡೋ ಒಂದು ಇದು ನಮಗೆ ಹೇಗೆ ಅಡ್ವಾಂಟೇಜ್ ಬರುತ್ತೆ ಅಂತ ಹೇಳೋದಕ್ಕೆ. ಅಂದ್ರೆ ನಾವು ಯೋಗ್ಯರಾಗಿದ್ರೆ ದೇವ್ರು ಹೇಗೆ ರಕ್ಷಣೆ ಮಾಡ್ತಾರೆ ಎಂಬುದಕ್ಕೆ ಅವ್ರಿಗೆ ಮಾಡಿಕೊಳ್ಳೋ ಉದ್ದೇಶನೇ ಬೇರೆ, ಆಗಿದ್ದ ಎಫೆಕ್ಟೇ ಬೇರೆ, ಅದು ಅನುಕೂಲ ಆಗಬೇಕು. ರಜನಿಚರ ವರೇ ಅಸ್ಮಿನ್ ತೇನ ಸಿಕ್ತಃ ಕಪೀಶಃ, ಅದರಿಂದ ಸಿಂಪಡಿಸಲ್ಪಟ್ಟ ಕಪೀಶನು. ಸಿಕ್ತಃ ಸಿಂಪಡಿಸಲ್ಪಟ್ಟಂತಹ ಕಪೀಶನು ಸುಗ್ರೀವನು. ವಿಗತ ಸಕಲ ಯುದ್ಧ ಗ್ಲಾನಿ, ಆರಾಮಾಯ್ತು ಪಾಪ ಆತನಿಗೆ. ಮೈಯೆಲ್ಲ ಇದಾಗಿತ್ತಲ್ಲ, ಸ್ವಲ್ಪ ಫ್ರೆಶ್ ಆದ. ಫ್ರೆಶ್ ಆಗಿ ಎಲ್ಲಿದ್ದೀನಿ ಯೋಚನೆ ಮಾಡಿದಾಗ ಇವನು ಕೈಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಕೈ ಗೊಂಬೆ ಹಿಡ್ಕೊಂಡು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಎಚ್ಚರ ಆಯ್ತು, ಹೇಗೆ ಬರ್ಬೇಕೀಗ, ಎಷ್ಟು ಯೋಗ ಸುಗ್ರೀವರು ಏನ್ ಮಾಡ್ತಾರೆ ನೋಡಿ. ಇದು ವೆರಿ ಇಂಟ್ರೆಸ್ಟಿಂಗ್. ಆವಂಚಯಿತ್ವ ರಜನಿಚರ ವರಂ ತಂ ತಸ್ಯ ನಾಸಾಂ ದದಂಶ. ಅವನಿಗೆ ಭಾರಿ ಕೇರ್ಫುಲ್ ಆಗಿ, ಸ್ವಲ್ಪ ಗೊತ್ತಾಗ್ಬಿಟ್ರೆ ಫಜಿತಿ ಇದೆ, ಎಸ್ಕೇಪ್ ಆಗಲೇಬೇಕು. ಯೋಚನೆ ಮಾಡ್ದ, ಕೈಲಿ ಹಿಡ್ಕೊಂಡಿದ್ನಲ್ಲ ಅವನು ಯೋಗಿ ತಾನೆ, ಸೂರ್ಯ ದೊಡ್ಡ ಯೋಗಿ ಆತ. ತನ್ನ ದೇಹ ಸಣ್ಣದು ಮಾಡಿಕೊಡ, ಸ್ವಲ್ಪ ಸಣ್ಣದು ಮಾಡಿದ್ರೆ ಲೂಸ್ ಆಯ್ತು, ಸೀದಾ ಹಾರಿದ. ಟೈಮಿಂಗ್ ಹ್ಯಾಡ್ ಮಾಡಿದ ಗೊತ್ತಾ, ಅವನು ಹಿಡ್ಕೊಂಡಿದ್ನಲ್ಲ ಸೀದಾ ಅವ್ನು ಮೂಗಿಗೆ ಹಾರಿದ. ಅಲ್ಲಿಂದ ಟೈಮ್ ಕೊಡಬಾರ್ದು, ಹೊಡೆದ್ಬಿಡ್ತಾರ, ತಿರುಗಿ ಹೊಡೆದ್ಬಿಟ್ರೆ ಕಷ್ಟ ಅಂತೇಳಿ ಮೂಗಿನ ಹತ್ರ ಹಾರ್ತಾರೆ. ತಸ್ಸ ನಾಸಾಂ ದದಂಶ, ಅವ್ನ ಮೂಗಿನ ಕಟ್ ಮಾಡಿಬಿಡ್ತಾನೆ, ಕಚ್ಚುತ್ತಾನೆ, ಆ ಮೂಗು ತುಂಡಾಗ್ಬಿಡುತ್ತ ಅವನು. ನಾಸಾಂ ದದಂಶ. ಇದು ಕೂಡ ಅವರವರ ದೇವತೆಗಳ ರೋಲ್, ಅವರವ್ರ ಲಿಮಿಟ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ, ಎಷ್ಟು ಎಚ್ಚರ ಆಯ್ತು, ಉಪಯೋಗ ಮಾಡ್ಕೊಂಡ, ಸೀದಾ ಹರಿದ, ಟೈಮ್ ಕೊಡಾಗಿಲ್ಲ, ಅದು ತುಂಡು ಮಾಡಿ ಮೇಲಕ್ಕೆ ಬಂದ. ನಾಸಾಂ ದದಂಶ ಕರಾಭ್ಯಾಮಸ್ಯ ಕರಣೌಚ ನಾಸಿಕಾಂ ದಶನೈರಪಿ ಸಂಚಿದ್ಯ ಕ್ಷಿಪ್ರಮೇವಾಸೌ ಉತ್ತಪಾತ ಹರೀಶ್ವರ. ಎರಡೂ ಕೈಗಳಿಂದ ಅವನ ಕಿವಿಗಳನ್ನು ಹರಿದ. ಕಿವಿಗಳನ್ನು ಪೂರ್ತಿ ಕಿತ್ತ ಹೋದ್ರು ಕೂಡ ಇದು ಅಭ್ಯಾಸ ಇತ್ತಲ್ಲ, ಈ ಲಕ್ಷ್ಮಣನ್ ಕೇಳಿದ್ದ, ಸುಡ್ಪಡಿಕೆ ಮಾಡಿದ್ದನ್ನ ಇವನು ಮಾಡಿದ. ಈ ಕಡೆಗೆ ಕರಾಭ್ಯಾಮತ ಕರ್ಣೌಚ ನಾಸಿಕಾಂಚ ದಶನೈರಪಿ, ಅವನ ಮೂಗುನು ಕತ್ತರಿಸಿದ, ಹಲ್ಲುಗಳಿಂದ ಕೈಗಳಿಂದ ಕಿವಿ ನಡೆದ. ಸಂಚಿದ್ಯ ತುಂಡು ಮಾಡಿದ. ಕ್ಷಿಪ್ರಮೇವ, ಇದೆಲ್ಲ ಸ್ಲೋ ಆಗಿ ಮಾಡಾಗಿಲ್ಲ, ಫಾಸ್ಟ್ ಆಗಿ ಮಾಡಿದ. ಅಸೌ ಉತ್ತಪಾತ ಹರೀಶ್ ಮಾಡಿ ಮೇಲಕ್ಕೆ ಹಾರಿಬಿಟ್ಟ. ತನ್ನ ಕೆಲಸ ಮುಗಿಸಿ ಮೇಲಕ್ಕೆ ಹಾರದ. ಅದು ಎಸ್ಕೇಪ್ ಆದ ಕೊನೆಗೆ. ಆದರೆ ಮುಗಿಲಿಲ್ಲ ಕೆಲಸ. ಅಲ್ಲಿಗೆ ಏನಾಯ್ತಾಗ ಇಲ್ಲಿ ಪ್ರಾಬ್ಲಮ್ ಇದೆ. ತಲೇನ ಚೈನಂ ನಿಜಘಾನ ರಾಕ್ಷಸ ಪಿಪೇಶ ಭೂಮೌ ಪತಿತಂ ತತೋಪಿ ಸಮುದ್ಗತೋಸೌ ವಿವರೇಂಗುಲೀನಾಂ ಜಘಾನ ಶೂಲೇನ ಪುನಃ ಸ ರಾಕ್ಷಸ. ಆಗ ಸುಗ್ರೀವ ಆ ಕಡೆ ಹಾರ್ತು ನೋಡ್ದ. ಇವನು ಜೋರ ಅಂಗೈಯಿಂದ ಹೊಡೆದವನು, ಕೊಲ್ಲಬೇಕಂತೆ ಹೊಡೆಸ್ತಾರಲ್ಲ, ಹೀಗೆ ಹೊಡೆದವನು. ಸುಗ್ರೀವ ಏನ್ ಮಾಡ್ದ, ಎರಡು ಬೆರಳುಗಳ ಮಧ್ಯೆ ಮೇಲಕ್ಕೆ ಹಾರಿದ. ಹೊಡಿಬೇಕಾದ್ರೆ ಟೈಮಿಂಗ್ಸ್ ಇಟ್ಕೊಂಡು ಸರಿಯಾಗಿ ಮೇಲಕ್ಕೆ ಜಂಪ್ ಮಾಡಿದ. ತಲೇನ ಚೈನಂ ನಿಜಘಾನರ, ಮುಷ್ಟಿ ಅಂತ ಹೇಳಿಲ್ಲ ಅದಕ್ಕೇನೆ, ತಲಾ ಅಂದ್ರೆ ಹೀಗೆ ತಾನೇ ಹೊಡಿಬೇಕಾದ್ದು, ಮಧ್ಯೆ ಗ್ಯಾಪ್ ಫೈಂಡ್ ಮಾಡ್ದ, ಹೊಡೆದ. ರಾಕ್ಷಸ ಪಿಪೇಶ ಭೂಮು ಪತಿತಂ ಸತೋಪಿ, ಹೀಗೆ ಮಾಡಿ ಒರಿಲಕ್ಕೆ ಹೋದ. ಅದು ಅಷ್ಟೊತ್ತಿಗೆ ಹಾರಿಬಿಟ್ಟಿದ್ ಮೇಲಕ್ಕಿಂತ. ಸಮುದ್ಗತೋಸೌ ವಿವರೆ ಅಂಗುಲೀನಾಂ ವಿವರೆ, ಬೆರಳುಗಳ ಮಧ್ಯದ ಜಾಗದೊಳಗೆ ಮೇಲಿಂದ ಹಾರಿದ. ಜಘಾನ ಶೂಲೇನ ಪುನಃ ರಾಕ್ಷಸ. ಸಿಟ್ಟು ಬಂತು, ಭಾರಿ ಕಷ್ಟ ಇದೆ ಅವನ ಜೊತೆಗೆ ಅಂತೇಳಿ ಶೂಲ ತಗೊಂಡು ಹೊಡಿಲಕ್ಕೋಸ್ಕರ. ಕೈಲಿ ಶೂಲ ಹಿಡ್ಕೊಂಡಿದ್ದಲ್ಲ, ಎಸ್ಕೇಪ್ ಆಗಲಿಕ್ಕೆ ಬರೋದಿಲ್ಲ ಅದಕ್ಕೆ. ಯಾತಕ್ಕೆ
ಮನೆ ಇರುತ್ತೆ ಎಸ್ಕೇಪ್ ಸೀರೆ ಎಲ್ಲಿ ಬಿಡುತ್ತದೋ ಮತ್ತೆ ಗ್ಯಾಪ್ ಇರೋದಿಲ್ಲ, ಆದ್ರಿಂದ ಹೊಡಿಬೇಕು ಅಂತ ಹೊಡೆದ. ಶೂಲದ ಈಗ ಉಪಯೋಗ ಮಾಡಿದಿಲ್ಲ, ಮಾಡಿದ್ದಿಲ್ಲ ಅವನು. ಈಗ ನೋಡಿ, ಈಗ ಸುಗ್ರೀವ ಎಸ್ಕೇಪ್ ಆಗಲು ಸಾಧ್ಯನೇ ಇಲ್ಲ, ಈಗ ಸ್ಥಿತಿ ಬಂತು. ಈಗ ಅಮೋಘ ಶೂಲಂ ಪ್ರಪತಂತಮೀಕ್ಷಾ ರವೇಸ್ತು ತಸ್ಯೋಪರಿ ಮಾರುತಾತ್ಮಜ ಪ್ರಗೃಹ್ಯ ಜಾನೌ ಪ್ರಣಿಧಾಯ ಶೀಘ್ರಂ ಬಭಂಜ ತಂ ಪ್ರೇಕ್ಷ ನನಾದ ಚೋಚ್ಚೈಹಿ. ಆ ಹೊತ್ತಿ ಹನುಮಂತ ಇನ್ನೊಂದು ಕತೆ ಮುಗೀತು, ಯಾರು ಸುಗ್ರೀವನ ಕತೆ ಮುಗೀತು. ಈಗ ಅದಕ್ಕೆ ಹನುಮಂತ ಈಗ ಬಂದ ಹೊರಗಡೆ ಬಂದು, ಇಷ್ಟೊತ್ತು ಬಂದಿರಲಿಲ್ಲ, ಈಗ ಬಂದ. ಎಂತ ಟೈಮ್ ಇರ್ಬೇಕು ಯೋಚನೆ ಮಾಡಿ. ಇದಕ್ಕೆ ಹನುಮಂತ ಯಾವಾಗ ಏನ್ ಮಾಡಬೇಕು ಅದನ್ನು ಮಾಡ್ತಾನೆ. ಸ್ವಲ್ಪ ಮುಂಚೆ ಮಾಡಲಿಲ್ಲ, ಆಮೇಲೆ ಮಾಡಿದ್ರೆ ಸತ್ತೋಗ್ಬಿಡ್ತಿದ್ದ. ಮೊದಲೇ ಮಾಡಿದ್ರೆ ಅವಮಾನ ಆಯ್ತಾನೆ ಅಂತಿದ್ದ. ಈಗ ಕರೆಕ್ಟ್ ಟೈಮಿಗೆ ಬಂದ. ಯಾವಾಗಲೂ ಕೂಡ ಒಳ್ಳೆ ಟೈಮಿಗೆ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಅಂತ. ಬೇರೆ ಹೊತ್ತು ಮಾಡಿದ್ರೆ ಶಟಪತಿ ಅಂತ ಅಷ್ಟು ಅವಸರ ಮಾಡ್ತೀಯಾ, ನನಗೆ ದಡ್ಡ ಅಂತ ತಿಳ್ಕೊಬಿಟ್ಟು ಶುರು ಮಾಡ್ತಾರೆ. ಅಂದ್ರೆ ಬಯಸ್ಕೊತಾರೆ, ಹೆಲ್ಪ್ ಮಾಡೋಕೆ ಬಯಸ್ಕೊತಾರೆ. ಕರೆಕ್ಟಾಗಿ ಮಾಡ್ತಾನೆ ಹನುಮಂತ. ಇದನ್ನೆಲ್ಲ ಕಲ್ತ್ಕೋಬೇಕಾದ್ರೆ ಹನುಮಂತನನ್ನ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಋತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌಚ ನಾಣ್ಯ ಹನುಮತ್ ಸಮಾನ ಪುಮಾನ್ ಕದಾಚಿತ್ ವಚ ಕಶ್ಚನ. ಅದು ಶ್ಲೋಕ ಕ್ವಾಲಿಫಿಕೇಶನ್. ಇಲ್ಲಿ MBBS ಬೋರ್ಡ್ ಹಾಕೊಂಡಿದ್ದ, ವಾಸಿ ಮಾಡಿದ, ಅದು ಕರೆಕ್ಟ್. ಬೋರ್ಡಿಂದ ಹೋಲಕ್ಕೆ ಅನುಕೂಲ ಆಯ್ತು ಅಷ್ಟೇ. ಅದು ಉಪಯೋಗ ಯಾವಾಗದು ಔಷಧಿ ಕೊಟ್ಟು ವಾಸಿ ಮಾಡಿದಾಗ ಇಷ್ಟು ಅಪ್ಲಿಕೇಶನ್. ಅದಕ್ಕೆ ಯಾವಾಗಲೂ ಕೂಡ ಶ್ಲೋಕ ನೆನ್ಪಿಟ್ಕೊಂಡು ಇದೆಲ್ಲ ಇದಿಷ್ಟು ಓದ್ಬಿಟ್ಟು ಆ ಶ್ಲೋಕ ಹೇಳ್ಬೇಕಾದ್ರೆ ಏನಾಗತ್ತಾಗ ಎಲ್ಲ ಜ್ಞಾಪಕ ಬರುತ್ತಾಗ. ಭಕ್ತಿಯಿಂದ ಹೇಳ್ತಾನೆ. ಮೊದಲು ಶಬ್ದ ನೋಡ್ಕೊಂಡು ಹೇಳ್ತಾನೆ, ಈಗ ಅರ್ಥ ಮಾಡ್ಕೋತಾನೆ. ಎಷ್ಟು ಡಿಫರೆನ್ಸ್ ಇದೆ. ಸಮುದ್ಗತೋಸೌ ವಿವರೇಂಗುಲೀನಾಂ ಜಘಾನ ಶೂಲೇನ ಪುನಃ ಸ ರಾಕ್ಷಸಃ ಅಮೋಘ ಶೂಲಂ ಪ್ರಪತಂತಮಿಚ್ಛ ರವೇಸ್ತು ತಸ್ಯೋಪರಿ ಮಾರುತಾತ್ಮಜಃ ಪ್ರಗೃಹ್ಯ ಜಾನೌ ಪ್ರಣಿಧಾಯ ಶೀಘ್ರಂ ಬಭಂಜ ತಂ ಪ್ರೇಕ್ಷ ನನಾದ ಚೋಚ್ಚೈಹಿ. ಆ ಶೂಲ ಕ್ಯಾಚ್ ಹಿಡಿದು ಅವನು ಬಂಡೆ ಕ್ಯಾಚ್ ಹಿಡಿದು ಹೊಡೆದಿದ್ದ. ಅದ್ರ ಮೇಲೆ ಶೂಲ ಹಿಡಿದು ಬುಡದಾದ ಹಿಡ್ಕೊಂಡು ಬಭಂಜ ಜಾನವ್ ಅಂತ ಹಿಡ್ಕೊಂಡು ಏನ್ ಮಾಡಿದನಂತೆ, ಹಿಡ್ಕೊಂಡು ಬುರದು ಎಸ್ದಾದ. ಎಷ್ಟು ಶಕ್ತಿ ಹನುಮಂತ. ಶೂಲ ಮುರಿತಾರ, ರಾಡ್ ಮುರಿಯೋದು, ಬಗ್ಸೋದು ಕಷ್ಟ ರಾಡ್ಗಳನ್ನ. ಎಷ್ಟು ಪಿನ್ನಿದಾದ ಸರಿ ಮಾಡಕ್ ಬರೋದಿಲ್ಲ ಎಷ್ಟೋ ಸಲ. ದೊಡ್ಡ ರೂಪ ಬೇಕಾಗಿಲ್ಲ ಹನುಮಂತನ. ಏನ್ ಶೇಕೀಗ ಹಾಗೂ ಮಾಡಬಲ್ಲ, ದೊಡ್ಡ ರೂಪ ತಗೊಂಡ್ರು ಆಯ್ತು, ಅದೇನು ದೊಡ್ಡದು, ಎರಡು ಸರಿನೇ. ಗೊತ್ತಾಯ್ತು, ಹನುಮಂತ ಎರಡೂ ಮಾಡಬಲ್ಲ. ಆದ್ರಿಂದ ಚಿಕ್ಕದು ದೊಡ್ಡದು ಮೇಕ್ಸ್ ನೋ ಡಿಫರೆನ್ಸ್ ಹನುಮಂತನಿಗೆ. ಚೋಳು ಕಚ್ಚಿರುತ್ತೆ, ಯಾವ ಸೈಜ್ ಇತ್ತು ಅಂತ ಹುಡ್ಕೋದಿಲ್ಲ ಯಾರೀಗ. ಅಲ್ಲಿ ಇರೋದು ಯಾವ್ದೀಗ ವಿಷ ಇರೋದಿಲ್ಲ. ಈಗ ಆ ಸೈಜ್ ಇಂಪಾರ್ಟೆಂಟ್ ಅಲ್ಲ. ಹನುಮಂತ ಆಗಿ ಮಾಡ್ದ. ಪ್ರಗೃಹ್ಯ ಜಾನವು ಹಿಡ್ಕೊಂಡ, ಇದ್ರ ಮೇಲೆ ಇಟ್ಕೊಂಡು ಮೊಳಕಲ್ಲಿ ಇಟ್ಕೊಂಡು ಬುರು ತೋರಿಸಿದ. ಇದರಿಂದ ಜಾನು ಎಷ್ಟು ಗಟ್ಟಿದೆ ಗೊತ್ತಾಯ್ತು. ಪ್ರಣಿಧಾಯ ಶೀಘ್ರಂ, ಅದು ಫಾಸ್ಟ್ ಆಗಿ ಮಾಡೋಕೆ ಟೈಮ್ ಬೇರೆ ಇಲ್ಲ. ಶೀಘ್ರಂ ಇವ್ರು ಕಾಯಿಸ್ಬೇಕಾದ್ರೆ ಇವ್ರು ಕೊಮ್ಮಾರ ಇರ್ತಾರಲ್ಲ, ರಾಡ್ ಬಗ್ಸ್ಬೇಕಾದ್ರೆ ಏನ್ ಮಾಡ್ತಾರೆ ಗೊತ್ತಾ, ಚೆನ್ನಾಗಿ ಹೀಟ್ ಮಾಡ್ತಾರೆ. ಫಸ್ಟ್ ಹೀಟ್ ಮಾಡಿ ಆಮೇಲೆ ಬೆಂಡ್ ಮಾಡ್ತಾರೆ. ಆ ರೀತಿ ಮಾಡಿದ್ರೆ ಹಾಗೆ ಮಾಡಿ ಎರಡು ಡೇಂಜರ್. ಮಿಷಿನಲ್ಲಿ ಮಾಡ್ಬೋದು, ಏನಾಗುತ್ತಾಗದು ಮುರಿದೋಗುತ್ತಾಗ. ಮುರಿಯೋ ಉದ್ದೇಶ ಅಲ್ಲಿಲ್ಲ. ಏನ್ ಮಾಡ್ಬೇಕು ಅವ್ರೀಗ, ಬೆಂಡ್ ಆಗ್ಬೇಕು. ಬೆಂಡ್ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಆಗ, ಕಾಯಿಸ್ಬೇಕು, ಆ ಇದ್ರಿಗೆ ಬರ್ಬೇಕು, ಆವಾಗ ಬೆಂಡ್ ಮಾಡ್ಬೇಕಾದ್ರೆ. ಅದು ಮುರಿಬಾರ್ದು, ಇದಾಗಬಾರ್ದು, ಅದು ಬೆಂಡ್ ಹೇಗೆ ಆಗಬಾರ್ದು. ಮತ್ತೆ ಎಷ್ಟಾಗ್ಬೇಕದು, ಎಷ್ಟು ಬೇಕು ಅಷ್ಟೇ ಆಗ್ಬೇಕು. ಎಷ್ಟು ಕಷ್ಟಪಡ್ತಾರಾಗ. ಹನುಮಂತದ್ದೇನು ಲೆಕ್ಕ ಇಲ್ಲ. ಎರಡು ತುಂಡು ಮಾಡಿ ಎಸಿತಾರೆ. ತಂಪ್ರೇಕ್ಷ ನಾನಾದ ಚೋಚಿ, ಜೋರ ಗರ್ಜನೆ ಮಾಡಿದ. ಯಾಕೆ, ಇಲ್ಲಿದ್ದೀನಿ ನೋಡ ತೋರ್ಸಕ್ ಹೋಗಿ ಎಲ್ಲೇ ಹುಡುಕ್ತಾ ಇದ್ದಾನೆ ಪಾಪ ಅವನು. ಇಲ್ಲಿದ್ದೀನಿ ನೋಡೋದು ತೋರಿಸ್ತಾನೆ. ಯಾತು ಹುಡಿದವರಾಗಿದೆ, ಭಯ ಇದ್ರೆ ಏನ್ ಮಾಡ್ತಿದ್ರು, ಸಿಂಹನಾದ ಮಾಡ್ತಿದ್ದಿಲ್ಲ. ಯಾಕೆ ತೋರಿಸ್ಕೋಬೇಕು, ಓಡಿ ಹೋಗ್ಬಿಡ್ತಿದ್ರು. ಹನುಮಂತ ಸಿಂಹನಾದ ಮಾಡಿದ. ಇಲ್ಲಿದ್ದೆ ನೋಡಿ. ಪ್ರಜಹಾರ ಚೈನಂ ತಲೇನ ವಕ್ಷಶ್ಚಭಿತಾಡಿತೋ ವೃಷ ಅಥೈನಮಾವೃತ್ಯ ಜಘಾನ ಮುಷ್ಟಿನ ಸರಾಕ್ಷಸೋ ವಾಯುಸುತಂ ಸ್ತನಾಂತರೆ ಜಗರ್ಜತೇನ ಅಭಿಹತೋ ಹನುಮಾನ್ ಅಚಿಂತಯನ್ ತತ್ ಪ್ರಜಹಾರ ಚೈನಂ. ಆಗ ಇವನು ಭಾರಿ ಸಿಟ್ಟುವಂತು. ಯಾರಪ್ಪ ಇಷ್ಟೊತ್ತು ಇಲ್ಲಿ ಇದು ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು ಅವನು. ಮೊದಲು ಮಲಗಿದ್ದ, ಇವರಿಗೂ ಕಂಡಿದ್ದಿಲ್ಲ. ಜಗರ್ಜತೇನಾಭಿಹತೋ ಹನುಮಾನ್ ಅಸೈನಮಾವೃತ್ಯ ಜಘಾನ ಮುಷ್ಟಿನ ಸ ರಾಕ್ಷಸೋ ವಾಯುಸುತಂ ಸ್ತನಾಂತರೆ. ಸ್ತನಾಂತರೆ ಎದೆ ಮೇಲೆ. ಕುಂಭಕರ್ಣ ಹನುಮಂತನ ಎದೆ ಮೇಲೆ ಹೊಡೆದ. ಈಗ ನಮಗೊಂದು ಪ್ರಶ್ನೆ ಇರುತ್ತಿತ್ತು, ಅದೊಂದು ಸ್ವಲ್ಪ ತಿಳ್ಕೊಬೇಕು ನಾವೀಗ. ಅಂತೂ ಹನುಮಂತ ಭಾರಿ ಬುದ್ಧಿವಂತ, ಅವನ ಕೈ ಸಿಗಲೇ ಇಲ್ಲ. ಅದಕ್ಕೆ ಸೇಫ್ ಆಗಿದ್ದ. ಸಿಕ್ಕರೆ ಫಜೀತಿ ಆಗ್ತಿತ್ತು ಅಂತೇಳಿ ತೋರಿಸ್ದಾಗ ಎದೆ ಮೇಲೆ ಹೊಡೆದ. ಯಾರ ಮೇಲೆ ಹೊಡೆದಿದ್ದ ಈ ರೀತಿಯಲ್ಲಿ? ಹಿಂದೆ ರಾವಣ ಮೇಲೆ ಹೊಡೆದಾಗಿತ್ತು ಈಗಾಗಲೇ. ಅದೇ ರೀತಿ ಈಗ ಎದೆ ಮೇಲೆ ಹೊಡೆದ ತಕ್ಷಣ ಏನಾಯ್ತು ನೋಡಿ. ಅಂದ್ರೆ ಹನುಮಂತನ ಹೊಡೆದ್ರೆ ಉಳಿದವರೆಲ್ಲ ಏನೇನೋ ಆಗ್ಬಿಡ್ತಿದ್ರು ಪಾಪ. ಹೊಡೆದಾಗ ಹನುಮಂತ ಏನೂ ಆಗ್ಲಿಲ್ಲ. ಮತ್ತೆ ಆಖಾಣಾಷ್ಟ ಸಮ. ಇಲ್ಲಿ ತಮಾಷೆ ನೋಡಿ, ಇಬ್ಬರು ಸ್ಟ್ರೆಂತ್ ಹೇಗಿದೆ ಈಗ, ಜನ ತಿಳ್ಕೊಂಡು ಈಕ್ವಲ್ ಇದೆ ಅಂತ ಹೇಳಿ. ಆದ್ರೆ ಕುಂಭಕರ್ಣ ಹೊಡೆದ್ರೆ ಹನುಮಂತನಿಗೆ ಏನೂ ಆಗ್ಲಿಲ್ಲ. ಅಂದ್ರೆ ಯಾರು ಹೆಚ್ಚುಗಟ್ಟಿ ಅಂತ ಆಯ್ತು ಈಗ, ಹನುಮಂತ ಗಂಡ. ಇವನ್ ಮೇಲೆ ಬೆಟ್ಟಗಳು ಪುಡಿ ಆಗ್ತಿದ್ವು. ಅಂಥವ್ನು ಹೊಡೆದ್ರೆ ಹನುಮಂತನ ಏನೇ ಆಗ್ಲಿಲ್ಲ. ಅಂದ್ರೆ ಹನುಮಂತನ ದೇಹ ಕುಂಭಕರ್ಣನಿಗಿಂತ ಭಾರಿ ಭಾರಿ ಗ್ರೇಟ್ ಅಂತ ಅರ್ಥ. ಜಗರ್ಜತೇನಾಭಿಹತೋ ಹನುಮಾನ್ ಅಚಿಂತಯನ್ ತತ್ ಪ್ರಜಹಾರ ಚೈನ. ಅಚಿಂತಯನ್
ಅದನ್ನು ಕೇರೇ ಮಾಡಲಿಲ್ಲ, ಅದನ್ನು ಕೇರು ಕೂಡ ಮಾಡಲಿಲ್ಲ, ತಿರಿ ತಾನು ಹಿಡಿತಾನೆ. ತಲೇನ ವಕ್ಷಶ್ಚಭಿತಾಡಿತೋ ವೃಷ, ಅದೇನು ಮುಷ್ಟಿಯಿಂದ ಹೊಡೆಯೋದಿಲ್ಲ, ತಲೇನ ಹೀಗೆ ಹೊಡಿತಾನೆ, ಸತ್ತೋಗಬಾರ್ದಲ್ಲ ಅವನು. ಅದಕ್ಕೆ ವಕ್ಷಶ್ಚಭಿತಾಡಿತೋ ವೃಷ ಹನುಮತ ಮೋಹ ಮಮಾಪ ರಾಕ್ಷಸ. ಆಗ ಹನುಮಂತ ಹೊಡೆದಾಗ ಅಂಗೈಯಿಂದ ಏನಾಯ್ತು ಅವನಿಗೆ? ಮೂರ್ಛೆ ಬಂತವನು. ಮೂರ್ಛೆ ಬಂತು. ಜಾಸ್ತಿ ಮೂರ್ಛೆ ಬರೆಸ್ಬ ಬಿದ್ದುಬಿಟ್ರೆ ಕಪಿಗಳು ಸತ್ತು ಹೋಗ್ತಾರಲ್ಲಿ. ಎಷ್ಟು ಮೂರ್ಛೆ ಬರ್ಬೇಕು ಅವನಿಗೆ? ನಿಂತಲ್ಲೇ ಮೈ ಮೆರಿಬೇಕಷ್ಟೇ. ಬಸ್ನಲ್ಲೇ ತೂಗಿಡಿಸ್ತು, ನಿಂತಲ್ಲೇ ತೂಗಿಡಿಸ್ತಾರಲ್ಲ ಆ ಥರ. ಕೆಳಗೆ ಬೀಳಬಾರದು, ಬಿದ್ರೆ ಪಂಜಿತಿ ಆಗುತ್ತೆ. ಹನುಮಂತ ಯೋಗ ಮತ್ತೆ ಎಷ್ಟು ಹನುಮಂತ ನೆನೆಸಿಕೊಂಡಾಗ ಯಾವ ಪರ್ಫೆಕ್ಷನ್ ಇದೆ. ಏ ಗುಣನಾಮ ಜಗತ್ ಪ್ರಸಿದ್ಧಾ ಎಂ ತೇಷು ತೇಷು ಸ್ಮ ನಿದರ್ಶಯನ್. ಯಾವ ಕಾಲಕ್ಕೆ ಏನು ಗುಣ ಬೇಕೋ ಆ ಗುಣ ತೋರಿಸ್ಬೇಕು. ಇದು ಭಾರಿ ಗ್ರೇಟ್ ಆಗಿರೋದು. ಮೋಹ ಮಮಾಪರಾಕ್ಷಸ ಪುನಶ್ಚ ಸಂಜ್ಞಾಂ ಸಮವಾಪ್ಯ ಶೀಘ್ರಂ ಯಯೌ ಸ ಯತ್ರೈವ ರಘುಪ್ರವೀರ. ಆ ಎಚ್ಚರ ಬಂತು. ಆಗ ಮುಂದೆ ಹೊರಟವನು ಹನುಮಂತ. ಅಡ್ಡ ಬರಲಿಲ್ಲ. ಯಾತಕ್ಕೆ? ಈ ಸಾಯ್ಬೇಕು ಅವನಿಗೆ. ಸಾಯ್ಬೇಕಾದ್ರೆ ಯಾರು ಹೊಡಿಬೇಕು? ಈ ಹನುಮಂತ ಪುಷ್ಟಿ ದೊಡ್ಡ ಹೋಗೇ ಬಿಡ್ತಿದ್ದ. ಆದ್ರಿಂದಾಗೆ ತಲದಿಂದ ಹೊಡೆದಿದ್ದು, ಹೋದರೆ ಹೋಗ್ಲಿ, ಅಲ್ಲೇ ಸಾಯ್ಲಿ ಅಂತ ಬಿಟ್ಬಿಟ್ರು. ಪುನಶ್ಚ ಸಂಜ್ಞಾಂ ಸಮವಾಪ್ಯ ಶೀಘ್ರಂ ಯಯೌ ಸ ಯತ್ರೈವ ರಘುಪ್ರವೀರ ವಿಚಿಂತಯಾಮಾಸ ತತೋ ಹನುಮಾನ್ ಮಯೈವ ಹಂತುಂ ಸಮರೇ ಹಿ ಶಕ್ಯಃ ಅಸೌ ತಥಾಪ್ಯೇನ ಮಹಂ ನ ಹನ್ಮಿ ಯಶೋ ಹಿ ರಾಮಸ್ಯ ದೃಢಂ ಪ್ರಕಾಶಯನ್. ವಿಚಿಂತಯಾಮಾಸ ತತಃ ಹನುಮಾನ್. ಹನುಮಂತ ಮತ್ತೆ ಯೋಚನೆ ಮಾಡ್ತಾ, ಮಯೈವ ಹಂತುಂ ಸಮರೇ ಹಿ ಶಕ್ಯಃ, ನಾನೇ ಹೊಡೆದಾಕಿದ್ರೆ ಸತ್ತೋಗ್ತಾನೋ. ಆದ್ರೆ ಅಸೌ ತಥಾಪಿ ಏನ ಮಹಂ ನ ಹನ್ಮಿ, ಆದ್ರೆ ನಾನು ಕೊಲ್ಲೋದಿಲ್ಲ. ಯಶೋ ಹಿ ರಾಮಸ್ಯ ದೃಢಂ ಪ್ರಕಾಶಯ. ಈಗ ರಾಮದೇವರ ಕೀರ್ತಿ ಹೊರಗೆ ಬರಬೇಕು. ಇದು ನಾನು ಮಾಡಬೇಕಾದ ಕೆಲಸ. ಎಷ್ಟು ಇಂಪಾರ್ಟೆಂಟ್ ಇದು. ಇದಕ್ಕೆ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನೆ ಆಗಬೇಕು ಅಂತ. ರಾಮನ ಕೀರ್ತಿ ಅಂದ್ರೆ ಏನು? ವಿಷ್ಣು ಸರ್ವೋತ್ತಮತ್ವ. ವಿಷ್ಣು ಸರ್ವೋತ್ತಮತ್ವ ಅಂತೂ ಸರ್ವದಾ ಪ್ರತಿಪಾದನೆ. ಮಕ್ಕಳಿಗೆಲ್ಲ ಹೇಳಿದ್ರೆ ಗೊತ್ತಾಗೋದಿಲ್ಲ. ಮೊದಲು ನೈವೇದ್ಯ ಮಾಡಬೇಕು ದೇವರಿಗೆ, ಆಮೇಲೆ ತಿನ್ನಬೇಕು. ಅವ್ರಿಗೊಂದು ಏನು ಕಾನ್ಸೆಪ್ಟ್ ಶುರುವಾಗುತ್ತೆ ಅವರಿಗೆ. ಓ, ದೇವರು ದೊಡ್ಡವನು, ವಿಷ್ಣು ಏನು ಅರ್ಥ ಆಗಲ್ಲ ಅವರಿಗೆ. ಓ, ದೇವರು ದೊಡ್ಡವನು, ಗೊತ್ತಾಯ್ತಾ? ಅದು ನೈವೇದ್ಯ ಮಾಡಬೇಕು. ಈ ಥರ ಯಾವ ಎಲ್ಲಿ ಏನು ಹೇಳಬೇಕು ಆ ರೀತಿ ಹೇಳಬೇಕು. ಅದು ಯಾವ್ದು ಅರ್ಥ ಆಗದೆ ಹೇಳಿಬಿಟ್ರೆ, ವಾಸುದೇವ ಇದು ವೇದವಾಕ್ಯ ಕೊಟ್ಬಿಟ್ಟು ಏನು ಅರ್ಥ ಆಗಲ್ಲ ಅವರಿಗೆ. ಯಾಕೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು. ಅದಕ್ಕೆ ಹನುಮಂತ ಇಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನು ಹೇಗೆ ಸಾಧಿಸಿದ್ದು? ಸರ್ವದಾ ಪ್ರತಿಪಾದನೆ. ಸರ್ವದಾ ಪಾಠ ಪ್ರವಚನ ಕಾಲಕ್ಕೆ ಕೂಗ್ಬೇಕಾದ್ರೆ ಒಬ್ಬರೇ ಇದ್ದಾಗ ಅಲ್ಲ, ಎಂಥ ಪ್ರಸಂಗ ಬಂದರೂ ಕೂಡ ಎಲ್ಲಿ ಎಂಡಾಗಬೇಕಾದ ಅದು ಬಹಳ ದೊಡ್ಡ ಸರ್ವೋತ್ತಮತ್ವ. ಅದು ಸಮರ್ಥನೆ ಮಾಡಕ್ಕೆ ಅವರೊಬ್ಬರಿಗೆ ಸಾಧ್ಯ. ఇప్పుడు ದೇವತೆಗಳು ಒಮ್ಮೊಮ್ಮೆ ಏನ್ ಮಾಡಿಬಿಡ್ತಾರೆ, ಇವರು ಅವಸರ ಪಡ್ಬೋದು, ಏನಾದ್ರು ಮಾಡಿಬಿಡ್ಬಹುದು. ಆದ್ರೆ ಎಂದೂ ಕೂಡ ಹೆಚ್ಚು ಕಡಿಮೆ ಮಾಡದೇ ಇರ್ತಾರೆ. ದೇವತೆಗಳೆಲ್ಲ ಹಾಗೆ ಮಾಡ್ತಾರೆ, ಆದ್ರೆ ಎಲ್ಲಾ ಕಾಲಕ್ಕೂ ಮಾಡಕ್ ಆಗೋದಿಲ್ಲ. ಒಮ್ಮೊಮ್ಮೆ ಅವರು ದಾರಿ ತಪ್ತಾರೆ. ಹನುಮಂತ ಮಾತ್ರ ಪರ್ಫೆಕ್ಟ್ ದಿ ಕೋರ್. ರಾಕ್ಷಸ ಪುನಶ್ಚ ಸಂಜ್ಞ ಯುಚಿಂತಯ ಅಸೌ ತಥಾಪ್ಯೇನ ಮಹಂ ನ ಹನ್ಮಿ ಯಶೋ ಹಿ ರಾಮಸ್ಯ ದೃಢಂ ಪ್ರಕಾಶಯನ್. ರಾಮನ ಕೀರ್ತಿ ಏನಾಗಬೇಕು? ದೃಢಂ, ಸ್ಪಷ್ಟವಾಗಿ ಜಗತ್ತಿ ತಿಳಿಬೇಕು ಅಂತ ಹನುಮಂತ ಸಂಕಲ್ಪ ಮಾಡಿ ಹೊಡಿಲಿಲ್ಲ. ಇದಕ್ಕೇನು ಆಧಾರ ಅಂತ ಪ್ರಶ್ನೆ ಬಂದ್ರೆ ರಾಮಾಯಣದಲ್ಲೇ ಇದೆ, ಮಹಾಭಾರತದಲ್ಲಿ ಬರುತ್ತಲ್ಲ. ಇಬ್ರು ಮೀಟ್ ಆಗ್ತಾರೆ, ಹನುಮಂತ ಮತ್ತು ಭೀಮಸೇನ. ಅಲ್ಲಿ ಸಾಕಷ್ಟು ನಡೆಯುತ್ತೆ ಮಾತುಕತೆಗಳೆಲ್ಲ. ನನಗೆ ಬಹಳ ಆಶ್ಚರ್ಯ, ನೀವು ಸಮುದ್ರ ಹಾರಿದೆ ಅಂತ ದೊಡ್ಡ ರೂಪ ತಗೊಂಡಿ ಅಂತ ನೋಡ್ಬೇಕಾಗಿದೆ ಅಂತ ಕೇಳ್ತಾನೆ. ತಾನೇ ನೋಡ್ಬೇಕಾಗಿದೆ ಹೇಳ್ತಾನೆ, ದೊಡ್ಡ ರೂಪ ಹನುಮಂತ ತೋರಿಸ್ತಾನೆ. ಆಗ ಕೇಳ್ತಾನೆ, ಅಲ್ಲ ಇಷ್ಟು ಸಮರ್ಥ ನೀನು, ಸುಮ್ಮನೆ ರಾವಣ್ಯ ಕರ್ಕೊಂಡು ಹೋಗ್ಬೇಕಾಗಿತ್ತು, ನೀನೇ ಕೊಂದ್ಬಿಡ್ಬೋದಾಗಿತ್ತಲ್ಲ ರಾವಣ ಕುಂಭಕರ್ಣನ. ಅಂದ್ರೆ ಹೌದು, ಆದ್ರೆ ನಾನು ಇದಕ್ಕೋಸ್ಕರ ಬಿಟ್ಟೆ. ಹನುಮಂತನ ಬಾಯಲ್ಲೇ ಬರುತ್ತೆ ಮಾತು. ವಾಲ್ಮೀಕಿಗಳು ಬರೆದಿದ್ದಲ್ಲಿ, ಇಲ್ಲಿ ಹನುಮಂತನೇ ಬೇರೆ ಹೇಳ್ತಾನೆ, ಅದಕ್ಕೆ ಬಿಟ್ಟಿದ್ದೆ ನಾನು. ಪ್ರೂಫ್ ಸಿಕ್ತು. ಅದು ರಾಮಾಯಣ ಇರೋದು ಅಲ್ಲಿ, ಮಹಾಭಾರತದಲ್ಲಿ ರಾಮಾಯಣ ಬರುತ್ತೆ, ಅದರಲ್ಲಿ ಸ್ಪಷ್ಟವಾಗಿ ಮಾತು ಬರುತ್ತೆ. ಅಷ್ಟೇ ಅಲ್ಲ, ಹನುಮಂತ ಭೀಮನ ಕನೆಕ್ಟ್ ಆಗಿ ಮಹಾಭಾರತ ಕಥೆಯಲ್ಲೂ ಹನುಮಂತ ಬರ್ತಾನೆ. ಆ ಕಾಲಕ್ಕೆ ಕೇಳಿದಾಗ ಮಾಡೋದು, ಉತ್ತರ ಕೊಡೋದು. ಯಾವಾಗ ನಾನು ಏನ್ ಲೆಕ್ಕ ಎಲ್ಲ ಕೊಂದಾಗ್ತಾ ಇದ್ದೆ, ರಾಮನ ಕೀರ್ತಿಗೆ ಏನಾಗ್ಕೊಡೋದು, ಕುಂದು ಬರಬಾರದು, ಕೀರ್ತಿ ಹೆಚ್ಚಾಗಬೇಕು. ಎರಡೆರಡು, ಕುಂದು ಬರಬಾರದು, ಹೆಚ್ಚಾಗಬೇಕು. ಅದಕ್ಕೆ ಹಾಗೆ ಮಾಡಿದೆ. ಇದರಿಂದ ನಾವೊಂದು ಪಾಠ ಕಲಿಬೇಕು. ವಿಷ್ಣು ಸರ್ವೋತ್ತಮ ಪ್ರತಿಪಾದನೆ ಮಾಡ್ಲಿಕ್ಕೆ ಬರದೇ ಹೋದ್ರು ಹಾಳಾಗೋಗ್ಲಿ. ಏನ್ ಮಾಡಬೇಕು? ಕೊನೆ ಪಕ್ಷ ಅಪಕೀರ್ತಿ ತರಬಾರ್ದು. ಗೊತ್ತಾಯ್ತಾ? ಏನ್ ಮಾಡಕ್ಕೆ ಮೈನಸ್ ಪಾಯಿಂಟ್ ತರ್ಲಕ್ಕೆ ಹೋಗಬಾರ್ದು. ಅದು ಯಾವಾಗಲೂ ಪ್ರೊಟೆಕ್ಟ್ ಮಾಡ್ಬೇಕು ನಾವು. ಇಲ್ಲದೆ ಹೋದ್ರೆ ವಾದ ವಿವಾದಕ್ಕೆ ಹೋಗ್ಲೇಬಾರ್ದು ಯಾವ ಕಾಲಕ್ಕೂ ಕೂಡ. ಇವತ್ತು ನಮಗೆ ಸೋಲಾಯ್ತು ಅಂದ್ರೆ ಯಾರಿಗೆ ಸೋಲೋದು? ನಮ್ಮ ಮತಕ್ಕೆ ಸೋಲಾದಾಗ. ಸ್ವತಃ ಆಚಾರ್ಯಗೆ ಅವಮಾನ, ಇವರಿಗೆ ಅವಮಾನ. ಅವಾಗ ಯಾವ್ದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಬಾರ್ದು. ಮಾಡಿದಾಗ ಹೆಂಗ್ ಮಾಡ್ಬೇಕಂದ್ರೆ ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಇಲ್ಲದೆ ಹೋದ್ರೆ ಬಹಳ ಅಪಾಯ ಆಗುತ್ತೆ. ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಸರ್ತಿ ಕೂಡ. ರಾಷ್ಟ್ರದ ಮರ್ಯಾದೆ, ರಾಜ್ಯದ ಮರ್ಯಾದೆ ಅಂತ ಹೇಳೋದಿಲ್ಲ. ಇದು ನಮ್ಮ ಮತದ ಮರ್ಯಾದೆ, ದೇವರ ಒಂದು ಗೌರವದ ಬಗ್ಗೆ ನಮ್ಮಿಂದ ಅಪಚಾರ ಆಗಬಾರ್ದು. ದೇವರಿಗೆ ಯಾರಿಂದ ಏನಾಗೋದಿಲ್ಲ, ವಿಚಾರ ಬೇರೆ. ಅದು ನಮ್ಮ ರೋಡ್ ಇರಬಾರ್ದು ಯಾವಾಗಲೂ ಕೂಡ. ದೊಡಂ ಪ್ರಕಾಶ, ಇದು ಹನುಮಂತನ ಮಹಿಮೆ. ಇನ್ನೂ ಬೇಗ ಸಾಯೋದು, ಇನ್ನೂ ಟೈಮ್ ಇದೆ, ನಾಳೆನೇ ಸಾಯೋದು. ಅಲ್ಲಿಗೆ ಓಂ ಶ್ರೇಯಃ ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ